दक्षिणामूर्ति देवानां सकल कार्य विजयी भव। दक्षिणामूर्ति देवानां सकल कार्य दिग्विजयी ಮುದದಿ ಕೊಂಡಾಡು ಮುದದಿಂದ ನಿನ್ನ
ವಿಘ್ನಾಟವೇ ಹವ್ಯವಾಟ ವಿಘ್ನ ವ್ಯಾಳ ಕುಲ ಪ್ರಬಂಧಗಳು ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಂತಿ ಕುಂಭೋದ್ಭವ ವಿಘ್ನಾಗೌ ಪ್ರಚಂಡ ಭವನು ಶ್ರೀ ವಿಘ್ನೇಶ್ವರ ಪಾತುಮಾ ಗಜಮುಖ ನಾನಿನ್ನ ಪಾದ ನೆನೆವೆ ಗಜಮುಖ ನಾನಿನ್ನ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶ ಅಂಕುಶಧರ ವಾಮನ ರೂಪ ಮಹೇಶ್ವರ ಪುತ್ರ ಶಾ
ದೇವಿ ಮಾತೆ ಎಂಬಿ
Yeah.
ಸಾನುರಗಗಳಿನ್ನು ರಕ್ಷಿಸುವವರು ಜಯತು ಆದೆ ಮಾಯೇ ಸುತ್ತಲೂ ಕಾರುಗತ್ತಲೆ ತಳಭಾಗದಲ್ಲಿ ಜಲರಾಶಿ. ಈ ಜಲರಾಶಿಯ ಮಧ್ಯದಲ್ಲಿ ಮಾಲ ಮುಕುಂದರಾಗಿ ನಾವು ಮೂವರು ತೇಲುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಹುಟ್ಟಿಗೆ ಕಾರಣೀಕರ್ತರು ಯಾರು ಯಾರು ಎನ್ನುವುದು ನಮ್ಮಲ್ಲಿ ಜಿಜ್ಞಾಸೆ ಎನ್ನುವುದು ಪ್ರಾರಂಭವಾಯಿತಮ್ಮ. ಆ ಸಂದರ್ಭದಲ್ಲಿ ಕಿವಿಗೆ ಕೇಳಿಸಿದ್ದು ಓಂಕಾರದ ನಾದ. ಆ ಓಂಕಾರದ ನಾದವನ್ನು ಸ್ತುತಿಸಿದ ಮರುಕ್ಷಣದಲ್ಲಿ ನಮ್ಮ ಕಣ್ಣಿಗೆ ಗೋಚರವಾದವಳು ನೀವು ತಾಯಿ. ಅಮ್ಮ, ಮಗುವೊಂದು ಹುಟ್ಟಿದ ಮರುಕ್ಷಣದಲ್ಲಿ ಪ್ರಥಮವಾಗಿ ನೋಡುವುದು ತನ್ನ ಹೆತ್ತವೇ ಅಂತೆ. ಅಮ್ಮ, ನಮ್ಮ ಜೀವಕ್ಕೆ ಕಾರಣೀಕರ್ತಳು ನೀವೇ ಹೌದು ಅಂತ ಆದ್ರೆ ಜ್ಞಾನ ವಿಹೀನರಾದಂತ ನಮ್ಮನ್ನ ಸುಜ್ಞಾನದ ಬೆಳಕಂತ ಕರುಣಿಸಬೇಕು ತಾಯಿ. ಜಯ 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 ಜಯ. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಒಂದು ಪ್ರಶ್ನೆ ಮೂಡಿದೆ, ನಾನ್ಯಾರು ನೀವ್ಯಾರು ಎನ್ನುವ ಹಾಗೆ. ಅದಕ್ಕೆ ಚಿಂತಿಸುವಂತ ಅಗತ್ಯ ಇಲ್ಲ. ನೀವು ನನಗೆ ಮಕ್ಕಳು, ನಾನು ನಿಮಗೆ ತಾಯಿ. ಹಾಗಂತ ನಿಮಗೆ ಮಕ್ಕಳೇ ಮಕ್ಕಳೇ ಅಂತ ಹೇಳಿ ಕರೆದರೆ ಸಾಕಾಗಿರಲಿಲ್ಲ. ಲೋಕ ಮುಖಕ್ಕೆ ನಿಮ್ಮ ಪರಿಚಯ ಆಗಬೇಕಂತಾದ್ರೆ ಒಬ್ಬೊಬ್ಬರಿಗೆ ಮೊದಲಾಗಿ ಒಂದೊಂದು ಹೆಸರು, ಉದ್ಯೋಗ, ಹಿಡಿಯುವುದಕ್ಕೆ ಆಯುಧ, ಇರುವುದಕ್ಕೆ ಸ್ಥಳ, ಹಾಗೆ ಒಂದೊಂದು ಗುಣವನ್ನು ಅನುಭವಿಸುತ್ತೇನಂತೆ. ಕೆಂಪು ವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಬ್ರಹ್ಮ, ನೀಲ ವರ್ಣದಿಂದ ಕಂಗೊಳಿಸುವಂತ ನೀನೇ ವಿಷ್ಣು, ಈ ಎರಡೂ ವರ್ಣಗಳನ್ನು ಮಿಶ್ರಿತಗೊಂಡಂತ ನೀನೇ ಈಶ ಎನ್ನುವ ಹಾಗೆ ಇರುವುದಕ್ಕೆ ಸ್ಥಳವನ್ನು ಅನುಭವಿಸುತ್ತಾ ಇದ್ದೇನೆ. ಬ್ರಹ್ಮ ನಿನಗೆ ಸತ್ಯಲೋಕ, ವಿಷ್ಣು ನಿನಗೆ ಕೊನೆಯಾಗಿ ದುಃಖ,
ಮಗು ಬ್ರಹ್ಮ ಸಕಲ ಚರಾಚರ ಜೀವಿಗಳನ್ನು ಸೃಷ್ಟಿಸುವಂತಹ ಕಾರ್ಯ ನಿನ್ನದು. ಕಂದ ವಿಷ್ಣು ಬ್ರಹ್ಮ ಸೃಷ್ಟಿಸಿರುವಂತಹ ಜೀವಿಗಳನ್ನು ಪಾಲನೆ ಮಾಡುವಂತಹ ಕಾರ್ಯ ನಿನ್ನದು. ಕಂದ ಈಶಾ ಸಮಯವನ್ನರಿತು ಲಯಗೊಳಿಸುವಂತಹ ಕಾರ್ಯ ನಿನ್ನದು. ನಾನು ಕೊಟ್ಟಂತ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ನಮ್ಮ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ ಆ ಕಾಲಕ್ಕೆ ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲಿಯಾದರೂ ಒಂದು ದುಷ್ಟಶಕ್ತಿಯು ಆವಿರ್ಭವಿಸಿತ್ತು ಅಂತಾದ್ರೆ ಅಂತ ದುಷ್ಟಶಕ್ತಿಯ ನಿಗ್ರಹ ಎನ್ನುವುದು ಕರ್ತವ್ಯ. ಏಕೋದರ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿದ್ದೇ ಹೌದು ಅಂತಾದ್ರೆ ಪ್ರತ್ಯಕ್ಷರಾಗಿಯೋ ಪರೋಕ್ಷರಾಗಿಯೋ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ ನಿಶ್ಚಿಂತೆಯಿಂದ. ಬ್ರಹ್ಮ ಹಾಗೂ ಈಶ ನೋಡಿದ್ರು ಈ ಕ್ಷಣದ ಹಿಂದೆ ನಾವೇನು ಎನ್ನುವ ಕಲ್ಪನೆ ನಮಗಿರಲಿಲ್ಲ. ಈಗ ನಮ್ಮನ್ನು ನಾವು ರೂಪಿಸಿಕೊಳ್ಳುವುದಕ್ಕೂ ಇಲ್ಲ ನಮ್ಮ ಕಾರ್ಯದಲ್ಲಿ ನಮ್ಮನ್ನು ನಾವು ಕರುಣಿಸುತ್ತಾಳೆ. ನಮ್ಮ ಕಾರ್ಯದಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು. ಯಾಕೋ ಹೀಗೆ ಸೃಷ್ಟಿ ಮಾಡಬೇಕಾದಂತ ಬ್ರಹ್ಮ ಅವನ ಸೃಷ್ಟಿ ಕಾರ್ಯವೇ ನಿಂತು ಆಗಿದೆ, ಸೃಷ್ಟಿ ಮಾಡ್ತಾ ಇಲ್ಲ. ನೋಡೋಣ ಅವನು ಸೂಚಿಸಿದ್ರೆ ತಪ್ಪಲ್ವಲ್ಲ, ತಪ್ಪಿದವರನ್ನು ಎಚ್ಚರಿಸುವುದು. ಓ ಬ್ರಹ್ಮ, ಸೃಷ್ಟಿ ಮಾಡಬೇಕಾದಂತಹ ನೀನು ಯಾವುದೋ ಒಂದು ಯೋಚನಾ ಲಹರಿಯಲ್ಲೇ ಇದ್ದಿ, ಯಾಕೆ ಸೃಷ್ಟಿ ಮಾಡಪ್ಪ. ವಿಷ್ಣು, ಜಿಜ್ಞಾಸೆ ಅನ್ನೋದು ಜ್ಞಾನದ ಲಕ್ಷಣ. ಜ್ಞಾನಿಗಳಾದವರಿಗೆ ಜಿಜ್ಞಾಸೆ ನೋಡಿದ್ರೆ ಅದು ಬುದ್ಧಿವಂತಿಕೆ ಅನ್ನಿಸುತ್ತದೆ. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಸಾಂಕೇತಿಕ ಅಲ್ವೇ ಅಲ್ಲ? ಹಾಗಾದ್ರೆ ಈ ಹೊತ್ತು ಜಿಜ್ಞಾಸೆಗೆ ನಾನು ಒಳಪಟ್ಟವನಿದ್ದೇನೆ. ಅದು ನಿರಸನವಾಗಬೇಕಾದ್ರೆ ನೀವಿರುವರು ಕೇಳಬೇಕು. ಏನದು? ವಿಷಯ ಪ್ರಕಾಶಕ್ಕೆ ಬಂತು. ಹಾಗಾದ್ರೆ ನಾನು ಯೋಚನಾ ಮಗ್ನನಾದದ್ದು ಹಾಗೆ. ಈಗ ಯಾವುದೇ ಕಾರ್ಯವಾಗಲಿ ಆ ಕಾರ್ಯ ಅನ್ನೋದು ಒಳ್ಳೆಯ ರೀತಿಯಿಂದ ಆರಂಭವಾಗಿ
ಸುಸಾಂಗವಾಗಿ ಮುಂದುವರಿದು ಸುಖಾಂತ್ಯವನ್ನು ಕಾಣಬೇಕಾದ್ರೆ ಅಲ್ಲಿ ಓರ್ವ ನಾಯಕನಿರಬೇಕು, ಓರ್ವ ಮುಂದಾಡಬೇಕು. ಹಾಗೆಂದು ಇಲ್ಲಿ ಯಾರು ಮುಂದಾಡು? ಆ ಯೋಗ್ಯತೆ ಯಾರಲ್ಲಿದೆ? ನಮಗೆ ಮುಂದಾಡು, ನಮ್ಮ ಅಮ್ಮಗೆ ಮುಂದಾಡು. ಅಲ್ಲ, ಅಮ್ಮ ಆದ ಅವನಿಂದ ಆಚೆ ಇನ್ನೊಂದಿಲ್ಲ. ಅಮ್ಮ ಅಂತರ್ಧಾನ ನಾದ ಬಳಿಕ ಈಗ ಇಲ್ಲಿಗೆ ಅಗತ್ಯ ಇದೆ ಅನ್ನುವ ಹಾಗೆ ನಾನು ಯೋಚಿಸಿದ್ದು. ಯಾಕೆ? ಯಾವುದು ಕಾರಣ ಇದೆ. ನೀನು ತಾಮಸ ಗುಣ ಭರಿತ ಮಂದಸ್ಮಿತನಾದಂತಹ ನೀನು ಯಾವತ್ತು ನಾಯಕನಾಗುವುದಕ್ಕೆ ಸಾಧ್ಯವಿಲ್ಲ. ನಾಯಕನಾಗಿ ಮುಂದುವರಿಯುವ ಯಾವತ್ತು ಹೆಚ್ಚು ನಗಬಾರದು. ಹಾಗೆಂದು ಇವ ತಾಮಸ ಗುಣ ಹೋಗ್ಬೇಕ. ಈತನ ಮುಖದಲ್ಲಿ ಸಿಟ್ಟು ಸ್ವಲ್ಪ ಹೆಚ್ಚೇ ಕಾಣುವುದು. ಹಾಗಾಗುವುದಿಲ್ಲ. ಯಜಮಾನನಾದವ ಹೇಗಿರ್ಬೇಕು? ಆತ ಸ್ವಲ್ಪ ರಾಜನ ಹಾಗಿರ್ಬೇಕು. ಮಾತ್ರವೇ ಅಲ್ಲ, ಗೌರ ವರ್ಣದವರಾಗಿ ಈ ಹೊತ್ತು ನನ್ನ ಮುಖಮುಖಿಯನ್ನು ನೀವೆಲ್ಲರೂ ಗಮನಿಸಿದ್ರಿ ಎಂದಿದ್ರೆ ತಾಯಿಯೇ ಹೇಳಿದ ಹಾಗೆ ಮೊದಲಾಗಿ ಕರೆದದ್ದು ಯಾರನ್ನು ಹೇಳು? ನನ್ನ ನಲ್ವೇ ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ದೊಡ್ಡದು. ಪ್ರತ್ಯೇಕವಾಗಿ ನಾನು ದೊಡ್ಡವ ಅನ್ನುವ ಹಾಗೆ ತಿಳಿಸಿ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಹಾಗಾಗಿ ತಾಯಿಯೇ ಹೇಳಿದ್ದಾಳೆ, ಸೂಚ್ಯವಾಗಿ ನಾವು ಅದನ್ನು ಅರಿತುಕೊಳ್ಬೇಕು. ಇದೀಗ ನೀವೀವರು ಅದನ್ನು ಅರಿತುಕೊಂಡಿಲ್ಲ. ಮಾತ್ರವೇ ಅಲ್ಲ, ಅರಿತುಕೊಂಡು ನನಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ ಈವರು ಸಹಮತದಿಂದ ನೀನು ನಾಯಕ ನಮಗೆ ಮುಂದಾಡುವನ್ನು ಹಾಗೆ ಒಪ್ಪಿಕೊಂಡದ್ದಿಲ್ಲ. ಆ ಕಾರಣದಿಂದಾಗಿ ಇದೆಲ್ಲವನ್ನು ವಿವರಿಸಬೇಕಾದ ಅನಿವಾರ್ಯತೆ ನನಗೆ ಈಗ ಮೂಡಿ ಬಂದಿದೆ. ಮಾತ್ರವೇ ಅಲ್ಲ, ಹರಿಹರರಾಗಿಸಿ ಅನ್ನುವ ಹಾಗೆ ಯಾಕೆ ಹೇಳಿದೆ? ನಾನು ಆಡುತ್ತಿರುವಂತಹ ಮಾತನ್ನು ನೀವೀವರು ಕಿವಿಗೊಟ್ಟು ಕೇಳತಕ್ಕದ್ದು. ಮೊದಲಾಗಿ ಕೊಟ್ಟಂತಹ ಕಾರ್ಯ ಅದ್ಯಾರಿಗೆ? ಈ ಬ್ರಹ್ಮನಿಗೆ ಸೃಷ್ಟಿಪ ಕಾರ್ಯ. ಹೌದಾ? ಆದುದರಿಂದಲೇ ನಾನು ಹೇಳ್ತಾ ಇದ್ದೇನೆ, ನಾನು ಆಲೋಚಿಸಿ ಲೆಕ್ಕಾಚಾರ ಮಾಡಿ ಯಾವಾಗ ಸೃಷ್ಟಿಸಬೇಕು ಅನ್ನುವಂತಹ ನಿರ್ಧಾರವನ್ನು ತಳೆಯುತ್ತೇನೆಯೋ ಅಲ್ಲಿಯವರೆಗೆ ನನ್ನ ಕಿಂಕರರಾಗಿ ನನ್ನ ಸೇವೆಯನ್ನು ಮಾಡಿ ಒಟ್ಟಾರೆ ನಿನಗೊಂದು ಯಜಮಾನಕ್ಕೆ ಬೇಕೀಗಲ್ಲ. ಅಲ್ಲ, ನನಗೆ ಬೇಕಾದಲ್ಲ. ಮದನ
ನಿನ್ನ ಮಾತು ಹಾಗೆ ಆಗಿದೆ. ಸಾಧಾರಣತೆ ಹೇಳಿದೆ ನಾನು. ಆಹಾ, ಮತ್ತೇನು? ಯಾಕೆಂದ್ರೆ ನಿನ್ನ ಮನಸ್ಸಿಗೆ ಬಂದದನ್ನು ಆಡಿಕೊಂಡಿ. ಅಲ್ವೇ ಅಲ್ಲ. ಅಮ್ಮನನ್ನ ಪ್ರಥಮವಾಗಿ ಕರೆದಿದ್ದಾಳೆ. ಹೌದಲ್ಲ? ಪ್ರಥಮವಾಗಿ ಯಾಕೆ ಕರೆದ್ರು? ಯಾಕೆ? ಆ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ. ಏನು ಯೋಚನೆ? ಒಂದು ತಾಯಿಗೆ ಒಂದು 10 ಮಂದಿ ಮಕ್ಕಳಿದ್ರೆ ಆ ತಾಯಿ ಹೊರಗಡೆಯಲ್ಲಿ ಆದ್ರೂ ಹೋಗಿ ಬಂದವಳು ಮೊದಲಾಗಿ ವಿಚಾರ ಮಾಡುವುದು ಯಾರನ್ನ? ಎತ್ತಿ ಮುದ್ದಿಸುವುದು ಯಾರನ್ನ? 10 ಮಂದಿಗಳಲ್ಲಿ ಹಿರಿಯ ಮಕ್ಕಳನ್ನು ಮಾತನಾಡಿಸುವುದಿಲ್ಲ, ಕಿರಿಯ ಮಗುವನ್ನೇ ಮಾತನಾಡಿಸುವುದು ಇರಬಹುದು. ನಮ್ಮ ಅಮ್ಮನಿಗೂ ಹಾಗೆ. ಇಲ್ಲಿ 3ರನ್ನ ಕಂಡಾಗ ನೀನು ಸಣ್ಣದು ಅಂತ ಕಂಡಿತ್ತು ಏನು. ಹಾಗಾಗಿ ಮಗು ಬ್ರಹ್ಮ ಅಂತ ಅವನ ಕಾಲದ ಬಿಟ್ಟು ಕೊಡ್ಬಿಟ್ಟು ತಾನು ಹೆಚ್ಚು ಅಂತ. ಅಲ್ವೇ ಅಲ್ಲ ವಿಷ್ಣು. ಮತ್ತೆ ಹೊಣೆಗಾರಿಕೆಯನ್ನು ಕೊಡುವುದು ಮೊದಲು ಯಾರಿಗೆ ಹೇಳು? ಹಿರಿಯವನಿಗೆ. ಇಲ್ಲಿ ಹೊಣೆಗಾರಿಕೆಯ ಆ ಅರ್ಥವೇ ಇಲ್ವಲ್ಲ ಇಲ್ಲಿ. ಎಲ್ಲಿಲ್ಲ? ಹೊಣೆಗಾರಿಕೆ ಎಂಬುದು ಬೇಕಾಗಿ ಇಲ್ವಲ್ಲ. ಅದೇನಿಲ್ಲ. ಯಾಕಿಲ್ಲ? ನಾವು 3 ಸಮಾನ ಸ್ಕಂದರು. ಯಾಕೆಂದ್ರೆ ಸೃಷ್ಟಿ, ಪಾಲನೆ ಹಾಗೂ ಲಯ ಇದು ಒಂದಕ್ಕೊಂದು ಹೊಂದಾಣಿಕೆ ಅಲ್ಲವೇ? ಇನ್ನೂ ಒಂದು ಮಾತನಾಡಿದೀನಿ. ಪ್ರಥಮದಲ್ಲಿ ನನ್ನ ಅಮ್ಮ ಕರೆದಿದ್ದಾಳೆ ಮಗು ಬ್ರಹ್ಮ. ಯಾಕೆಂದ್ರೆ 3ರ ಹೆಸರು ಒಂದೇ ಅಲ್ಲ, ಅಲ್ವೇ ಅಲ್ಲ. ಪ್ರತ್ಯೇಕವಾಗಿ ಇರುವ ಹಾಗಿಲ್ಲ. ಹಾಗಾಗಿ ಅಲ್ಲಿ ಭೇದವನ್ನು ಕಲ್ಪಿಸಬಾರದು ಎಂಬ ಕಾರಣಕ್ಕೆ ಮಕ್ಕಳು ಇನ್ನು ಮುಂದೆ ಈ ಕುರಿತಾಗಿ ಜಿಜ್ಞಾಸೆಯನ್ನ ತಂದುಕೊಳ್ಳಬಾರದು ಎಂಬ ಉದ್ದೇಶದಿಂದಲೇ ಅಮ್ಮ ಒಬ್ಬರನಿಂದ ಕರೆದದ್ದನ್ನು ಗಮನಿಸಿದೆಯಾ? ಹರಿಹರ ಬ್ರಹ್ಮರಾಲಿಸಿ ಕೇಳಿಸ್ಕೊಂಡ್ರೆ ಅದು ಪ್ರಾಸಕ್ಕಾರಿ ಅಂತ ಹೇಳಿರಬಹುದು. ಪ್ರಾಸ ಅಲ್ಲ, ಇದು ನಿನ್ನಿಂದ ತ್ರಾಸ ನಮ್ಗೆ ಆಗುದು. ಈಗ ತ್ರಾಸಕ್ಕಾಗಿ ಹೇಳೋದಲ್ಲ, ಅದು ಒಪ್ಪಿಕೊಳ್ಳೋದಕ್ಕಾಗುವುದಿಲ್ಲ. ಹಾಗಾಗಿ ತ್ರಾಸ. ಅದು ಯಾಕೆ ಕೇಳು. ಮಕ್ಕಳೇ ಎಂಬುದರ ಭಾವ ಅರ್ಥ ನಮ್ಮ ತಾಯಿಯ ಅಂತರಂಗದಲ್ಲಿ ಅವ ಹೆಚ್ಚು ಇವ ಕಡಿಮೆ, ಅವ ಜ್ಯೇಷ್ಠ ಇವ ಕನಿಷ್ಠ ಎಂಬ ಮನೋಭಾವ ನಮ್ಮ ಅಮ್ಮನಿಗಿಲ್ಲ. ಹಾಗಾಗಿ ಸಮಾನ ಸ್ಕಂದರೇ ಎಂಬ ನೆಲೆಯಲ್ಲಿಯೇ ನಮ್ಮನ್ನ ತಾಯಿ ರೀತಿ ಗುರುತಿಸಿದ್ದಾಳೆ. ಹಾಗಾಗಿ ಹೇಳ್ತೇನೆ, ನಾವು 3 ಇಲ್ಲಿ ಯಾರು ಯಜಮಾನನಲ್ಲ, ಯಾರು ಆಡಲ್ಲ, ಯಾರು ಹೇಳಲಿಕ್ಕಿದ್ದಲ್ಲ, ಯಾರು ಕೇಳಲಿಕ್ಕಿದ್ದಲ್ಲ. ಹೇಳುವುದಕ್ಕೆ ಕೇಳುವುದಕ್ಕೆ ನಾವು ತಪ್ಪು ಮಾಡಿದ್ರೆ ಹಾಗಲ್ಲ ಹೀಗೆ ಮಾಡಿರಿ ಎಂಬ ಹಾಗೆ ವಿಚಾರ ಮಾಡಬೇಕಾದದ್ದು ಅದು ತಾಯಿಯ ಆದವರಿಗೆ ಬಿಟ್ಟದ್ದೇ ಹೊರತು ನಮ್ಮಲ್ಲಿ ನಿನ್ನನ್ನು ನಿರ್ಣಯಿಸುವುದಕ್ಕಾಗೋದಿಲ್ಲ. ಹಾಗಾಗಿ ಹೇಳ್ತೇನೆ, ಏನು ನಾವು ಸಮಾನ ಸ್ಕಂದರ ಅಂತ ಹೇಳ್ತೇವೆ. ಅಲ್ಲ, ನೀನು ಒಬ್ಬನೇ ಒಪ್ಪನೇ ಇರುವುದರಿಂದ ಇನ್ನೋರ್ವನ ಮತ ಇಲ್ಲ ಅಂತ ಆಗುದಿಲ್ಲ. ನೋಡೋಣ ಹೇಳಿದ್ದಾರಲ್ಲ,
ಯಜಮಾನಿಕೆ ಬೇಕು. ಯಾವುದೇ ಒಂದು ಕೆಲಸವು ಸುಲಲಿತವಾಗಿ ಸಾಂಗವಾಗಿ ನಡೆಯಬೇಕಂತಾದ್ರೆ ಸರಿ ಒಬ್ಬ ಯಜಮಾನಿಕೆ ಬೇಕು. ನಿಜ ಬೇಡವೇ? ಹಾಗಂತ ನಿನಗೆ ಯಜಮಾನಿಕೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅದು ಯಾಕಿಲ್ಲ? ಅವನು ಹೇಳ್ತಾ ಇದ್ದಾನೆ, ಏನು? ಯಜಮಾನಿಕೆ ಎನ್ನುವುದು ಬೇಡ, ನಾವು ಮೂವರು ಸಮಾನರು ಎನ್ನುವುದಾಗಿ. ಅವನು ಹೇಳಿ ಬಿಡು ಅಲ್ವಾ? ಅದು ಏಕಮತ. ಸರಿ, ಅದು ಅವನಲ್ಲೇ ಇರಲಿ. ಅವನ ಮತ ಬೇಡ, ನಿನ್ನ ಮತ ಏನೀಗ? ಮತ್ತೆ ಸಹಮತವು ಯಜಮಾನಿಕೆ ಮಾಡುದಿದ್ರೆ ನಾವೇ ಗಟ್ಟಿ ನಾವೇ. ಯಾಕೆ ಅಂತ ಕೇಳು. ನಾವೇ ಅಂದ್ರೆ ನೋಡು, ಇದ್ದಾಯ್ತಲ್ವಾ? ನೀನು ಇರುವುದು ಸತ್ಯಲೋಕದಲ್ಲಿ, ಅವ ಇರುವುದು ವೈಕುಂಠದಲ್ಲಿ, ನಾನಿರುವುದು ಕೈಲಾಸದಲ್ಲಿ. ಅದಕ್ಕೆ ಈ ಯಜಮಾನರೆಲ್ಲ ತಿರುಗಾಟ ಇರುವುದಿದ್ರೆ ಮೇಲಿರುವುದು. ಲಪ್ಪ. ಅದರ ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ನಿಮ್ಮಿರುವರಿಗಿಂತ ಎತ್ತರವಾದ ಸ್ಥಾನದಲ್ಲಿ ನಾನಿದ್ದ ಕಾರಣ ನನ್ನನ್ನು ನೀನು ಯಜಮಾನ ಅಂತ ಒಪ್ಪಿಕೊಳ್ಳಬಹುದು. ಮತ್ತೆ ಹಿಡಿಯುವುದಕ್ಕೆ ನಿಮಗೆ ಒಂದೊಂದು ಆಯುಧವನ್ನು ನೀಡಿದ್ದಾಳೆ ಅಮ್ಮ. ಅದೇ ರೀತಿ ನನಗೂ ಒಂದು ಆಯುಧವನ್ನು ನೀಡಿದ್ದಾಳೆ. ನೋಡು, ಏನು? ನಿನಗಿರುವುದು ಆಯುಧ ಒಂದೇ, ನನಗಿರುವುದು ಒಂದೇ. ಆದರೆ ಆಯುಧದಲ್ಲಿ ವಿಶೇಷತೆ ಉಂಟು. ಏನು? ಸೃಷ್ಟಿ ಸ್ಥಿತಿ ಲಯ ಎನ್ನುವುದನ್ನ ಏಕಕಾಲದಲ್ಲಿ ಮಾಡಬಹುದಾದಂತಹ ಶಕ್ತಿ ನನ್ನಲ್ಲಿ ಉಂಟು. ಹಾಗಾಗಿ ನಾನು ಮಾಡುವುದಕ್ಕೆ ಮುಂದಾಗಲಿಲ್ಲ. ಕಾರಣ ಏನು? ಏನು? ನಿನ್ನ ಕೆಲಸ ಇರುವುದಿಲ್ಲವಲ್ಲ, ಹಾಗಾಗಿ ನಾನು ತಡೆದು ನಿಂತದ್ದು. ಹಾಗಾಗಿ ಕೇಳ್ತೇನೆ, ಏನು? ಮತ್ತೆ ಅಮ್ಮ ಕರೆದು ಹೇಳಿದ್ರು, ಎಲ್ಲೇ ಆಗಲಿ ಮನೆಯಲ್ಲಿ ಹೆತ್ತವರು ಹೊರಗಡೆ ತಿರುಗಾಟ ಮಾಡಿ ಬರುವುದಕ್ಕೆ ಹೋಗುವಾಗ ಕಿರಿಯವರನ್ನ ಕರೆದು ಹೇಳ್ತಾರೆ. ಕಾರಣ ಏನು? ಮಗನೇ, ಹೊರಗಡೆ ಹೋಗಿ ಬರ್ತೇನೆ, ಮನೆಯ ಜವಾಬ್ದಾರಿಯನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ಎನ್ನುವುದಾಗಿ ಸಣ್ಣವರಿಗೆ ಹೇಳುದಾ? ಹೇಳುವುದು ಯಾಕೆ ಅಂತ ಪ್ರಶ್ನೆ ಮಾಡು. ಯಾಕೆ ಹೇಳ್ತಾರೆ? ದೊಡ್ಡವರಿಗೆ ಹೇಳಿದ್ದೆ ಹೌದು ಅಂತ ಆದ್ರೆ ದೊಡ್ಡವನು ಹೋಗಿ ಸಣ್ಣವನಿಗೆ ಬೈತಾನೆ, ಅವನು ಮತ್ತೆ ಇನ್ನು ರಗಳೆ ಮಾಡ್ತಾನೆ. ಸಣ್ಣವನಿಗೆ ಹೇಳಿದ್ರೆ ಅಮ್ಮ ನನ್ನಲ್ಲಿ ಹೇಳಿದ್ದಾಳೆ, ನಾನು ರಗಳೆ ಮಾಡಬಾರ್ದು ಅಂತ ತಮ್ಮ ಯೋಚನೆ ಮಾಡ್ತಾನೆ. ಆ ನೆಲೆಯಲ್ಲಿ ಯೋಚನೆ ಮಾಡುವುದಿದ್ರೆ ಬ್ರಹ್ಮ ನೀನು ನನ್ನ ತಮ್ಮ ಈ ವಾದವನ್ನ ಒಪ್ಪಿದರೆ ನಾನು ಒಪ್ಪುತ್ತೇನೆ, ಇಲ್ಲದಿದ್ರೆ ಹೋದರೆ ಲಯದ ಅಧಿಕಾರವನ್ನ ಪಡೆದವನು ನಾನು. ನಾನೇ ಹಿರಿಯ, ನಾನೇ ಶ್ರೇಷ್ಠ, ನಾನೇ ಜ್ಯೇಷ್ಠ. ಏನ್ ಮಾಡ್ತಿ? ಎಲ್ಲಿಯಾದರೂ ನೀವು ಒಪ್ಪಲಿಲ್ಲ ಅಂತಾದ್ರೆ ಸೃಷ್ಟಿ ಮಾಡಿದ ಅರೆ ಕ್ಷಣದಲ್ಲಿ ಸಕಲ ಬ್ರಹ್ಮಾಂಡವನ್ನೇ ಭಸ್ಮ ಮಾಡಿ ಬಿಸಾಡಿ. ಸೃಷ್ಟಿ ಮಾಡಿದೆ ತಾನೆ. ಹಾಗಾಗಿ ಮೊದಲು ಯಾರು? ಹಾಗೆಂದು ಈಗ ಹರಿ ಈಶ್ವರೇನೋ ಹೇಳಿದ ಅನ್ನುವ ಮಾತ್ರಕ್ಕೆ ಆತನ ಮಾತನ್ನು ನಾನು ಒಪ್ಪುವುದಿಲ್ಲ. ಯಾಕೆ? ಮೊದಲು ಸಜಿಸಲು ಪದ್ಮಾಕ್ಷರಾದಂತಹ ನೀನು ಬರೆಯುವವ, ಆ ಬಳಿಕ ನೀನು ಲಯಗೊಳಿಸುವವ. ಅದಕ್ಕೂ ಲೆಕ್ಕಾಚಾರ ಇದೆ. ಈಗ ಒಂದು ಬೆಳೆಯನ್ನ ಬೆಳೆಯುವುದು ನಿನ್ನ ಕೆಲಸ ಏನು ಇಲ್ಲಿ? ಏನು? ಬೀಜವನ್ನ ಬಿತ್ತುವುದು ಮಾತ್ರ. ಅದನ್ನ ಸಮವಾಗಿ ಬೆಳೆಸಬಹುದಾದಂತಹ ಶಕ್ತಿ ಯೋಗ್ಯತೆ ಇದ್ದರೆ ಅದು ಆತನಿಗೆ. ಸ್ವಲ್ಪ
ಬೀಜವನ್ನು ಬಿತ್ತುವುದಕ್ಕೂ ಕಾಲ ಹದಬೇಕು. ಯಾಕೆ ಹೇಳಿದೆ? ನಿನಗೆ ಬಂದ ಹಾಗೆ ಲಯ ಮಾಡಲಿಕ್ಕಾಗುವುದಿಲ್ಲ, ಅಲ್ಲ ಇವನಿಗೆ ಬೇಕಾದ ಹಾಗೆ ಪಾಲಿಸುವುದಕ್ಕಾಗುವುದಿಲ್ಲ. ಯಾಕೆ? ಹಣೆಯಲ್ಲಿ ವಿಧಿಯ ಬರಹ, ವಿಧಾತನವನ್ನು ವಿಧಿಸುವವ ಯಾವಾಗ ಬೇಕು ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಸೃಷ್ಟಿಯನ್ನು ಮಾಡುವುದು ಮಾತ್ರ ಅಲ್ಲ, ಈ ಜೀವರಾಶಿಯನ್ನು ಹೀಗೆಯೇ ಕೊರೆಯಬೇಕು ಅನ್ನುವ ಹಾಗೆ ವಿಧಿಲಿಪಿ ನಾನು ಬರೆದಿದ್ದೇನೆ, ಅದನ್ನು ಕಂಡು ಈತನು ಪಾಲಿಸಬೇಕು. ಆ ಬಳಿಕ ನಾನು ಬರೆದಿದ್ದೇನಲ್ಲ ಅದನ್ನು ಓದಿ ನೀನು ಲಯಗೊಳಿಸಬೇಕು. ಮತ್ತೊಂದು ಮಾತನ್ನು ಹೇಳ್ತೇನೆ, ಇದೀಗ ನಾನು ಸೃಷ್ಟಿಯ ಕಾರ್ಯವನ್ನು ಮಾಡದೇ ಇರುವುದೇ ಎಂದಿದ್ದೆ. ನಿನಗೆ ಪಾಲನೆಯ ಕಾರ್ಯ ಇಲ್ಲ, ಕಾರ್ಯವೇ ಇಲ್ಲ, ನಿನಗೆ ಕೆಲಸ ಅಂತ ಹೇಳು. ಹಾಗಾದ್ರೆ ನೀಡುವ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡುವವ ನಾನು ಆಗುವುದರಿಂದಲೇ ರಾಜಸ ಗುಣೋಪೇತನಾದ ನಾನೇ ಅಧಿಕ ಅಧಿಕ ಬ್ರಹ್ಮ. ಏನು ಇಷ್ಟೆಲ್ಲ ಗೊಂದಲದಲ್ಲಿದ್ದ ನಮಗೆ ಆ ಗೊಂದಲದಿಂದ ದೂರ ಮಾಡಿದವಳು ತಾಯಿ. ಹಾಗಾಗಿ ಅಮ್ಮನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಹೇಳಿದ ಅಮ್ಮನಿಗೆ ನಿಮ್ಮ ಉಬೇರಲ್ಲಿ ಹಿರಿಯಾದ ಬ್ರಹ್ಮ ಅಮ್ಮ ಹೇಳಿದ್ದುಂಟ. ಕೆಲವನ್ನು ಹೇಳಬೇಕಾಗ್ತದೆ, ಕೆಲವನ್ನು ನಾವೇ ತಿಳಿದುಕೊಳ್ಬೇಕಾಗ್ತದೆ. ಅಲ್ಲ, ನಮ್ಮ ತಿಳುವಳಿಕೆ ತಪ್ಪು ಕಲ್ಪನೆ ಅಂತ ಹೇಳುದು ನಾನು. ನಮ್ಮ ತಿಳುವಳಿಕೆ ಎಲ್ಲವೂ ಸಾಧುವಾಗುವುದಿಲ್ಲ. ಬಿಡು, ಅಮ್ಮ ಹೇಳಿಲ್ಲ. ಇನ್ನು ನಿನ್ನ ಸೃಷ್ಟಿ ಅದೇ ಎಷ್ಟರ ಮಟ್ಟಿಗೆ ಕೇಳು, ಹುಟ್ಟಿಸು. ಈಗ ಒಂದು ಬಿತ್ತುವ ಭೂಮಿ ಅದು ಹುಟ್ಟಿತ್ತು, ಮುಗಿಯಿತು ನಿನ್ನ ಕೆಲಸ. ಅದಕ್ಕೆ ಹಾಗಾದ್ರೆ ಅದು ಕೇವಲ ಕ್ಷಣಿಕವಾದಂತಹ ನಾನು. ಹಾಗೆ ಹುಟ್ಟಿದಂತ ಅದು ಗಿಡವಾಗಿ ಮರವಾಗಿ ಅದರಲ್ಲಿ ಫಲವನ್ನು ಕಾಣಬೇಕು ಅಂತಾದ್ರೆ ಅದಕ್ಕೆ ಬೇಕಾದನ್ನು ಕೊಟ್ಟು ಹೊರೆಯಬೇಕಾದದ್ದು. ನಿನ್ನ ಅದು ಕ್ಷಣಿಕವಾದದ್ದಲ್ಲ, ಪಾಲನೆ ಎನ್ನುವುದೇ ಅದು ಸುದೀರ್ಘವಾದದ್ದು. ಆ ನೆಲೆಯಲ್ಲಿ ಯೋಚಿಸುವುದಕ್ಕೆ ಹೊರಟ್ರೆ ನಾನು ಹಿರಿಯವ ಅಂತ ಹೇಳ್ಬೋದು. ನಾನು ಹೇಳೋದಕ್ಕೆ ಹೋಗುವುದಿಲ್ಲ, ನನಗದು ಬೇಕಾಗಿವೇ ಇಲ್ಲ. ಯಾಕೆ ಕೇಳಿ, ಲಯಕರ್ತವಾದಂತ ಈಶ್ವರನಲ್ಲಿ ನಾನಿದ್ದೇನೆ, ಸೃಷ್ಟಿಕರ್ತರಾದಂತ ನಿನ್ನಲ್ಲಿ ನಾನಿದ್ದೇನೆ. ಕಾರಣ ಏನು? ವಿದಿಕ್ಷು ವ್ಯಾಪ್ನೋತಿ ಇತಿ ವಿಷ್ಣು ಎನ್ನುವುದರ ಅರ್ಥವೇ ಸರ್ವವನ್ನು ವ್ಯಾಪಿಸಿದವನು ಎಂಬ ಅರ್ಥದಲ್ಲಿ. ಹಾಗಾಗಿ ಹೇಳ್ತೇನೆ, ಪಾಲನೆಯೇ ಸರ್ವಶ್ರೇಷ್ಠ. ಈಗ ಇವನ ಅಭಿಮತ ಇರಬೇಕು. ಖಂಡಿತ ಹೌದು. ಆ ಸೃಷ್ಟಿಯಾದಂತ ಜೀವಿಯನ್ನ ಸರಿಯಾಗಿ ಪಾಲನೆ ಪೋಷಣೆ ಮಾಡಬೇಕಾದದ್ದು ಅದು ಘನವಾದಂತ ಕೆಲಸ. ಮತ್ತೆ ನೀನ್ ಹೇಳ್ತಾ ಇದ್ದೀಯ ಸರ್ವವ್ಯಾಪಿ ಎಂಬುದಾಗಿ. ಸರಿ, ನೀನೇನು ನಿನ್ನ ಯೋಗ್ಯತೆ ಏನೆಂಬುದನ್ನ ಕಳೆದ ಕಲ್ಪದಲ್ಲಿ ನಾನು ತಿಳಿದವನಿದ್ದೇನೆ. ಹಾಗಾಗಿ ಈ ಬ್ರಹ್ಮನ ಒಂದು ವಾದ ಎನ್ನುವುದು ವಾದಕ್ಕೆ ಸರಿಯಾಗಿ ವಾದ ಮಾಡಬೇಕು ಅಂತ ಅದೇ ಇದ್ದವರು ಮೂವರು ಸರಿಯಾಗುವುದಿಲ್ಲ. ಯಾಕೆ ವಾದದಲ್ಲಿ ಒಂದು ಜಯ ಎನ್ನುವುದು ಕಾಣ್ತದೆ, ಇಲ್ಲ ಸೋಲೆನ್ನುವುದು ಕಾಣ್ತದೆ. ನಮ್ಮಲ್ಲಿ ಹಾಗಿಲ್ಲ.
ಸಮ ಇಲ್ಲ ಇಲ್ಲಿ. ಸರಿ. ಇಲ್ಲಿ ರಸ ಉಂಟು. ಯಾಕೆಂದ್ರೆ ಕೇವಲ ಬ್ರಹ್ಮನಾಗಿ ಏನನ್ನ ಆಗ್ತಾ ಇಲ್ಲ. ಅಮ್ಮ ಕೊಟ್ಟ ಒಂದು ಗುಣ ಉಂಟು ಹೌದು. ರಜಗುಣ. ಅದ್ರ ಸ್ವಭಾವವೇ ಹಾಗೆ. ಅಹಂ ನಾನು ಏನು ಗೊತ್ತಿಲ್ಲ. ಮುಂದೆ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಇಷ್ಟೊತ್ತಿಗೆ ತಾನು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತಾನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲಿಯಾದ್ರೂ ವಾದಕ್ಕೆ ನಾನು ಇಳಿದದ್ದೇ ಹೌದು ಅಂತಾದ್ರೆ ನಾನು ಹೋಗಬೇಕಾಗ್ತದೆ. ಕೇವಲ ವಾದಕ್ಕಷ್ಟೇ ಅಲ್ಲ, ನಾನು ಹೋಗಿ ಬ್ರಹ್ಮನ ಜುಟ್ಟ ಬಂದ್ರೆ ಹಿಡಿಬೇಕಾಗ್ತದೆ. ಸರಿ. ಎಲ್ಲಿಯಾದ್ರೂ ಜುಟ್ಟ ಹಿಡಿದ್ರೆ ಮತ್ತೆ ಅಮ್ಮನಿಗೆ ಬೇಸರ ಆಗ್ತದೆ. ಹುಟ್ಟಿದ ಮರುಕ್ಷಣದಲ್ಲೇ ಮಕ್ಕಳಾದ ಇವರು ಈ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಅಮ್ಮನಿಗೆ ಇದಾಗಬಾರದಲ್ಲ ಎಂಬ ಕಾರಣಕ್ಕಾಗಿ ವಾದಕ್ಕೆ ಜನ ಯಾರಂತ ನಾನು ನೇಮಿಸಿದ್ದೇನೆ. ವಾದ ಮಾಡುವುದಿದ್ರೆ ಅದಕ್ಕೆ ನೀನು ಸರಿಯಾದವನು ಎನ್ನುವುದಾದ ತಿಳಿದು ನಾನು ಹೊರಗಡೆ ಇರುವುದಿಲ್ಲ. ಎಲ್ಲ ಹೋಗ್ತಿ ಹಾಗಂತ ನೀ ಸುಲಭದಲ್ಲಿ ವಾದ ನೀನು ಒಬ್ಬನ ಹತ್ರನೇ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಬಹಳ ನಗಾರದೆ ಅಂತಾದ್ರೆ ನಿನಗೂ ಕಲಿಸಿ ಒಟ್ಟು ಬುದ್ಧಿ ಉಂಟು ಅವನಿಗೆ. ಯಾಕೆ ಹೇಳು, ಬುದ್ಧಿ ಆತನ ಸ್ಥಿಮಿತದಲ್ಲಿ ಇಲ್ಲವಲ್ಲ. ಹಾಗಾಗಿ ನಾನು ನಿನ್ನೊಳಗೆ ಐಕ್ಯನಾಗಿರ್ತೇನೆ. ಆಗ ವಾದ ಮಾಡ್ಲಿಕ್ಕಾಗಲಿ ಯುದ್ಧ ಮಾಡ್ಲಿಕ್ಕಾಗಲಿ ಸರಿಯಾಗಿ ಆಗ್ತದೆ. ಐಕ್ಯನಾಗ್ತಿ ಅಂತಾದ್ರೆ ಆಮೇಲೆ ಅಂತ ಒಪ್ಪಿದ್ರು ಒಪ್ಪಬಹುದು. ಅವನಾಗಿ ನನ್ನನ್ನು ಸೇರಿಕೊಂಡಿರು. ನಿನಗೆ ಬೇಸರ ಆಗ್ತದೆ ಅಂತಲ್ಲ, ನಿನಗೆ ಸಿಟ್ಟು ಬರಬಾರ್ದು. ಯಾಕಂದ್ರೆ ನೀನು ಬಾ, ಕೈ ಸೇರಿಸ್ಕೊಳ್ತೇನೆ. ಅಗತ್ಯ ಇಲ್ಲ. ನಿನ್ನ ಕಣ್ಣ ನೋಟ, ನಿನ್ನ ತುಟಿ ಅಂಚಿನ ನಗೆ, ಯಾರನ್ನು ಯಾವಾಗ ಹೇಗೆ ಮಾಡ್ತಿ ಅನ್ನುವುದು, ಏನ್ ಮಾಡ್ತಿ ಅನ್ನೋದನ್ನು ತಿಳಿದಕ್ಕಾಗುವುದಿಲ್ಲ. ಈ ಹೊತ್ತು ನನಗೆ ಅರ್ಥವಾಯಿತು. ಬಾಯಿ ಮಾತಿನಿಂದ ಅರ್ಥವಾಗುವುದಿಲ್ಲ ನನಗೆ. ಹಾಗಾಗಿ ಇದು ಎತ್ತಿದ್ದೇನೆ ದಂಡವನ್ನು, ಕೈಯ ದಂಡದಿಂದಲೇ ತೋರಿಸಿಕೊಳ್ತೇನೆ. ಶೋಧನೆ ಶೋಧನೆ ಯಾವ ಶೋಧನೆ? ಯಾಕೆಂದ್ರೆ ಅಮ್ಮ ಹೇಳುತ್ತಾಳೆ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನಃ ಸೃಷ್ಟಿ ಮಾಡಿ ಕಟ್ಟಲೆ ಎಂಬ ಹಾಗೆ. ಹಾಗಾದ್ರೆ ಏನು ಇಲ್ಲವೇ ಇದ್ದದ್ದನ್ನು ಸೃಷ್ಟಿ ಮಾಡಲಿಕ್ಕೆ ನನಗೆ ಆಗುದಿಲ್ಲವಲ್ಲ. ಅದರ ಮೂಲ ಬೇಕು, ಮೂಲ ವಸ್ತು ಉಂಟಲ್ಲ, ಅದು ಎಲ್ಲಿದೆ ಅನ್ನೋದು ಬೇಡವೆ? ಎಲ್ಲಿದೆ? ಅದಲ್ಲೇ ಇದೆ. ಮಾತ ಎಲ್ಲಿದೆ? ಆಕೆಯಿಂದ ಅನುಗ್ರಹವಾದ ಬಳಿಕ ನೋಡು, ಸೃಷ್ಟಿ ಸ್ಥಿತಿ ಲಯ ಆ ಬಳಿಕ
ಹೋದ ಬಳಿಕ ಆಕೆಯಿಂದ ಅನುಗ್ರಹಿತವಾಗಬೇಕು. ಅದು ಎಲ್ಲವೂ ನೀನು ನಿನ್ನಲ್ಲೇ ಇದೆ ಅಂತ ಆಡಿಕೊಳ್ಳಬಹುದು. ನಿನ್ನಲ್ಲೇ ಇದೆ ನನ್ನಲ್ಲೇ ಇದೆ ಅನ್ನೋ ಹಾಗಲ್ಲ, ಅದೆಲ್ಲವೂ ನನ್ನಲ್ಲೇ ಇದೆ. ಅದೇ ನೀನು ಹೇಳಿಕೊಂಡ್ರೆ ಅದು ಆಗ್ಲಿಕ್ಕಿಲ್ಲ. ಶೋಧನೆ ಬೇಕು ಅಂತ ಹೇಳಿದ್ದಕ್ಕೆ ಅಹಂ ಬ್ರಹ್ಮಾಸ್ಮಿ. ಹೌದಪ್ಪ, ಹಾಗಂತ ಅದೇ ತೀರ್ಮಾನ ಅಲ್ಲ. ಮತ್ತೆ ಯಾಕೆಂದ್ರೆ ನೀನೇನೆನ್ನುವುದು ನಿನಗೆ ಗೊತ್ತಿದೆ, ನಾನೇನೆನ್ನುವುದು ನನಗೆ ಗೊತ್ತಿದೆ. ಹಾಗಂತ ನಾನೇನೆನ್ನುವುದು ನಿನಗೆ ಗೊತ್ತಿಲ್ಲ, ಅದೇ ನೀನೇನೆನ್ನುವುದು ನನಗೂ ಗೊತ್ತಿಲ್ಲ. ತಿಳಿಯಪಡಿಸಲಿಕ್ಕೆ ದಾರಿ ಕೊಟ್ಟನಲ್ಲ. ಅದಲ್ಲ, ಮತ್ತೆ ಒಬ್ಬರು ನಾವು ತಿಳಿದೆವಾದರೆ ಆವಾಗ ಇನ್ನೊಬ್ಬರನ್ನು ತಿಳಿದಕ್ಕೆ ಸುಲಭ. ಅದಕ್ಕೆ ಒಂದು ಶೋಧನೆ. ಅದು ಒಬ್ಬರು ಹೊಟ್ಟೆ ಒಳಗೆ ಒಬ್ಬರು ಹೊಕ್ಕೋದು. ಓಹೋ, ಶೋಧನೆ ಅಂದ್ರೆ ಅದು ಒಬ್ಬರ ಹೊಟ್ಟೆಯೊಳಗೆ ಒಬ್ಬರು ಸೇರಿಕೊಳ್ಳಬೇಕು. ಹಾಗಾಗಿ ಇಂದಿನ ಪ್ರಪಂಚ ಯಾರಲ್ಲಿ ಅಧಿಕವಾಗಿದೆ ಅನ್ನುವುದರ ಶೋಧನೆ. ಶೋಧನೆಯ ಮುಖೇನ ಎಲ್ಲವನ್ನೂ ಯಾವಾಗ ಹೊಟ್ಟೆಯಲ್ಲಿ ಇರಿಸಿಕೊಂಡಿದ್ದಾರೋ ಅವನ ಸರ್ವಶ್ರೇಷ್ಠ. ಹಾಗಾದ್ರೆ ಸಮಸ್ಯೆ ಇಲ್ಲವಲ್ಲ, ನೇರವಾಗಿ ನನ್ನ ಹೊಟ್ಟೆಯನ್ನು ಸೇರಿಕೊಳ್ಳುವುದಲ್ಲ ತಿಳಿದುಕೋ. ಹಾಗಾಗಿ ನಾನೆಂಬುದಾಗಿ ಶೋಧನೆ ಮಾಡಬೇಕಾಗಿದೆ. ಹೋಗುವುದಕ್ಕೆ ಎಲ್ಲಿ ಬಿಟ್ಟಿದ್ದು ದಾರಿ ದಾರಿಯ ನಿನಗೆ ಅಂತಿಂಥ ದಾರಿ ಆಗುವುದಿಲ್ಲ. ಮತ್ತೆ ಇದು ದಾರಿಯನ್ನು ತೆರೆದಿಟ್ಟು ಸಿಕ್ಕಿಬಿದ್ದ ಅಬ್ಬ, ನಾಲಿಗೆಯ ಚಪಲತೆ ಇವನದು. ಯಾರನ್ನು ಹೇಗೆ ಬೇಕಾದ್ರು ಮಂಕುಗೊಳಿಸುವಂತಹ ಸಾಮರ್ಥ್ಯವನ್ನುಳ್ಳವ ಇವನನ್ನು ಹೀಗೇ ಬಿಡಕೂಡದು. ನನ್ನೊಳಗಿರುವ ಅಧಿಕತನವನ್ನು ತಿಳಿಯುವುದರೊಂದಿಗೆ ಸ್ವಲ್ಪ ಕಷ್ಟಪಡಬೇಕಿಲ್ಲ. ಹಾಗಾಗಿ ನನ್ನ ನವದ್ವಾರವನ್ನು ಸ್ವಲ್ಪ ಕಷ್ಟ ಆಗಿದ್ದ. ಬಂಧಿಸಿದೆ ಬೇಡ ಬೇಡ ಬೇಡ, ಏನು ಕಷ್ಟ ಆಗಿದೆ? ನವದ್ವಾರವನ್ನು ಬಂದ್ರೆ ನಮಗೂ ಸ್ವಲ್ಪ ಕಷ್ಟ. ಹಾಗಾದ್ರೆ ಒಂದು ದಾರಿಯನ್ನು ಬಿಡುವುದು. ಏನು? ಯಾವ ದಾರಿ? ಯಾವುದು? ಆ ದಾರಿಯಿಂದ ಮರ್ಯಾದೆ ಇದ್ದವನಿಗೆ ಬರುವ ಹಾಗಿಲ್ಲ. ಅದೇ ಕೆಳಗಿರುವ ದ್ವಾರ ಸ್ವಾಮಿ, ಅಧೋದ್ವಾರ. ಆ ಅಧೋದ್ವಾರವನ್ನು ತೆರೆದಿರಿಸಿ ಇವನೇನು ಮಾಡ್ತಾನೆ ಅನ್ನೋ ಹಾಗೆ ಸಾಕ ಇವನೇ ಜ್ಯೇಷ್ಠನ ಇಲ್ಲಿಯ ಪೂರ್ಣವ ಆಗೋದಿಲ್ಲ. ಯಾಕಂದ್ರೆ ಕೇವಲ ಒಂದು ಕಲ್ಪಾಂತ್ಯವನ್ನು ಕಂಡ್ರೆ ಉಳಿದ ಕಲ್ಪಾಂತ್ಯಗಳು ಎಲ್ಲಿ ಅಂತ ನೋಡಿದ್ರೆ ಅಲ್ಲಿ ಇದ್ದದ್ದೇ ಇದ್ದರೂ ಅದು ವ್ಯವಸ್ಥಿತವಾಗಿಯೇ ಇಲ್ಲ, ಅದು ಪ್ರಯೋಜನಕ್ಕೆ ಇಲ್ಲ. ಹಾಗಂತ ಉನ್ನತಿಯಲ್ಲಿದೆ, ಅದು ಬೇಡವಾ? ಖಂಡಿತ ಬೇಕು, ಅದು ನನಗೆ ಅಗತ್ಯ ಇಲ್ಲ. ಯಾಕೆ ನೀವು ಹೊಟ್ಟೊಳಗೆ ಎಷ್ಟಿದ್ದದ್ದು ಅಷ್ಟು ಮಾತ್ರ ನನಗೆ ಬೇಕಾದದ್ದು. ಏನು ಏನು ಎಂಬ ಹಾಗೆ ಮುಂದೆ ನೋಡಿದ್ರೆ ನದಿಗಳು ನೋಡಿದ್ರೆ ನದಿ ಇಲ್ಲ, ನದಿ ಅಂತ ಆಗ್ಬೇಕಾದ್ರೆ ನೀರು ಹರಿತಿರ್ಬೇಕು, ನೀರೇ ಇಲ್ಲ. ಹಾಗೆ ಮರಗಳನ್ನು
ಮರಗಳು ಚಿಗುರೊಡೆದು ಹಚ್ಚ ಹಸಿರಾಗಿ ಇರಬೇಕು. ಎಲ್ಲ ಒಣಗಿದ ಮರಗಳು ಪ್ರಯೋಜನಕ್ಕೆ ಬಾರದೆ ಹೋದದ್ದು. ಅದನ್ನು ತೆಗೆದುಕೊಂಡು ಏನ್ ಮಾಡಲಿಕ್ಕೆ ಸಾಧ್ಯ? ಹಾಗಾದ್ರೆ ಇಂಡಿಯಾಗೆ ಮುಂದೆ ಅಂತ ಶೋಧಿಸುತ್ತಾ ನನ್ನ ಗಮನವನ್ನ ಸೆಳೆಯಿತಲ್ಲ. ಯಾವುದಿರಬಹುದು ದೊಡ್ಡ ಪರ್ವತ ಎಂದು ಅದು ಸರಿಯಾಗಿ ಬಗೆ ಮಾಡಿದಾಗ ಆಗ ಅರ್ಥ ಆಯಿತು ಅದು ಬೆಲೆ ಬಾಳುವ ವಸ್ತು ಬಂಗಾರ. ಬಂಗಾರವೇನು ಹೊಟ್ಟೊಳಗಿದೆ ಎಂಬ ಕಾರಣಕ್ಕೆ ಸರ್ವಶ್ರೇಷ್ಠ ಮಾಡುವ. ಯಾಕೆಂದ್ರೆ ಅದು ಒಂದೇ ಅಲ್ಲವಲ್ಲ, ಮುತ್ತುಗಳಲ್ಲಿ ಅದು ಒಂದು. ಹಾಗಾದ್ರೆ ಇನ್ನೊಂದಿದೆ ನವರತ್ನ ಅಂತೀವಿ. ಹಾಗಾದ್ರೆ ಅದಿಯಲ್ಲಿ ಇದೆ. ಇವನು ಹೊಟ್ಟೆ ಒಳಗಿಲ್ಲ, ಎಲ್ಲಿದೆ ಅಂತ ಅವನಿಗೆ ಬೇಡ. ಇವನು ಹೊಟ್ಟೆ ಒಳಗೆ ಪ್ರತಿಷ್ಠೆ. ಹಾಗಾದ್ರೆ ನೀನು ಹೊರಗೆ ಹೋಗಿ ಅವನಲ್ಲಿ ಹೇಳ್ಬೇಕಾದ್ರೆ ಹೇಳ್ಬೇಕು, ಹೀಗಿದೆ ಎಂದು ನೋಡೋಣ. ಹೋಗ್ತೇನೆ ಹೊರಗೆ. ಯಾಕೆ ಹಾಗೆ ನೋಡೋಣ. ಅದೊಂದೇ ಅಲ್ಲವಲ್ಲ, ನಮ್ಮ ದೇಹದಲ್ಲಿ ಇರಬಹುದಾದದ್ದು ನವದ್ವಾರಗಳು, ಉಳಿದ ದ್ವಾರಗಳಿಲ್ವೋ ಅದರಿಂದಲೇ ಅದು ಹೊತ್ತು ನೋಡು. ಯಾವ ದ್ವಾರ ಹತ್ತಿರವೇ ಬಾಗಲಿ ಎಲ್ಲ ದ್ವಾರವನ್ನೇ ಬಂಧಿಸ್ತಾ ಇದ್ದಾರಲ್ಲ, ಏನು ಮಾಡೋಣ? ನಾನು ಹೇಗೆ ಹೊರಗೆ ಹೋಗುದು? ಓಹೋ, ಈ ದ್ವಾರಗಳ ಸನಿಹಕ್ಕೆ ಹೋದಾಗ ಯಾಕೆ ಅದನ್ನ ಬಂಧಿಸ್ತಾನೆ ನನಗೆ ಈಗ ಗೊತ್ತಾಯ್ತು. ಯಾಕೆಂದ್ರೆ ತೆರೆದಿರಿಸಿದ ದ್ವಾರ ಒಂದು ಉಂಟಲ್ಲ, ಹೋಗಿ ಹೋಗಿ ಕೆಳಗಿನ ದ್ವಾರ ಬಿಟ್ಬಿಟ್ನಲ್ಲ ಇವ. ಯಾಕೆ ಕೆಳಗಿನ ದ್ವಾರದಲ್ಲಿ ಬಲಸು ಹೋಗ್ತದೆ, ಅದರಲ್ಲೇ ವಿಷ್ಣು ಬಂದ್ರೆ ಅದಕ್ಕೆ ಸಮಾನನಾಗ್ತಾನೆ ಎನ್ನುವ ಕಲ್ಪನೆ ಸಮಾನದ್ದು. ಏನು ಅದ್ರ ಒಂದರಲ್ಲಿ ಹೊರತು ನಮ್ಮ ದೇಹದಲ್ಲಿರಬಹುದಾದಂತಹ ಪ್ರತಿಯೊಂದು ದ್ವಾರದಲ್ಲಿಯೂ ಒಂದೊಂದು ರೀತಿಯ ತೆರನಾದ ಹೊಲಸು ಹೋಗುವುದು ಸಹಜವೇ. ಹಾಗಾದ್ರೆ ಹೊಲಸುವ ದ್ವಾರಗಳು ಅಂತಾದ್ರೆ ಮತ್ತದು ಎತ್ತರ ಇದು ಕೆಳಗೆ, ಅದು ಜ್ಯೇಷ್ಠ ಇದು ಕನಿಷ್ಠ, ಅದು ಉತ್ತಮ ಅನ್ನೋದಕ್ಕೆ ಉಂಟ. ಆ ಬ್ರಾಹ್ಮಣಿಗೆ ಬುದ್ಧಿ ಇಲ್ಲ, ನನಗೆ ಅದಲ್ಲ, ಅವರಿಗದು ಪ್ರಸಂಗ ಇರಬೇಕು, ತಾರತಮ್ಯ ಇರಬಹುದು. ನನಗದಲ್ಲ, ಯಾವ ದ್ವಾರವೇ ಇರಲಿ ಅದು ಸಮಾನ ಅಂತ ತಿಳಿಯುವುದು. ಯಾಕೆ ಮೇಲೆ ಬಾಯಿ ಹಾಗೆ ಕೊಟ್ಟರು, ಈಗ ಕೆಳಗೆ ಅದು ಬಿಟ್ಟರು, ಇಲ್ಲಿ ತೊಂದುವ ಮೇಲೆ ಕೆಳಗೆ ಇರುವುದು ತೊಂದುವ. ಹಾಗಾದ್ರೆ ದ್ವಂದ್ವಾತೀತನಾದ ನನಗೆ ಅದು ಇದು ಉಂಟ. ಬಿಟ್ಟ ದ್ವಾರದಲ್ಲೇ ಹೋಗ್ತೇನೆ ನೋಡೋಣ.
ಈ ಸಲ ತಿರುಗಾಟದಲ್ಲಿ ಏನಾದ್ರೂ ಏನಾದ್ರೂ ಪ್ರಯೋಜನ ಉಂಟಾ? ಅದು ಕೇಳುದು ನಾವು ನಿನ್ನಲ್ಲಿ. ಅದು ತಿರುಗಾಟ ಮಾಡ್ಬೇಕು. ಏನು ಪ್ರಯೋಜನ ಇಲ್ಲವ? ತಿರುಗಾಟ ನಿಲ್ಲಿಸ್ಬೇಕು. ಅಲ್ಲ ನೀವು ಬೆರಳು ತೋರಿಸುದು ಎಲ್ಲಿಗೆ? ಅದು ಪ್ರಯೋಜನ. ಹಾಗೆ 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 ಅದು ಬೇಕೇ ಬೇಕು. ಲಾಭ ಇಲ್ಲದೆ ಯಾವುದನ್ನು ಮಾಡಕೂಡದು ಅಲ್ವಾ? ಹಾಗೆ ನೋಡಿದೆ ಅಥವಾ ಸಾರ್ಥಕತೆ ಬೇಕು ಅಲ್ವಾ? ತಿರುಗಾಟದಲ್ಲಿ ಗಂಡತಿಯರನ್ನು ಹೋದ ಕಲ್ಪದಲ್ಲಿ ಲಯವಾಗುತ್ತಹ ಮೇಧಿನಿಯನ್ನು ನಿಮ್ಮ ಹಟ್ಟೊಳಗೆ ನಾನು ಕಂಡೆ. ಸಂತೋಷವಾಯಿತು ನನಗೂ ನಿನಗೂ. ಆದ್ರೆ ಇದಕ್ಕೆ ಕೊನೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಏನು ಹೋದ ಕಲ್ಪದಲ್ಲಿ ಒಂದು ಕಲ್ಪಾಂತವನ್ನು ಮುಂದೆ ಕಟ್ಟದ್ದು. ಹಾಗಾದ್ರೆ ಉಳಿದ ಕಲ್ಪಾಂತಗಳಿಲ್ವಾ? ಎಲ್ಲವೂ ಒಳಗೊಳಗೊಳಗೊಳಗಿರಬಹುದು. ಅದೇ ಸರಿಯಾಗಿ ಶೋಧಿಸಲಿಲ್ಲ. ಅದ ಶೋಧನೆ ಮಾಡಿದೆ. ಏನಂತ ನೋಡೋಣ ಅಂತ. ಮತ್ತೆ ಹೋದ ಕಲ್ಪದಲ್ಲಿ ಇನ್ನುಳಿದ ಕಲ್ಪಾಂತದ್ದು ಅದು ಯಾವುದಕ್ಕೆ ಪ್ರಯೋಜನ ಬಾರದು. ಅಂದ್ರೆ ಒಂದು ಸರಿ ಇಲ್ಲ. ನೋಡು, ನಾವೆಲ್ಲ ದೊಡ್ಡವರು. ಕೆಲವೊಮ್ಮೆ ಬೇಕಾದನ್ನೇ ಇಟ್ಟುಕೊಳ್ಳುವುದಲ್ಲ, ಕೆಲವೊಮ್ಮೆ ಬೇಡವಾದ್ದು ಇಲ್ಲಿ ಅಪ್ಪ ಯಾವ ಕಾಲಕ್ಕಾದ್ರೂ ಪ್ರಯೋಜನಕ್ಕೆ ಬಂದಿತ್ತು. ನಾನು ಹಾಗಿರುವುದು ಹೃದಯ ಶ್ರೀಮಂತಿಕೆ ನಮ್ಮ. ಅಲ್ಲ, ಬೇಡವಾದದ್ದೇ ಆದ್ರೆ ಹಾಗೆ ಒತ್ತಟ್ಟಿಗೆ ಇಡೋಣ. ಹಾಗೆ ಬೇಕಾದದ್ದೇ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ಆದ್ರೆ ಏನ್ ಮಾಡ್ಬೇಕು? ಅಲ್ಲ, ಬೇಕಾದೇ ಇಲ್ಲ ಅನ್ನೋ ಆರೋಪ ಹೋಗಿಲ್ಲ. ಮತ್ತೆ ಬೇರೆ ಯಾವುದು ಇಲ್ಲ ನಿನ್ನ ಹೊಟ್ಟೊಳಗೆ. ನೀರು ಕಾಣಲಿಲ್ಲ, ಭೂಮಿಯೂ ಇದ್ದದ್ದು ಅದು ಅದರಲ್ಲಿ ಸತ್ವವೂ ಇಲ್ಲ, ಸಾರವೂ ಇಲ್ಲ, ಗಂಧವೂ ಇಲ್ಲ. ಅಂತಹ ಭೂಮಿಗಳ ಹೋದ ಕಲ್ಪ ನಾನು ಸೃಷ್ಟಿ ಮಾಡಲಿಲ್ಲವಲ್ಲ, ಹಾಗೆಂದು ನಾನು ಆಲೋಚನೆ ಮಗನಾಗಿದ್ದೇನೆ. ಹಾಗಾಗಿ ಅದೆಲ್ಲ ಹಾಗಿರ್ಬೇಕು. ಹಾಗೆ ಅದು ಬಿಡು. ಅಲ್ಲ, ಅದಲ್ಲ, ಮತ್ತೊಂದಿದೆ. ಕೆಲವರೆಲ್ಲ ಎಲ್ಲಿ ಹೋಗ್ತಾರೋ ಅಲ್ಲಿ ಇದ್ದದ್ದೆಲ್ಲ ಮಾಯ. ಹೌದಪ್ಪ, ನಿನ್ನ ಕಾಲ್ಗುಣದಿಂದ ಅಲ್ಲಿ ಇದ್ದದ್ದು ಇಲ್ಲವಾಗಿರ್ಬೇಕು. ಹೌದಾ? ಆಗಿರ್ಲಿಕ್ಕೂ ಸಾಕು. ಅಲ್ಲ, ಧರಿಸಿಕೊಂಡವರೇ ಸರಿ ಇಲ್ಲದೆ ಇದ್ರೆ ಅದು ಅಭಿಮಾಯ ಅದು ಆಗಲ್ಲ. ಹಾಗೆಲ್ಲ ಏನು ಅಲ್ಲ, ಇರಬಹುದು. ಇಲ್ಲಿ 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 ಆಯ್ತು. ಹಾಗಂತ ನಾನು ನೋಡ್ಬೇಕಾದ ಬೇರೆ ಯಾವ್ದನ್ನು ನೋಡ್ಲಿಲ್ಲ. ಆದ್ರೂ ಒಂದು ವಿಶೇಷ ಅವರು ಮಹಾರಾಯ, ವಿಶೇಷ ಹೊಟ್ಟವಣೆ ಹೌದು. ಏನ್ ಕಂಡೆ? ಖಂಡಿತ ಚೋತ್ಯ ಅನ್ನಿಸಿತು ನನಗೆ. ಅದನ್ನು ಮೊದಲು ಹೇಳು. ಎಂತ ರಾಶಿಯ ನಿಮ್ಮ ಹೊಟ್ಟವಣಿಗೆ. ಅಲ್ಲ, ನೀನು ಮೇಲಕ್ಕೆ ಏರಿಸಿ ಮತ್ತೆ ಕೆಳಗಿಳಿಸುದ? ಇಲ್ಲ. ಅಲ್ಲ, ಎಂತ ರಾಶಿ ಅಂದ್ರೆ? ಅಲ್ಲ, ರಾಶಿ ಕನಿಷ್ಠದಲ್ಲಿ ಹೇಳ್ತಲ್ಲ. ಮತ್ತೆ ಅತ್ಯಂತ ಊಹಿಸಲು ಅಸಾಧ್ಯವಾದಂತ ಆ ದೊಡ್ಡ ಪರ್ವತ ಆಗಿರುವ ರಾಶಿ ಅಂತ ಕಂಡು. ಯಾವ್ದ್ರ ರಾಶಿ? ಹತ್ತಿರವಾಗಿ ನೋಡಿದವನು ಮುಟ್ಟಿದೆ. ಮುಟ್ಟಿದಾಗ ಆಗ ನನಗೆ ಧೈರ್ಯ ಬಂತು. ಮೊದಲೇ ಮೊದಲು ಧೈರ್ಯ ಇರಲಿಲ್ಲ. ಹೌದಾ? ನನಗೆಲ್ಲ ಮುಟ್ಟಿದ ಮೇಲೆ ಧೈರ್ಯ ಬರುದು. ಅದು ಕೆಲವೊಮ್ಮೆ ಮುಟ್ಟುವ ಮೊದಲೇ ಧೈರ್ಯ ಬರುತ್ತದೆ, ಕೆಲವೊಮ್ಮೆ ಮುಟ್ಟಿದ ಮೇಲೆ ಧೈರ್ಯ ಬರುವುದು. ಹಾಗೆಲ್ಲ ಉಂಟು. ಹಾಗೆ ಗೊತ್ತಾಯ್ತು. ಓ, ಇದು ಬಂಗಾರ, ದೊಡ್ಡ ಬಂಗಾರದ ರಾಶಿಯಾಗಿದೆ, ಸ್ವರ್ಣದ ರಾಶಿ. ಹಾಗೆ ಆ ಬಂಗಾರಕ್ಕೆ ನೀನು ಅಪ್ಪನಿದ್ದಿ, ನಾನು ಬಂಗಾರಪ್ಪ. ಈಗಲಾದ್ರೂ ಒಪ್ಪಿಕೊಳ್ತೀಯಲ್ಲ? ಬಂಗಾರಕ್ಕೆ ಅಪ್ಪನಿದ್ದಿ, ನೀನು ಬಂಗಾರಪ್ಪ. ಅಲ್ಲ, ಜೋಡಿಸಿದ್ದು ಬಂಗಾರಕ್ಕಪ್ಪ, ಬಂಗಾರಪ್ಪ ಸುಲಭ. ಹೌದಪ್ಪ, ಅದು ದೊಡ್ಡ ರಾಶಿ ಇದ್ರೆ ಹಾಗೆ, ಅದೇ ಸಣ್ಣ ರಾಶಿ ಇದ್ರೆ ಹಾಗೆ ಅಂತ ಕುಮಾರ್ ಬಂದಿರಪ್ಪನ. ಅದು ನೀನು ಅಲ್ಲ, ಹಾಗೆ ಆಗುದಲ್ವ? ಮತ್ತೆ ಅದಲ್ಲ, ದೊಡ್ಡ ರಾಶಿ, ಅದಕ್ಕೆ ನೀನು ಒಡೆಯ. ಹೌದು, ಇರೋಣ. ಮತ್ತೆ ಇರ್ಲಿ. ಆದ್ರೆ ಕೇವಲ ಅಷ್ಟೇ ಅಲ್ಲ, ಮತ್ತೆ ನಿನ್ನ ಈ ಗರ್ಭ ಎನ್ನುವುದು ಅದು ಹಿರಣ್ಮಯವಾಗಿದೆ. ಆದ್ರಿಂದ ನಾನು ತೀರ್ಮಾನಿಸಿದೆ, ನಿನಗೊಂದು ಹೆಸರು ಕೊಡೋಣ ಎಂದು. ಈಗ ಹೆಸರು ಕೊಟ್ಟು ದೊಡ್ಡ ಜನ ಆಗುವುದು ಅಂತ ಆಲೋಚನೆಯ? ಅಲ್ಲ ಅಲ್ಲ ಅಲ್ಲ, ನನಗಾಗಿ ಅಲ್ಲ, ನಿನಗಾಗಿ. ಆ ಗರ್ಭ ಎನ್ನುವುದು ಪ್ರಶಸ್ತಿ. ಹಿರಣ್ಮಯವಾದ್ದರಿಂದಲೇ ಇಂದಿನ ಮೊದಲುಗೊಂಡು ನೀನು ಹಿರಣ್ಯ ಗರ್ಭ. ಬ್ರಹ್ಮದೇವರಿಗೆ ವಿಷ್ಣು ಮಹಾಶಯರು ಅರ್ಪಿಸಿ ತಲೆ ತಗ್ಗಿಸಿ ಕೊಡುವ ಕಾಣಿಕೆ ಇದು. ಕಾಣಿಕೆ ಮತ್ತೊಂದಿದೆ ನೋಡು. ಈಗ ನನ್ನದೊಂದು ಅಭ್ಯಾಸ, ಯಾರ ಬಳಿಯೂ ಸಾಲ ಮಾಡುವವನಲ್ಲ, ಯಾರ ಭಾಗ್ಯ ಇಟ್ಟುಕೊಳ್ಳುವವನಲ್ಲ. ಈಗ ನೀನು ಕೊಟ್ಟಿದ್ಯಲ್ಲ, ಅಲ್ಲ, ತಕೊಂಡವರಲ್ಲಿ ಬಹಳ ಸಮಯ ಇಟ್ಕೊಳ್ಬಾರ್ದು. ಮತ್ತೊಮ್ಮೆ ಇನ್ನೊಮ್ಮೆ ಕೇಳಿ ಕೊಡುವುದಿಲ್ಲ. ಅಲ್ಲ, ನಾನು ಸೇರಿಸಿ ಹೇಳಿದ ಸಮಯ ಸರಿಯಾಗಿ ಕೊಟ್ರೆ ಇನ್ನೊಮ್ಮೆ ಈಗ ಕೊಡ್ತಾರೆ. ಅಲ್ಲ, ನಾನು ಹಾಗಲ್ಲ, ನಾನು ಸೇರಿಸಿ ಕೊಡ್ತೇನೆ. ಈಗ ನೀನು ಬಂದದ್ದಿನಿಂದ ಬಂದದ್ದು ಹೇಗೆ? ಅಲ್ಲ, ಬಂದದ್ದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಎಲ್ಲಿಂದ ಬಂದದ್ದು ನೀನು ಹೇಳಬೇಕು. ಅದಲ್ಲ, ಬಹುತೇಕ ನಿನಗೆ ಗೊತ್ತಾಗಿಲ್ಲ ಅಂತ ಆದ್ರೆ ನಾನು ಅನ್ನಿಸುವುದು ನಿನಗೆ ಆ ದ್ವಾರದಿಂದ
ನಾನು ಅಲ್ಲೂ ಪರೀಕ್ಷೆಯ ಪ್ರಮಾಣ. ಪರೀಕ್ಷೆ ಅದೇ ನೀನು ಬಿಟ್ಟದ್ರಲ್ಲೇ ಬಂದೆ. ಅಲ್ಲ, ತೇರ್ಗಡೆಯಾದೆ ನೀನು. ಹಾ. ನೀನು ತೇರ್ಗಡೆಯಾದ ಅನ್ನುವ ಕಾರಣಕ್ಕೆ ಬೇಕಾಗಿ ಹಾ. ಇನ್ನು ಮುಂದಕ್ಕೆ ಹಾ. ನಿನಗೆ ಅಧೋಕ್ಷರವೆಂಬ ಬಿರುದು. ಅದೋದ್ವಾರದಿಂದ ಅಂದ ಕಾರಣದಿಂದಲಾಗಿ ಹಾ. ಅದೋಕ್ಷಜ. ಸಂತೋಷವಾಯ್ತಲ್ಲ? ಹಾಗಾದ್ರೆ ಇನ್ನೂ ಆಗಬೇಕಾಗಿಲ್ಲ. ವಾದ ಬೇಡ. ಯಾಕೆ? ಇನ್ನು ಇಲ್ಲಿಗೆ ಒಂದು ತೀರ್ಮಾನ. ನಾನು ಜ್ಯೇಷ್ಠ, ನಾನು ಶ್ರೇಷ್ಠ, ನಿಮಗೆಲ್ಲರಿಗಿಂತಲೂ ಅಧಿಕ. ಆಯ್ತು, ಇನ್ನಾವುದು ಸೇವೆ ಮುಂದುವರಿಸ್ತಾರೆ. ಬ್ರಹ್ಮಕನಿಷ್ಠ. ಅದೇನು ಹೊಸ ರಾಗ? ಹೌದು. ಅದೇನು ಇಲ್ಲ. ಅದೇ ಅದು ಯಾವುದು ನಾನು ನೋಡ್ಲಿಲ್ಲ ಅಂತ ಆದ್ರೆ ಅದು ಉಳಿದಕ್ಕೆಲ್ಲವೂ ವಿಶೇಷವಾಗಿ ನನ್ನ ಹೊಟ್ಟೆಯೊಳಗಿದೆ ಅಂತಲೇ ಅರ್ಥ. ಅಲ್ಲ, ನಿನಗೆ ಕಾಣಲಿಲ್ಲ ಅನ್ನುವಂತಹ ಆ ಒಂದು ವಿಷಯಕ್ಕೆ ಬೇಕಾಗಿ ಅದು ನಿನ್ನಲ್ಲಿ ಉಂಟು. ಹೌದು. ನಿನ್ನಲ್ಲಿ ಇಲ್ಲದೆ ಇದ್ದದ್ದು ನನ್ನಲ್ಲಿ ಇದೆ ಅಂತ ಹೇಳೋದ. ಅದು ರುಜುವಾತುಪಡಿಸುವುದು ಹೇಗೆ? ಹೇಗೆ ಹೇಗೆ? ಅದು ನೀನು ಹೇಳ್ಬೇಕಿಲ್ಲಷ್ಟೇ. ಈಗ ನಾನು ಹೋಗ್ಬೇಕಾದ ಅಗತ್ಯ ಉಂಟಾ? ಅಲ್ಲ, ಅಗತ್ಯ ನಿನಗೆ ಬೇಕಾದ್ರೆ ಹೋಗ್ಲಿ. ನನಗೆ ಬೇಡ. ನಾನು ತೊಂದರೆ ಆಗಿ ಗೊತ್ತಾಗುತ್ತೆ. ನಾಳಿನ ದಿನ ಯಾರಾದ್ರೂ ಬೆರಳಕ್ಕೆ ತೋರಿಸಬಾರದು. ನನ್ನದೇ ಸೃಷ್ಟಿ. ವಿಷ್ಣುವೇನು ಒಳ ಹೊಕ್ಕ, ನಮ್ಮನಿಗೆ ಅಸಾಧ್ಯ. ನಮ್ಮನಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಹಾಗಾಗಿ ಹೋಗ್ತೇನೆ. ಹೋಗಿದ್ದಾನೆ ಒಳಗೆ. ಶೋಧನೆಗೆ ಮಾಡಿದಂತ ಆತನು ಹೊರಗೆ ಬರ್ಬೇಕಾ ಬೇಡ? ಹೊರಗೆ ಬರುವುದಕ್ಕೆ ನಾನೊಂದು ದ್ವಾರ ಬಿಡ್ಬೇಕಾ ಬೇಡ? ಯಾವ ದ್ವಾರ ಬಿಡೋಣ? ಅವು ಬಿಟ್ಟಂತೆ ಬಿಟ್ಟು ಅವನು ನನಗೆ ಹೆಚ್ಚು ಕಡಿಮೆ ಅಂತ ನಾನು ಅವನಷ್ಟೇ ಅಲ್ವಾಗು. ಆಗಬಾರದು ಅಂತ ಆದ್ರೆ ಏನ್ ಮಾಡ್ಬೇಕು? ನವದ್ವಾರವನ್ನ ಬಂಧಿಸು. ಯಾಕಂದ್ರೆ ಅವನಿಗದು ಆಗುದಿಲ್ಲ. ಅವನಿಗೆ ಭಯ ಇದೆ, ಶ್ವಾಸೋಚ್ಛ್ವಾಸ ಹೆಚ್ಚು ಕಡಿಮೆ ಆಗ್ತದೆ ಅಂತ ನಿಯಂತ್ರಿಸುವುದಕ್ಕೆ ಆಗುದಿಲ್ಲ. ನನಗೆ ನಿಯಂತ್ರಿಸುವ ಶಕ್ತಿ ಇದೆ. ಆದ್ರಿಂದ ನವದ್ವಾರವನ್ನ ಬಂದಿರ್ತೇನೆ. ಮಕ್ಕಳಿಗೆ ಹೋದಂತ ಬ್ರಹ್ಮ ಅಲ್ಲ ಕೊಂಡು ಪಿಳಿ 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 ಬಿಡ್ಲಿ. ನನಗೆ ನಷ್ಟ ಇಲ್ಲ. ಅದು ನನಗೆ ಹೇಗೆ? ಒಂದು ರೀತಿಯ ಆಲಸ್ಯ, ಇನ್ನೊಂದು ರೀತಿಯ ಚಾಟ್ಯ, ಇನ್ನೊಂದು ರೀತಿಯ ಉದಾಸೀನತೆ. ಕಾರಣ ಏನು? ಅಲ್ಲಿ ಈಗ ಮೂರು ಒಟ್ಟಾಗಿದೆ. ನನ್ನಂತೆ ಸತ್ವಗುಣವಾದರೆ ಹಾಗೆ ಸೇರಿಕೊಳ್ಳುವುದು ಪ್ರಥಮದಲ್ಲಿ ತಮೋಗುಣ ಈಶ, ಈಗ ಸೇರಿಕೊಳ್ಳುವುದು ರಜೋಗುಣ ಈ ಬ್ರಹ್ಮ. ಈ ಮೂರು ಗುಣ ಸೇರಿದಾಗ ಆಗುವುದು ಆಲಸ್ಯವೇ. ಈ ಆಲಸ್ಯ ಆದಾಗ ಏನ್ ಮಾಡ್ಬೇಕು? ವಿಶ್ರಾಂತಿ ಹೊಂದಬೇಕು, ನಿದ್ದೆ ಮಾಡ್ಬೇಕು. ಯಾವ ನಿದ್ದೆ ಮಾಡೋಣ? ಮಲಗಿ ನಿದ್ರಿಸುವ ನಿದ್ದೆ ಅಲ್ಲ. ಕಾಲ ಹೆಬ್ಬೆರಳನ್ನ ಬಾಯಲಿಟ್ಟು ಚುಂಬುತ್ತಾ ಕಾಲ ಮುಕುಂದನಾಗಿ ಯೋಗ ನಿತ್ಯ ನಿತ್ಯ ವಿಷ್ಣುವಿನ ಮಾತಿಗೆ ಒಳಪಟ್ಟು ನೇರವಾಗಿ ಸೇರಿದೆ. ಆತನ ಒಳವನ್ನು ಏನಿದು? ನಾನೇ ದೊಡ್ಡವ, ನಾನೇ ಅಧಿಕ ಅನ್ನುವಂತಹ ಭಾವದಿಂದ ಒಳಬಂದು ಸೇರಿದ್ದೇನೋ ಸತ್ಯ. ಅಂದ್ರೆ ಗರಬಡಿದವನ ಹಾಗೆ ಆಗಿರುವುದೇ. ಬಿಟ್ಟ ಕಣ್ಣನ್ನು ಮುಚ್ಚದೆ ಎವೆ ಇಕ್ಕದೆ ಇದನ್ನೇ ನೋಡುವಂತಹ ಸ್ಥಿತಿ ನನ್ನ ಪಾಲಿಗೆ ಒಳಗೆ ಬಂತಲ್ಲ. ನನ್ನ ಕಣ್ಣಿಗೆ ಕಾಣ್ತಾ ಇರುವುದು ಆಶ್ಚರ್ಯ, ಅತಿರೇಕ, ಇಲ್ಲ ವಿಸ್ಮಯ. ಇದು ಸುರರು, ನರರು, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯರು, ಅಷ್ಟ ವಸುಗಳು, ಮುನಿಗಳು, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು. ಅಷ್ಟೇ ಅಲ್ಲ, ಗಣಿಸಲು ತೀರದ ಸಾಗರಗಳು ಕೋಟಿ, ದಿನಪ ಚಂದ್ರಮರ ಸಂಚಾರ. ಅಷ್ಟೇ ಅಲ್ಲ, ಶತಕೋಟಿ ಅಜಭವರು ಈ ಹೊತ್ತು ಮಹಾವಿಷ್ಣುವನ್ನು ಮುಟ್ಟಿಸುತ್ತಾ ಇದ್ದಾರೆ. ವಿಷ್ಣುವೇ ಹೇಳಿದನಲ್ಲ, ನಿನ್ನ ಉದರದಲ್ಲಿ ಬ್ರಹ್ಮನಿದ್ದಾನೆ, ಈಶನಿದ್ದಾನೆ. ಹಾಗೆಂದು ವಿಷ್ಣು ಮಾತ್ರ ಇಲ್ಲ. ಹಾಗಾದ್ರೆ ವಿಷ್ಣು ಮಾಡಿದಂತಹ ಮಾತು ನಿಜವಾಗಿಯೂ ಸತ್ಯವಾಯಿತು. ಕಲ್ಪ ಕಲ್ಪಗಳಿಗೂ ವಿಷ್ಣು ಓರ್ವನೇ ಒಡೆಯನು. ಹಾಗಾಗಿ ಈತ ಸಾಮಾನ್ಯನಲ್ಲ, ಬ್ರಹ್ಮಾಂಡೋದರ ಭರಿತ, ಬ್ರಹ್ಮಾಂಡೋದರ ಭರಿತ. ಬಾ, ಏನು ಮಾಡಿದೆ? ಬ್ರಹ್ಮಾಂಡೋದರ ಭರಿತನು ಹರಿನಿಶ್ಚಯ. ಈ ನಿಶ್ಚಯ, ಆ ಭಾವ ತಿಳಿದ ಮೇಲೆ ಈಗ ನನ್ನ ಅಂತರಾಳದಲ್ಲಿ ಅಪರಾಧಿತ್ವ
ಈತ ಆನಂದ ಮನೆಯಲ್ಲಿ ಬಹಳ ಸುಂದರಾಗಿ ಹೆಬ್ಬೆರಳನ್ನು ಕಾಯವಾಗಿ ಸಿಗುತ್ತಾ ವಿದ್ಯಾವಂತನಾಗಿದ್ದಾನೆ. ವಿದ್ಯಾವಂತ ಮಹಾಪಾಪ. ಹಾಗಾದ್ರೆ ನೀವು ಏನು ಮಾಡೋಣ? ಹರಿಯ ಧ್ಯಾನದಲ್ಲಿ ಇರೋಣ ಅನ್ನೋ ಹಾಗೆ ಮೇಲೆ ನೋಡಿದ್ರೆ ಅತ್ತ ಇತ್ತ ಸುತ್ತ ಮುತ್ತ ಮೇಲಕ್ಕೆ ಪಂಚವದನ ಬ್ರಹ್ಮ. ಹಾಗಂದ್ರೆ ಈ ಪಂಚಶಿಲದಿಂದ ಹರಿಯ ನಾಮಸ್ಮರಣೆ ಮಾಡುತ್ತಾ ಇದ್ದು ಬಿಟ್ಟೇನಂತೆ. ಯೋಗ ನಿದ್ರೆಯುವರದೆ ಕರ್ಣದ ಕಿಲ್ಮಿಷವ ಕಿರುಬೇರಿನೊಳಗೆ ಕಿರುಬೇರಿನೊಳಗೆ ಸುತ್ತಲೂ ನನ್ನ ದೃಷ್ಟಿಯನ್ನು ಹರಿಸುತ್ತಾ ಇದ್ದೇನೆ. ಎತ್ತರ ನೋಡಿದರೂ ಜಲಮಯವಾದಂತಹ ಪ್ರದೇಶ. ನೀರನ್ನು ಬಿಟ್ಟರೆ ಬೇರೆ ಗೋಚರಿಸುತ್ತಾ ಇಲ್ಲ. ಈ ನೀರಿನ ಕನ್ನಡದಲ್ಲಿ ನಾನು ಹಾಗೆ ಹುಟ್ಟಿದೆ. ಯಾಕೆ ಹುಟ್ಟಿದೆ? ಯಾರನ್ನಾದರೂ ಕೇಳೋಣವೇ? ಕಾಣುತ್ತಿರುವುದು ಬರೇ ನೀರು. ಬಿಟ್ಟರ ಬೇರೆ ಗೋಚರಿಸುತ್ತಾ ಇಲ್ಲ. ಏನು ಮಾಡಲಿ ಎಂದು ನನ್ನಷ್ಟಕ್ಕೆ ಯೋಚಿಸಿ ನನ್ನ ಮಗವನ್ನು ಹಾಗೆ ತಿರುಗುತ್ತಾ ಇದ್ದೇನೆ. ನನ್ನೊಂದೇ ಆಕಾರವುಳ್ಳವ ಮತ್ತೊಬ್ಬ ನನ್ನ ಕಣ್ಣ ಮುಂದೆ ಕಂಗೊಳಿಸುತ್ತಿದ್ದಾನೆ. ಅವನಿಗೆ ಏನಾದರೂ ಗೊತ್ತಿದ್ದರೆ ಇರಬಹುದೇ? ಯಾಕೆ ಹುಟ್ಟಿದೆ? ಯಾರಿಂದ ಹುಟ್ಟಿದೆ? ಏನಾದರೂ ನಿನಗೆ ಗೊತ್ತಿದ್ದದಿದ್ದರೆ
ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳ್ಬೇಕು. ನೀನೆಲ್ಲ ಒಂದಂತೆ ನಾನೇ ಅಲ್ಲ. ನೀನ್ ಯಾರು ಅಂತ ಆಹಾ, ನಿನಗೆ ಗೊತ್ತಿಲ್ಲ. ಇಲ್ಲ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನೀನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾನು ಯಾರು ಅಂತ ನನಗೂ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಹುಟ್ಟು ಹೇಗಾಯಿತು? ಎಲ್ಲಿಂದ ಬಂದವ? ಒಟ್ಟಾರೆ ಗೊತ್ತಿಲ್ಲ. ಆ, ಈ ಜಗದಲ್ಲಿ ಆ, ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದು ಹೌದು, ನಾವಿಬ್ಬರು ಒಟ್ಟಾಗಿದ್ದೇವೆ. ಬೇರೆ ಬೇರೆ ದಿಕ್ಕಿನಿಂದ ಒಂದು ಇಲ್ಲಿ ನಾವು ಒಬ್ಬೊಬ್ಬರನ್ನೊಬ್ಬರು ಸಂಧಿಸಿದ್ದೇವೆ. ಅಂತಾದರೆ ಆ, ನಮ್ಮಲ್ಲಿ ನಾವೇ ಸಂಬಂಧವನ್ನು ಕಲ್ಪಿಸಿಕೊಳ್ಳದೆ ರಕ್ತ ಸಂಬಂಧ ಇಲ್ಲದೆ ಇದ್ರು ಭಾವ ಸಂಬಂಧದಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂತೆ. ನಾನು ಪ್ರಥಮದಲ್ಲಿ ಕಂಡದ್ದು ನೀನನ್ನು, ಆಮೇಲೆ ಕಂಡದ್ದು ನಿನ್ನನ್ನು. ಸರಿ, ಹಾಗಾದರೆ ಆ, ನಾನೇ ನಿನ್ನಿಂದ ಜ್ಯೇಷ್ಠನಿರಬಹುದೇನೋ? ನಿನ್ನ ಕಣ್ಣಿಗೆ ಆಮೇಲೆ ನಾನು ಗೋಚರವಾದ ಕಾರಣ ನಾನು ನಿನ್ನಿಂದ ಕನಿಷ್ಠ ಆಗಿರಬಹುದೇ? ಅಂದರೆ ನಾನು ಹಿರಿಯವ, ಹಾಗಾದ್ರೆ ನಾನು ಕಿರಿಯವ. ಇಷ್ಟಿದ್ದರೆ ಸಾಕು. ಆ, ನಾನು ನಿನಗೆ ಅಣ್ಣ, ನಾನು ನಿನಗೆ ತಮ್ಮ. ಯಾ ತಮ್ಮ? ಓ ಅಣ್ಣ. ನಾನು ಈ ಕರೆಯುವ ಏನು? ತಮ್ಮ ಅಂತ. ಹೌದು, ನೀನು ಅಣ್ಣ. ಮತ್ತೊಂದು ಯಾವುದಾದ್ರಲ್ಲಿ ಹುಟ್ಟಿಕೊಂಡು ನಮ್ಮನ್ನು ಏನಕ್ಕೆ ಕರೆಯುವುದು? ಆ, ಕೂಡು ಕೂಡು ಕೂಡು. ಸಿಕ್ಕಿದವರಿಗೆಲ್ಲ ತಮ್ಮನಾಗಿ ನಾವು ತಯಾರಿಲ್ಲ. ಸಾಧ್ಯವೇ ಇಲ್ಲ. ಆದ್ದರಿಂದ ಆ, ಕರೆಯುವುದಕ್ಕೆ ಒಂದು ಹೆಸರುವೆ. ಹೌದು, ಯಾರ ಹೆಸರು? ನಾವಿಬ್ರು ಬಿಟ್ರಿ ಮತ್ತೆ ಯಾರಿದ್ರ? ನೀನು ಜಲಚರಗಳು ಒಬ್ಬರಿಗೆಲ್ಲ ಆದಿತ್ಯ ಎನ್ನುವ ಶಬ್ದ ಬಿಟ್ರೆ ಮತ್ತೆ ಯಾವ ಅವನು ಕಾಣ್ತಾ ಇಲ್ಲ, ಕೇಳ್ತಾ ಇಲ್ಲ. ಯಾರು ಇಷ್ಟು ಮಾಡಿಕೊಂಡು ನನಗೆ ಅಸ್ಮಾಕೊಳ್ಳಿಕ್ಕಾಗುದಿಲ್ಲ. ಆಗ್ತದೆ. ನನಗೆ ನೀನು ಹೆಸರು, ನಿನಗೆ ನಾನು ಹೆಸರಿಟ್ಟೆ. ಹಿರಿಯವನಾದ ನನಗೆ ಪ್ರಥಮ ಹೆಸರು, ಸರಿ. ನೀನು ಇಟ್ಬಿಡ ಹೆಸರು. ಎಂತ ರೋಗ ಉಂಟು ನನಗೆ? ಹೆಸರಿಡು ಅಂತಂದ್ರೆ ನನ್ನ ಶುರು ಮಾಡಿ. ಅಣ್ಣ, ಕಾಲ ಉಂಟು ಗಂಟ್ಲಿಗೆ ಒಬ್ಬರೇ ಸಿಕ್ಕಿದ್ದಲ್ಲ. ನಮ್ಮ ಪಾದ ನೋಡ್ಬೇಕು ಅಂತಾದ್ರೆ ಪಾತಾಳ ನೋಡ್ಬೇಕಾದಿ, ಶಿರ ನೋಡ್ಬೇಕು ಅಂತಾದ್ರೆ ಯೋಗ ನೋಡ್ಬೇಕಾದಿ, ಕಟು ಪ್ರದೇಶವನ್ನು ನೋಡಬೇಕು ಅಂತಾದ್ರೆ ಬ್ರಹ್ಮಾಂಡ ಸುತ್ತು. ಇಂತಹ ಒಂದು ದೃಢಕಾಯ ಹೊಂದಿದಂತ ನಿನ್ನ ದೇಹ ಮುಟ್ಟುವಾಗ ಬಹಳ ಭೀಕರನಾಗಿದ್ದೆ ನಾನು. ಮುಟ್ಟಿ ನೋಡುವಾಗ ಎಂಥದ್ದು ಇಲ್ಲ. ತೋಟ ಶೃಂಗಾರ ಗೋಡೆ ಸೊಪ್ಪು ಒಳಗೆ ಎಂಥದ್ದು ಇಲ್ಲ. ಏನಾಯ್ತದ್ದು ಇಲ್ಲ? ಹಾಗಲ್ಲ, ಎಲ್ಲಿ ಮುಟ್ಟಿದ್ರು ಮೆತ್ತಗೆ ಮೆತ್ತಗೆ ಮೆತ್ತಗೆ. ಎಲ್ಲ ಮುಟ್ಟಿದರೂ ನರ್ತಗೆ ಅಷ್ಟೊಂದು ಅದು ಉಂಟು. ಹಾಗಾದ್ರೆ ಎಲ್ಲ ಉಂಟು ಎನ್ನುವುದೇ ಅರ್ಥ. ಎಲ್ಲ ಉಂಟು. ಮೃದು ಎನ್ನುವುದು ಅರ್ಥವೇ ಹಾಗೆ, ಸೂಕ್ಷ್ಮ ಅಂತ ಅರ್ಥ. ಅಷ್ಟು ಮೃದುವಾದಂತ ದೇಹವನ್ನು ಹೊಂದಿದಂತ ನಿನಗೆ ಅದಕ್ಕೆ ಕೊಟ್ಟುವಂತ ಹೆಸರು ಏನಿಡ್ಲಿ, ಏನು ಕೊಡ್ಲಿ? ಅಣ್ಣ, ಸಿಕ್ತು. ಏನ್ ಸಿಕ್ತು? ನಿನಗೆ ಹೆಸರು ಯಾವುದು? ಮೃದುವಾದ ದೇಹವನ್ನು ಹೊಂದಿದ ಕಾರಣ ನಿನ್ನ ಹೆಸರು ಮಧು. ನನ್ನ ಹೆಸರು ಮಧು. ನಿನಗೆ ನಾನು ಹೆಸರಿಟ್ಟೇನೆ. ಆಯ್ತಣ್ಣ. ಸರಿಯಾಗಿ ಕಟ್ಟಾಗಿ ನಿಂತುಕೋ. ನಿನ್ನ ಮೈಯ ಮುಟ್ಟಿಲ್ಲ. ಎಂತದ್ದು? ಹಾಗಲ್ಲ ಅಣ್ಣ, ನಿನ್ನ ದೃಢಕಾಯದ ಕೈಯನ್ನು ಹೀಗೆ ಬೀಸಿ ಕೊಡುವಾಗ ಆ ಮುಟ್ಟಿ ಪ್ರಹಾರ ಮಾಡುವಾಗ ನನ್ನ ದೇಹದ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ಗಟ್ಟಿಯಾಗಿ ನಿಂತ್ಕೊಂಡೆ. ಕೇಂದ್ರೀಕರಿಸಿ ಕೇಂದ್ರೀಕರಿಸಿ ನೀವು ಸರಿ ನಿಂತುಕೋ. ಇನ್ನು ಶುರು ಮಾಡಲೇ ಇಲ್ಲ. ಶುರು ಮಾಡೋದಕ್ಕೆ ತಡ ಆಗೋದಿಲ್ಲ. ಮುಗಿಸ್ಬೇಕು. ಆದಷ್ಟು ಬೇಗ ಮುಗಿಸಿ ಬಿಡೋಣ. ಮೂರು ಕೊಟ್ಟಿದೆ, ಮತ್ತೊಂದು ಬೇಡ ಅಂತ ಬಿಟ್ಟಿದೆ. ಯಾಕಣ್ಣ? ಏ ಮಹಾರಾಯ, ನನಗೆ ಹೇಳಿದ್ದಲ್ಲ, ಈಗ ನಿನ್ನ ದೇಹ ಸ್ಪರ್ಶ ಮಾಡಿದ್ದೆ ಮಾಡಿದ್ದು. ಏನಾಯ್ತು? ಎಂತದ್ದು ಇಲ್ಲ, ಎಂತೆಂತದ್ದು ಇಲ್ಲ. ನಿನ್ನಷ್ಟೇ ಅದಷ್ಟು ಮುಕ್ತವಾಗಿದ್ದೇನೆ. ದೇಹದಲ್ಲಿ ನಿನ್ನಷ್ಟೇ ಕಸು ತುಂಬಿದೆ ನನಗೆ. ಮತ್ತೆ ಇಂಥದ್ದು ಇಲ್ಲ ಅಂತ ಹೇಳಿ ಅರ್ಥ ಏನು? ನನ್ನಲ್ಲಿದ್ದದ್ದು ನಿನಗಿಲ್ಲ. ನನ್ನ ದೇಹ ನೀನು ಮುಟ್ಟಿದಾಗ ಮೃದುವಾಗಿದೆ.
ಆಗ ನಿನ್ನ ದೇಹ ನಾನು ಮುಟ್ಟಿದಾಗ ಅಷ್ಟಾಗಿದೆ. ಅದಕ್ಕೆ ಏನಿಲ್ಲ, ನಿನ್ನ ದೇಹದಲ್ಲಿ ಮಾಂಸ ಇಲ್ಲ, ಅದಕ್ಕೆ ಇಷ್ಟು ಗಟ್ಟಿಯಾಗಿದ್ದೀಯಾ? ಬರೀ ಮೂಳೆ ಮಾತ್ರ ಅಲ್ವಾ? ಕೊಚ್ಚು ಬಳಿಗಿಂತ ಮೂಳೆ ಒಳ್ಳೆದ. ನಿನ್ನ ದೇಹ ಇಷ್ಟು ಕಟುವಾದ ಕಾರಣ ನಿನ್ನದೊಂದು ಹೆಸರು. ನಿನ್ನ ಹೆಸರು ಕೈಠವ. ನನ್ನ ಹೆಸರು ಕೈಠವ. ನನ್ನ ಹೆಸರು ಕೈಠವ. ನಿನ್ನ ಹೆಸರು ಮಧು. ಈ ಹಸಿವೆಯನ್ನು ದೂರ ಮಾಡಿಕೊಳ್ಳಬೇಕು ಅಂತಾದ್ರೆ ಏನನ್ನಾದ್ರೂ ತಿನ್ನಲೇಬೇಕು. ತಿನ್ನೋಣವೇ ಕಾಣುವುದು ಬರೆಯ ನೀರು, ಬಿಟ್ಟರೆ ಬೇರೇನು ಗೋಚರಿಸುತ್ತಾ ಇಲ್ಲ. ಹಾಗಾದರೆ ಈ ಹಸಿವೆಯನ್ನು ದೂರ ಮಾಡಿಕೊಳ್ಳುವ ಹಾಗೆ ಮುರಿದು ಮುಕ್ಕೋಣ. ಈ ನೀರು ಹಬ್ಬಬೇಕಾದ್ರೆ ಹೆಚ್ಚಿಗೆ ಕೆಲಸ ಬೇಡ. ನಾವು 4 ಸುತ್ತು ತಿರುಗಿದ್ರು ಸಾಕು, ತನ್ನ ತಾನೇ ಹೆಪ್ಪುಗಟ್ತಾರೆ. ಕರಡುವುದು ಬೇಡ. ಆ ಕಲ್ಲು ಅದರ ಅಡಿಯಿಂದ ಬರಬಹುದಾದಂತ ಸಣ್ಣ ಪುಟ್ಟ ಜಲಚರಗಳು ಅವನಮ್ಮ ಮುಗಿಸಿಬಿಡು. ಸ್ವಲ್ಪ ತಡಿ. ಇಲ್ಲಿ ಮಾತಾಡ್ತಾ ಇದೆ. ಇಬ್ಬರು ಹುಟ್ಟೇವೆ, ಇಬ್ಬರಿಗೂ ಸಿಗ್ತದೆ ಅಂತ ಹೇಳಿಕಾಗುದಿಲ್ಲ. ಇಲ್ಲ, ಯಾರಾದ್ರೂ ಒಬ್ಬರಿಗೆ ಸಿಕ್ಕಿದ್ರೆ ಒಬ್ಬರಿಗೆ ಸಿಕ್ಕಿದ್ರೆ ಒಬ್ಬರೇ ತಿನ್ನೋದೇನೋ. ಅಲ್ಲ ಅದನ್ನ ಭಾಗ ಮಾಡಿ ತಿನ್ಬೇಕು. ಹೇಗೆ ಭಾಗ ಮಾಡಿ? ಹೇಗೆ ಭಾಗ ಮಾಡುದು? ನೀನ ಹೇಗೆ ಮಾಡಿ? ಏಕಮ್ಮ, ಯಾವುದೇ ವಸ್ತು ಸಿಕ್ಕಲಿ ಸಿಕ್ಕಿದಂತ ಜಂತುವಿನಲ್ಲಿ ಮೂಳೆ, ಮಾಂಸ, ರಕ್ತ ನನಗೆ ಉಳಿದದ್ದು, ನಿನಗೆ ಮೂಳೆ, ಮಾಂಸ, ರಕ್ತ ಉಳಿದದ್ದು. ನಮಸ್ಕಾರ ಮಾಡುದೇ ಹಿರಿತಂಗೆ ಗೌರವ. ಈ ಮನೆ ಪಾಲನೆ ಮಾಡಬೇಡ, ಇಲ್ಲ ಹೋಗಬೇಡ. ಯಾವುದು? ಮೂಳೆ, ಮಾಂಸ, ರಕ್ತ ನಿನಗೆ ಉಳಿದು ನೀವು ಪಾಲು ಮಾಡಿದ ಜಾಗ ಅಷ್ಟೇ, ಜಾಗವೂ ಇಲ್ಲ ಇಲ್ಲಿ. ಮತ್ತೆ ಎಂತ ಉಳಿದಿಲ್ಲ. ಏನೇನು ಏನೇನು ಉಳಿದಿದೆ? ಏನು ಉಳಿದಿಲ್ಲ. ಹೊರಗೆ ಚರ್ಮವೂ ಇಲ್ಲ. ಇಲ್ಲ, ಪಾಲು ನಾನು ಪಾಲು ಮಾಡ್ತೀನಿ. ಸರಿಯಾಗಿ ನೋಡು. ಈ ಸೊಂಟದಿಂದ ಕೆಳಗೆ ನನಗೆ, ಇದರಿಂದ ಮೇಲೆ ನಿನಗಿಲ್ಲ. ಏನಂದ್ರೆ ಈ ಸೊಂಟದಿಂದ ಕೆಳಗೆ ನನಗೆ, ಮೇಲೆ ನಿನಗಿಲ್ಲ. ಏನಂದ ಈಗ? ಸೊಂಟದಿಂದ ಕೆಳಗೆ ನನಗೆ, ಮೇಲೆ ನಿನಗಿಲ್ಲ. ಮತ್ತೆ ಯಾರಿಗೆ? ಅಂದ್ರೆ ನಾನು ತಿನ್ನುವಾಗಿಲ್ಲ, ನಾನು ಕೊಡ್ತೇನೆ ಅಂತ. ಆಯ್ತು, ಶ್ರವಣ ಮಾಡೋಣ. ಜಲವಿಯ
ಸಿಕ್ಕಿದ್ದನ್ನು ಬಿಡುವುದಲ್ಲ. ಬಿಡಬಾರ್ದು. ಇನ್ನು ಏನಾದ್ರು ಸಿಗಬಹುದು. ಯಾವ್ದಾದ್ರು? ಸಣ್ಣದೋ ದೊಡ್ಡದು ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ಏನಾದರೂ ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಶೋಧನೆಗೆ ಹೊರಟದ್ದು. ಶೋಧಿಸುತ್ತಾ ಬರುತ್ತಿದ್ದಾಗ ಸಿಕ್ಕಿದ ನೋಡುವ ಚಿಕ್ಕವ. ಹೌದು. ನೋಡ, ನಮ್ಗೆ ಇಷ್ಟೊಳಗೆ ಎಷ್ಟೋ ಸಿಕ್ಕಿದೆ. ಆ ಸಿಕ್ಕದ್ರಕ್ಕಿಂತ ಬಹಳ ಚಿಕ್ಕದಿದು. ಆದರೂ ನೋಡುವುದಕ್ಕೆ ಮುದ್ದು ಮುದ್ದಾಗಿದೆ. ಇಷ್ಟು ಚಂದ ಇದ್ದು ಸಿಗ್ಲಿಲ್ಲ ನಮ್ಗೆ. ಮುದ್ದು ಮುದ್ದಾಗಿದೆ. ಆಕಾರ ಇದೆ. ಮುದ್ದೆ ಮುದ್ದೆಯಾಗೂ ಇದೆ. ಆ. ಇದೆಲ್ಲ ಇದ್ದಾರೆ. ಸಾಮಾನ್ಯವಾಗಿ ಏನಾದರೂ ಒಂದು ಬದಿಗೆ ಬಂದಿತ್ತು ಏನಾದ್ರೂ ಒಂದು ಬದಿಗೆ ಬರ್ತದೆ. ಅಲ್ವಲ್ಲ. ಆದ್ದರಿಂದ ಕಾಣ ಸಿಕ್ಕಿದೆ ಹುಳವಲ್ಲ. ಮಾಂಸದ ಮುದ್ದೆಗಳು ಮಾತಾಡುತ್ತಾ ಕುಳಿತುಕೊಂಡಿರುವಂತಾದ್ರೆ ಈ ಜಲರಾಶಿಯ ಮಧ್ಯದಲ್ಲಿ ಎಲ್ಲಿಯಾದ್ರೂ ಲೀನವಾಗಿ ಹೋಗುವಂತಾದ್ರೆ ನಮ್ಮ ಆಸೆ ನಿರಾಶೆಯಾಗಿ ಹೋಗ್ತದೆ. ಹಾಗೆಯೇ ಬಿಡುದು ಬೇಡ. ಹಿಡಿದು ಹರಿದು ಮುರಿದು ಅಲ್ಲಿಗೆಲ್ಲ ತಾಗದ ಹಾಗೆ ಪಾಲು ಮತ್ತೆ ಮಾಡು. Hey!
ಇದರಿಂದ ನಾನು ತಪ್ಪಿಸಿಕೊಳ್ಳುವುದಂತೂ ಏನು ಮಾಡಲಿ ಒಂದು ಅರ್ಥವಾಗ್ತಾ ಇಲ್ಲ. ಇಲ್ಲ, ನನ್ನ ಬದುಕಿನದೊಂದೇ ದಾರಿ ಜಗನ್ಮಾತೆಗೆ ಶರಣಾಗುವುದು. ಅಮ್ಮ ಜಗದೀಶ್ವರಿ, ಅಖಿಲೇಶ್ವರಿ, ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಅಖಿಲೇಶ್ವರಿ. ಯೋಗ ರೀತಿಯಲ್ಲಿ ಇದ್ದಾನೆ ಅವನ ನಾಭೀಕರಣ ನಾವದಕ್ಕೆ ಕುಳಿತುಕೊಂಡು ಎಲ್ಲಿ ಹೋಯ್ತು? ಸಿಕ್ಕದಂತ ಕಾಣಿದೆ. ಸಿಕ್ಕಿತು ಅವನ ಕೈ ಹಾಕ್ಬೇಕು ಅನ್ನೋ ಸರಳಿ ತಪ್ಪಿಸಿಕೊಂಡ್ಬಿಡಿ. ನಾನು ಕೂಡ ನೀನು ಕೈ ಹಾಕಿದೆ, ನಾನು ಬಾಯಿ ಹಾಕಿದೆ. ಸಿಕ್ಕಿದ್ದೇನೋ ಬರೀ ಒಪ್ಪಿಗೆ ಬಿಟ್ಟು ಮತ್ತೆ ಹಂಗಾದ್ರು ಇಲ್ಲ. ನಿನ್ನ ಜವಾಬ್ದಾರಿ ಹೆಚ್ಚಾಯ್ತು. ಮೊದಲೇ ನೀನು ಬಾಯಿ ಹಾಕ್ಲಿಕ್ಕೆ ಹೋದ. ಮೊದಲು ಹಿಡಿಬೇಕು, ಆಮೇಲೆ ಹಿಸಿಬೇಕು, ಆಮೇಲೆ ಕುಳ್ಳುಮ್ಮ ಬಾಯಿ ಹಾಕೋದು. ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಈ ನೀರಿನಲ್ಲಿ ಇದ್ದದ್ದು ನಮಗಲ್ಲದ ಮತ್ತಾರಿಸಿ ಯಾರಿಗೆ ಶೋಧನೆ ಮಾಡೋಣ. ಅದಿದ್ದಾಗಿದ್ದಿಲ್ಲ, ಇದಿದ್ದಾಗಿದ್ದಿಲ್ಲ. ಇದು ಕರಿಯಣ್ಣ, ಅದು ಬೆಳೆಯಣ್ಣ. ಅದಕ್ಕೆ ಶಿರಗಳೆಯುವುದು 5, ಇದಕ್ಕೆ ಸ್ವರಗಳೆಯುವುದು 4. ಬದಲಾಗ್ತದೆ. ಅದು ನಮ್ಮನ್ನ ನೋಡಿ ಗಡ 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 ನಡುತ್ತಾ ಇತ್ತು. ಇದು ನಮ್ಮನ್ನು ನೋಡಿ ಅದು ಇದು ಬದಲಾಯಿತು. ಅದು ಹೆದರಿ ಓಡುವಾಗ ಎಲ್ಲಿಯಾದ್ರೂ ಮರಿ ಬಿಟ್ಟು ಹೋಯ್ತೇನೋ. ಅದು ಕಡಿಮೆ, ಅದು ಬೆಳೆಯುವುದು ಅಲ್ಲ, ಆಗೋದು ಗೊತ್ತಿಲ್ಲ. ಬೆಳೆಯುವುದಿಲ್ಲ. ಏನೇ ಆಗಲಿ ನಮ್ಮನ್ನು ನೋಡಿ ಮುಗಿ ನಗಾಡೋದು ಮಾತಾಡಿಸಿ ನೋಡುವ. ಮಾತಾಡಿಸಿದ್ರೆ ಅದೆಲ್ಲ ಹೋಯ್ತು ಅಂತ ಗೊತ್ತಾಗ್ತದೆ ಅಲ್ವಾ? ಅದು Oh,
ಇನ್ನೊಂದು ಮುಚ್ಚೋಲ್ಲ. ಅಮ್ಮನ ನೋಡಿ ಕಿರುನಗೆಯನ್ನ ಬೀರುತ್ತೀನಿ ಅಲ್ವಾ? ಈ ನೀರಲ್ಲೇ ಕುಳಿತುಕೊಂಡಿದ್ದೀನಿ. ಈ ನೀರಿನಲ್ಲಿ ಖರ್ಚು ಮಾಡಿ ಕೂತ್ಕೊಳ್ಬೇಕಂತಾದ್ರೆ ಈಗ ಈ ನೀರಿಗೂ ನೀರಿಗೂ ಸಂಬಂಧ ಇಲ್ಲ. ನೀನು ಹೇಳುವುದಲ್ಲ ಹೇಳುವುದಲ್ಲ ಕೇಳುವ ನೀವು ಬೇರೆ ಯಾರು? ಸಾಮಾನ್ಯದವನಲ್ಲ. ಆಗದೆ ಮೆಚ್ಚಿ ಆಗದೆ ಮೆಚ್ಚಿ ಹೆಸರು ನಾನೇ ಭೈರವ, ಅವನೇ ಮಧು, ಅವನೇ ಅಣ್ಣ, ನಾನೇ ತಮ್ಮ. ಒಟ್ಟಿಗೆ ನಾವಿಬ್ಬರು ತೀರ ಮುಖಂಡವರು. ರಯ್ಯ ತೀರ ಮಧು ಕೈತವ ರೈ ಹೌದಪ್ಪ ಯಾ ಅದು ಯಾಕೆ ಹಾಗೆ ತೀರ ಮಧು ಕೈತವ ರಯ್ಯನ ಆಯ್ತಪ್ಪ ನೀವೇ ಆಡಿಕೊಳ್ಳುತ್ತಾ ಇದ್ದೀರಿ ತಾನು ತೀರವಿರಲಿ ತೀರತ್ತರ ನಾನು ನನಗೆ ಗೊತ್ತಿಲ್ವಲ್ಲ ಹಾಗಾಗಿ ಕೇಳಿದ್ದು ತೀರೋದು ಕೈ ತಪ್ಪರೆ ಹೌದು ಊರಿ ದೋಷವನ ಅಂತೆ ಅದರಲ್ಲಿ ಅಣ್ಣ ಯಾರು ನೀನು ಮಗು ನೀ ಮಗು ನೀನು ಕೈತವ ಅಣ್ಣ ಮತ್ತು ತಮ್ಮಣ್ಣ ತಿಮ್ಮಣ್ಣ ಅಣ್ಣ ತಮ್ಮ ಅಣ್ಣ ಮತ್ತು ನೀವು ಉಭಯರು ಅಣ್ಣ ತಮ್ಮಂದಿರು ಸ್ಪಷ್ಟವಾಯಿತು ಹಾಗೆ ನಾನು ಯಾರು ಎಂದು ಪ್ರಶ್ನೆ ಮಾಡಿದ್ರಲ್ಲ ಕಾಣುತ್ತಿರುವುದು ಏನೇನು ನೀರು ಅಲ್ಲವೇ ಹಾಗಾದ್ರೆ ಈ ಜನರಿಗೆ ನಾನು ಒಡೆಯ ನೀವು ನಿನ್ನದು ಮುಚ್ಕೊಳ್ಳಿಕ್ಕೆ ಅಭ್ಯಾಸ ಜಲದಿ ಬಡಯ ಗೊತ್ತಿಲ್ಲ
ಜಗತ್ತಿಗೊಳಗೆ ನಿಂತು ಕಲಹ ಬೇಡ. ಜಲಬಲವ ತೋರ್ತ. ಇಪ್ಪತ್ತೊಂದನೇ ಹೇಳ್ತೀನಿ ನಾನು. ನೀರವರು ಶೂರರು. ನಾವಿಬ್ಬರು ಇರುವಾಗ ಮತ್ತೊಂದು ಇಲ್ಲಿ ಅಧಿಕಾರಿ ತಲಿಸಿಕೊಳ್ಳಿ ಸಾಧ್ಯವ? ಈಗ ನೀವು ಈಗ ನಮ್ಮ ಮೊದಲೇ ಇದ್ದು ನಮ್ಮ ಮೊದಲೇ ಅಲ್ಲ ನಾವು ಆದಿಯಿಂದ ಇದ್ದು. ಅಲ್ಲ ನಾನು ಆದಿದ್ದೆ ನಾವು ಆದಿಯಿಂದ ಇದ್ದು. ನೀವಿದ್ದಲ್ಲಿ ಈಗ ನೀವು ನಾನಿದ್ದಲ್ಲಿ ನೀವು ಬರಲಿಲ್ಲ ಅಷ್ಟೇ. ನಾವಿದ್ದಲ್ಲಿ ನೀವು ಬರ್ಲಿ. ಅಲ್ಲ ನಾನಿದ್ದಲ್ಲಿ ನೀವು ಬರಲಿಲ್ಲ. ನೀವಿದ್ದಲ್ಲಿ ನಾನೇ ಬರ್ಬೇಕು. ಅಲ್ಲ ಈಗ ಬಂದಿರಲ್ಲ. ಈಗ ನಾವು ಹೊರ ಸುತ್ತ ಬಂದ. ಅದೇ ರೀತಿ ನಾನು ಅನಸುತ್ತ ನಾನಿದ್ದಲ್ಲಿ ಈಗ ಬರಲಿಲ್ವಾ? ಇಲ್ಲಿ ಒಂದು ಕಡೆ ಒಳಗಿಕೊಂಡಿರ್ಬೇಕಾ? ವಾ ನಾವು ಬರುವಾಗ ನಮ್ಮ ಕಾಲಿನ ನೀರಿನ ಸಪ್ಪಳಕ್ಕೆ ಎಲ್ಲಿ ಅದು ಮೇಲೆ ಬಂದಿದೆ. ಮುಸು ಕಟ್ಟಿ ಮೇಲೆ ಬಂದ. ಖಂಡಿತ ಅದಲ್ಲ. ಏನಾಗಲಿ ಧೈರ್ಯವಾಗಿ ಕೂತಿದ್ದೇವೆ. ವಾ ನೀರಿನ ಮೇಲೆ ಹಾ ಕುಳಿತುಕೊಳ್ಳುವುದು ನಾವು ಬಿಡ್ತೇವೆ. ಅಂದ್ರೆ ಇಲ್ಲ ಯಾರು ಹೆಚ್ಚು ಹೊತ್ತು ಹಾಕಿಸ್ತಿಲ್ಲ. ವಾ ಏಕಮ್ಮ ಇದಕ್ಕೆ ಸೊಪ್ಪು ಬಂದಿದೆ. ಹೌದು. ಬಂದ ಸೊಪ್ಪನ್ನು ಬೆಳೆಸಬೇಕು. ಒಣಗಿ ಸೊಪ್ಪು ಕೊಡ್ತಾರೆ. ಹೌದು. ನುಗ್ಗಬೇಕು. ಈಗ ಇದನ್ನು ನುಗ್ಗುವಾಗ ಸ್ಟಾರ್ಟ್ ಮಾಡು. ಹೇಗೆ ಕೆಳಗಿಂದ ಶುರು ಮಾಡೋದು, ಮೇಲಿಂದ ಶುರು ಮಾಡು. ಕೆಳಗಿಂದ ಶುರು ಮಾಡು. ಕೆಳಗಿಂದ ಇಬ್ಬರು ಎರಡು ಕಾಲು ಹಿಡಿದು ಹಿಸಿತ ಹೋದ್ರೆ ಎರಡೂವರೆ ಎದ್ದುವ. ನಿನ್ಗೆ 2 ವಾರ ನನಗೆ 2 ವಾರ. ಅಂದ್ರೆ 4 ಭುಜ ಒಂದು ತಲೆ ಮಧ್ಯದಲ್ಲಿ ಶೀಳುವಾಗ 2 ಭುಜ ಆಚೆ 2 ಭುಜ ಈಚೆ ಮಧ್ಯದ ತಲೆಗೆ ಒಂದು ಭಾಗ ಆಚೆ ಒಂದು ಭಾಗ ಈಚೆ 2 ವಾರ ಇಡುವ. 2 ವಾರ ನಿಮ್ಗೆ ಹೆಚ್ಚಾಗುದಿಲ್ಲ. ನೀರು ಕೊಡ್ತೇನೆ. ಅಲ್ಲ ನಿಮ್ಮ ಗಂಟಲಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ. ಹಿರಿಯದೆದ್ದು ಇರಿಸಿಕೊಳ್ತೇವೆ. ಹೌದಾ? ಹಾಗಾದ್ರೆ ಛಲದಿಂದ ಮುಂದುವರಿತೀರಿ ಅಂತ ಆದ್ರೆ ಮಾಡಬೇಕಾದದ್ದು ಯೋಚನೆ. ನೆಚ್ಚಿನ ನಿಮ್ಮ ಪೌರಗೆ ನೆಚ್ಚಿನ ಸಾಧನೆ ಸಾಧನೆ ಆಶ್ಚರ್ಯವಂತೇನ ಉಚ್ಚರಿಸದೆ ಅಚ್ಚರಿಯ ಮಾತಗಳು ಸಂಗತಿ ನೆಚ್ಚಿನ ಮೆಚ್ಚಿದ್ದಲ್ಲ ಮೆಚ್ಚಿದ್ದ. ಎರಡು ಬರ್ತದೆ. ಮೆಚ್ಚಿದ್ದು ನಿಮ್ಮ ತೋಳ ಸಾಮರ್ಥ್ಯವನ್ನು ನೋಡಿ ಮೆಚ್ಚನೆ. ಹಾಗೆ ಮೆಚ್ಚಿದ್ದು ಯಾವುದಕ್ಕೆ? ನಿಮ್ಮ ತೋಳ ಸಾಮರ್ಥ್ಯದಿಂದ ನನ್ನನ್ನ ಕುತ್ತಿ ಬೆರಗಾಗುವ ಹಾಗೆ ನಿಬ್ಬೆರಗಾಗುವ ಹಾಗೆ ಮಾಡಿದ್ರಲ್ಲ, ಹಾಗೆ ಬೆಚ್ಚಿ ಬೆರಗಾಗಿ ಹೋದೆ. ಆದಿತ್ಯ ಮೆಚ್ಚಿನ ಉತ್ತರವನ್ನು ಕೇವಲ ನಿಮ್ಮನ್ನು ಮೆಚ್ಚಿದ್ದೇನೆ ಅಂತ ಹೇಳಿದ್ರೆ ಸಾಲು. ಮೆಚ್ಚಿನ ಉತ್ತರ ನಿಮಗೇನಾದ್ರೂ ಕೊಡಬೇಡವೇ? ಹಾಗಾಗಿ ನಿಮಗೆ ಯಾವ ಬಯಕೆ ಇದೆಯೋ ಅದನ್ನು ಕೇಳಿ ಕೊಡುವುದಕ್ಕೆ ಸಿದ್ಧ. ನಾನು ಕೊಡುದು ಕೊಡುವುದಾದ್ರು ಪಡೆಯುವುದಾದ್ರು ನಾನು ತಕ್ಕೊಂಡು ನೀವು ಕೊಡುವವನ. ಇಲ್ಲಿ ಯುದ್ಧದಲ್ಲಿ ಬಿದ್ದದ್ದು ಗೆದ್ದದ್ದು. ಗೆದ್ದದ್ದು ನೀವು. ಬಿದ್ದದೆ. ಮತ್ತೆ ಪ್ರಶ್ನೆ ಯಾಕೆ ಗೆದ್ದದ್ದು ನೀವು? ಹೌದಾ? ಗೆದ್ದವ್ರು ಸೋತವ್ರಿಗೆ ಕೊಡ್ದ, ಸೋತವ್ರು ಗೆದ್ದವ್ರಿಗೆ ಕೊಡ್ದ. ಹೃದಯ ಶ್ರೀಮಂತಿಕೆ ನೋಡು. ಸೋತ್ರು ಕೊಡುವ ಗುಣ ಇದೆ ನನಗೆ, ಹಾಗಾಗಿ ಹೇಳಿದ್ದು ಕೊಡ್ತೇನೆ ಅಂತ. ತಾಯಿಗಳಿಗೆ ನಮಗೆ ಪ್ರಕಾರ ಇಲ್ಲ. ನಾವು ಧಾರಿಗಳು, ನೀವು ಧೀರ. ನಾವು ಕೊಡುವವರು, ನೀವು ಬೇಡವ. ಬೇಡವನೇ. ಹೌದಾ? ನೀವೇ ಕೊಡ್ತೀರಾ? ನನಗೆ ಎರಡು ಅಭ್ಯಾಸ ಇದೆ. ಕೊಡುವವರು ಇದ್ರೆ ಹೀಗೆ ಮಾಡ್ಲಿಕ್ಕೆ ಗೊತ್ತುಂಟು. ಅದು ಯಾರಾದ್ರೂ ಹೀಗೆ ಮಾಡಿದೆ ಹೀಗೆ ಮಾಡ್ಲಿಕ್ಕೆ ಗೊತ್ತುಂಟು. ಎರಡು ಗೊತ್ತುಂಟು ನನಗೆ. ಕೊಡ್ಲಿಕ್ಕೆ ಗೊತ್ತುಂಟು, ತಗೊಳ್ಳಿಕ್ಕೆ ಗೊತ್ತುಂಟು. ಹಾಗಾದ್ರೆ ನೀವು ಕೊಡುವುದೇ ಆದ್ರೆ ನಾನು ಕೇಳಿದರೆ ನೀವು ಕೊಡಬೇಕು. ನಾನು ಕೇಳಿದ್ರೆ ಕೊಡ್ತೀರಾ? ಇದು ಏನ್ ಕೇಳು ಅಂತ ಗೊತ್ತಾಗಿಲ್ಲ ಅವನಿಗೆ. ಅಲ್ಲ ಅದು ಕನಸು ಅಲ್ಲ ಅದು ಇದು ಅದು ಹಾಗಲ್ಲ. ಕೇಳುವುದಕ್ಕೆ ಯಾವುದು ಅಂತ ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ರು ನಾನು ಕೇಳಿದ್ದರೆ ನೀವು ಕೊಡ್ತೀರೋ ಇಲ್ಲೋ ಅನುಮಾನ. ನಾವೇನು ನಿನ್ನ ಹಾಗೆ ನಾವು ಸಣ್ಣವಂತ ಕಾಪಿಗೆ ದೊಡ್ಡ ದೊಡ್ಡದೆ ನಿನ್ನ ಹಾಗೆ ಸಣ್ಣವಂತ ಕಾಪಿ ಅಲ್ಲ, ನೀವು ದೊಡ್ಡ ದೊಡ್ಡದೆ. ನಾವು ಕೊಡ್ತೇವೆ ಅಂತ ಕೊಡ್ತೇವೆ. ಹೌದಾ? ಹೇಳಿದ ಮಾತಿನಿಂದ ನನಗೆ ಭರವಸೆ ಕೊಡೋದು ಬರುವುದಿಲ್ಲ. ನಾನು ಹೇಳಿ ಕೇಳಿದರೆ ಕೊಡ್ತೇನೆ ಎಂಬ ಹಾಗೆ ಕೈ ತಟ್ಟಿ ಹೇಳಿ ಕೊಡ್ತೇವೆ. ನಿಮ್ಮ ಹತ್ರ ಚಪ್ಪಳ ತಟ್ಟಿಯಲ್ಲ. ಕೈ ತಟ್ಟಲಿ ಕೊಡ್ತೇವೆ. ನಿಮ್ಮ ಕೈ ನನ್ನ ಕೈ ಮೇಲೆ ಕೇಳಬೇಕು. ಹಾಗೆ ಹೇಳಬೇಕಿತ್ತು. ಅಗ್ನಿ ಸಾಕ್ಷಿ ಕರ ಪ್ರಮಾಣ. ಇದು ನಮ್ಮಲ್ಲಿ ಇದ್ದದ್ದನ್ನ ಕೇಳಿದ್ರೆ ಕೊಡ್ತೇವೆ. ಸಿಕ್ಕಿದ್ದೀರಿ ನನ್ನ ಕೈಯೊಳಗೆ. ಯಾಕಂದ್ರೆ ಈಗ ಕೇವಲ ಸರದಿ ನನ್ನದೇ ಆಗಿದೆ. ಇಲ್ಲಿ ಯಾರ ಸಂಕೋಚವೂ ಇಲ್ಲ. ಕೊಡಿ, ನಾನು ಕೇಳುತ್ತಿರುವುದು ನಿಮ್ಮ ಉಭಯರ
ವಂದಿಸುತ್ತ ಜಾಣತನದಲ್ಲಿ ವಂದಿಸುತ್ತ ಸಾನುರಾಗದಲ್ಲಿರೆ ಮನವಿರವೆನುತ್ತಲಿ ಸಾನುರಾಗದಲ್ಲಿರೆ ಮನವಿರವೆನುತ್ತಲಿ ತಾನಮ್ಮನೆಂಬಂತ ಮಾತು ಅಯ್ಯೋ ತಮ್ಮ, ಅಯ್ಯೋ ಹೀಗಾಗುತ್ತದಂತ ನಾವು ಕನಸಿನಲ್ಲೂ ಎನಿಸಿಕೊಂಡಿರಲಿಲ್ಲ. ನಮ್ಮ ಆಸೆ ಎಲ್ಲ ನೂರಾಗಿ ಹೋಯ್ತಲ್ಲೋ ಅಣ್ಣ. ಏನಿದ್ರು ಇದು ನಮ್ಮ ಆಹಾರದ ವಸ್ತು. ಕೇಳಿದರೆ ಏನನ್ನ ಕೇಳಿತು ಎನ್ನುವಂತಹ ದಾಸಾರ ಭಾವನೆಯಿಂದ ನಾವು ಮಾತನಾಡಿದವರಲ್ವೇನು. ನಮ್ಮ ಉದ್ದಟ ಕನವೇ ನಮ್ಮ ಅಧಪತನಕ್ಕೆ ಕಾರಣವಾಯ್ತಣ್ಣ. ಇದ್ದದ್ದು ಇದಕ್ಕೆ ಒಂದು ತಲೆ ಅಂತ ನಾವು ನಿಂದಿಸಿದ್ದೇವೆ. ಹೌದು, ಆದರೆ ಇದ್ದ ಒಂದು ತಲೆಯನ್ನ ಉಪಯೋಗಿಸಿ ನಮ್ಮೆರಡು ಎರಡೂ ತಲೆಯನ್ನ ತೆಗೆಯುವಂತಹ ಬುದ್ಧಿವಂತಿಕೆಯನ್ನ ಹುಡುಕಿದ್ದಲ್ಲ. ಹೌದಣ್ಣ. ಏನಣ್ಣ, ನಮ್ಮಲ್ಲಿ ಕರಭಾಷೆಯನ್ನ ಪಡೆದಿದೆ, ಮಾತನ್ನ ಕೊಟ್ಟಿದ್ದೇವೆ. ಮಾತೆ ಕೊಟ್ಟಂತ ಮಾತಿನ ತಪ್ಪಿದ್ದಾದರೆ ಭಾಷಾದ್ರೋಹಿಗಳು ನಾವು ಆಗುತ್ತಿಲ್ವೇನು? ಆಗಬಾರದಣ್ಣ. ಏನು ಮಾಡೋದು? ತಮ್ಮ ಭಾಷೆಯನ್ನ ಯಾಕೆ ಕೊಟ್ಟೇವೆ ನಾವು? ಭಾಷೆಯನ್ನ ಕೊಟ್ಟಿದ್ದೇವೆ, ಸಾಯುವುದಕ್ಕೆ ಮನಸ್ಸಿಲ್ಲ, ಬದುಕುವುದಕ್ಕೆ ಪುಣ್ಯಾತ್ಮ ಬಿಡುವುದಿಲ್ಲ ಅಣ್ಣ. ಒಂದು ಕೆಲಸ ಮಾಡುವ, ಏನಾದ್ರೂ ಒಂದು ದಾರಿ ತೋರ್ಸಣ್ಣ, ನೀನು ಹಿರಿಯವಲ್ವೇನೋ. ದಾರಿ ನಾನು ತೋರಿಸ್ಬೇಕಂತಿದ್ದೇನೆ. ಹೇಳಣ್ಣ. ಮಾತು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಬೇಕು. ಹೌದು, ನೀನು ಸತ್ತು ಬಿಡು, ನಾನು ಉಳ್ಕೊಳ್ತೇನೆ. ಅದೇ ಸತ್ರ ಜೀವ ಹೋಗುದಲ್ವಾ, ಪ್ರಾಣ ಉಳಿತದಲ್ಲ, ಮತ್ತೆ ಎತ್ತದ್ದು ಎಂತದ್ದು ಜೀವ ಹೋಗುದು ಪ್ರಾಣ ಉಳಿದು ನಿನ್ನ ಕರ್ಮನೇನ? ಜೀವ ಪ್ರಾಣ ಎರಡು ಒಂದೇ. ಬಯಲು. ಗಾಡಿ ಹೇಳಿ ಅಣ್ಣ, ಈಗ ಹುಟ್ಟಿದ್ದು ಇಬ್ಬರ ಜೊತೆಯಲ್ಲಿ, ಬದುಕಿದ್ದು ಇಬ್ಬರ ಜೊತೆಯಲ್ಲಿ, ಸತ್ತರು ಇಬ್ಬರು ಜೊತೆಯಲ್ಲೇ ಸಾಯ್ತು. ಒಬ್ಬರನ್ನ ಬಿಟ್ಟು ಒಬ್ಬರು ಬೇಡ. ಏ ತಮ್ಮ, ನನಗೆ ತಲೆ ಉಂಟು. ತಲೆ ಇದ್ದರೆ ಸಾಕು. ತಲೆ ಒಳಗೆ ಮೆದುಳು ಇರಬೇಕು. ಸ್ವಲ್ಪ ಮೆದುಳಿಗೆ ಮೇವು ಹಾಕ. ಉಳಿಬೇಕು. ಇಬ್ಬರು ಉಳಿಬೇಕು. ಬೇಗ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ಇಂಥ ದಿವಸ, ಇಂಥ ವರ್ಷ, ಇಂಥ ವಾರ. ನನಗೆ ಸಮಯ ಇಲ್ಲ, ನನಗೆ ಬೇಗ ಆಗಿದೆ. ಬೇಕೇ ಬೇಕಾ? ಯಾಕೆ? ಹೌದು, ಬೇಕೇ ಬೇಕಾ? ಅದನ್ನ ಮಿತಿಯಾಗಿ ಮುಗಿಸ್ಬೇಕು. ಬೇಕೇ ಬೇಕಾ? ತೆಗೆದು ಮಾಡಿ. ಬೇಕೇ ಬೇಕಾ? ಹೌದು. ಬೇಕೇ ಬೇಕಾ? ಮಾಡಿ. ತಗೊಳ್ಳಿ. ಹೀಗೆ ಹೇಳ್ತಾ ಇರು. ನಾವು ಇಷ್ಟ ಹೋಗೋದಕ್ಕೆ ಹಾ, ನಾವು ಸಿದ್ಧರಾಗಿದ್ದೇವೆ. ಹಾ, ಆದ್ರೆ ನಿನ್ನದು ಮಾತು ಏನು? ನಿನಗೆ ಕೊಟ್ಟೋಗಿ ಕೊಡೋ ಅಭ್ಯಾಸ ಉಂಟಾ? ಹಾ, ಖಂಡಿತ. ನಾವು ನಂಬುದಿಲ್ಲ. ಅಂದ್ರೆ ಏನ್ ಬೇಕು? ನಾವು ನಂಬುದಿಲ್ಲ. ನಮಗೂ ಏನ್ ಬೇಕು? ನಾವು ಪಟ್ಟದ ನಮ್ಮ ಕೊಟ್ಟು ಅದೇ ನಮಗೂ ಏನ್ ಬೇಕು ಕರಭಾಷೆ ಅಂದ್ರೆ ಕೊನೆಯ ಕಾಲದಲ್ಲಿ ನಮ್ಮ ಆಸೆಯನ್ನು ಈಡೇರಿಸ್ತೇನೆ ಅಂತ ಕೊಡುವ ಆಶೆ. ಇನ್ನೊಂದು ಕ್ಷಣದಲ್ಲಿ ಸಾಯಲಿಕ್ಕಿರುವ ನಿಮ್ಮ ಆಸೆನ ಈಡೇರಿಸಲೇಬೇಕು. ತಗೊಳ್ಳಿ. ಏನು? ಈಗ ನಮ್ಮ ಬಗೆಲಿದ್ದೇವೆ. ಅಷ್ಟು ಸುಲಭದಲ್ಲ, ಸಿಗ್ಲಿಕ್ಕಿಲ್ಲ. ಮಾತಿನಲ್ಲಿ ಸಿಕ್ಕಿದೆಯಾ? ಏನು? ಹೇಗೆ? ಕಾಣುವುದೇನಲ್ಲಿ ನೀನು ನೀವಿಲ್ಲದ ಹೋದ ಜಾಗ ಎಲ್ಲಿದೆ ಗೊತ್ತಾ? ಎಲ್ಲಿಯೂ ಇಲ್ಲ. ಹಾಗಾದರೆ ಹಾ. ನಮ್ಮಿಬ್ಬರ ಪ್ರಾಣವನ್ನು ಕಳೆದುಕೊಳ್ಳುವಾಗ ಹಾ. ನಮ್ಮ ಒಡಲಿಗೆ ಜಾಗ ಸೋಕದಂತೆ ನಮ್ಮಿಬ್ಬರ ಶಿರವನ್ನ ಸೋತ ಅದಲ್ಲ. ನೀರಿಲ್ಲದಂತೆ ಜಾಗವೇ ಇಲ್ಲ. ನಿಮಗಿದೇನೋ ಮಹಾಂತ ಕಂಡಿರಬಹುದು, ಹಾಗಂತ ಇದು ನನಗೆ ತಡಸವಾಲ. ಹಾಗೆ ಏನು ಅರಿಯದೆ ಹೋದಂತ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವ ಉದ್ದೇಶ ಅಲ್ಲ. ನಾನು ಯಾರೆನ್ನುವುದು ನಿಮಗೆ ಅರ್ಥ ಆಗಲೇಬೇಕು. ಪ್ರಾಣವನ್ನು ತೆಗೆದುಕೊಳ್ಳುವ ಮೊದಲು ನನ್ನ ಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಇಡ್ತೇನೆ, ಆ ಕಡೆ ವೀಕ್ಷಿಸಿ. ಮತ್ತೆ
ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ನನಗಾಕೆ ಹೀಗಾಯಿತು? ನೀನು ಯಾರು ಏನು ಎನ್ನುವುದನ್ನು ಅರಿಯುವುದಕ್ಕೆ ನಾವು ಅಸಾಧ್ಯರಾದೆವು. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ತುಂಬಿದಂತ ಅಹಂಕಾರ, ಅದುವೇ ಅಂಧಕಾರ. ಈಗ ನಿನ್ನ ಸ್ಪರ್ಶ ಮಾತ್ರದಿಂದಲೇ ಆ ಅಂಧಕಾರದಿಂದ ದೂರವಾಗಿ ಬೆಳಕಿನ ಕಡೆಗೆ ನಾವು ಬಂದ ಕಾರಣ ನೀರ್ಯಾರು ಏನೇನು ಅನ್ನೋದು ತಿಳಿಯುವುದಕ್ಕೆ ನಮಗೆ ಸಾಧ್ಯವಾಯಿತು. ದೇವರೇ, ನಾವು ಮಾಡಿದ್ದು ಅಪರಾಧವೇ. ನಾವು ಮಾಡಿದಂತಹ ಅಪರಾಧವನ್ನ ಮನ್ನಿಸಬೇಕಂತ ನಿಮ್ಮಲ್ಲಿ ಪ್ರಾರ್ಥಿಸುವ ಜೊತೆಯಲ್ಲಿ ನಮ್ಮ ಭಿನ್ನವನ್ನು ಕೇಳಬೇಕು. ಏನು ಶಾಂತಾಕಾರ ಮುನಿಕಶೇನ ಪುಷ್ಪನಾಭಂ ಸುರೇಶಂ ಲಕ್ಷ್ಮೀಕಾಂತಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ನಿತ್ಯಾನಂದ ನಿರಾಮಯ ಅಮೃತ ವೈಕುಂಠವಾಸ ದೇವದೋತ್ತಮ ದೇವತಾ ಸಾರ್ವಭೌಮ ಪರುಷಮಣಿಯ ಸ್ಪರ್ಶದಿಂದ ಕಾದಿನ ಚೂರು ಪರುಷಮಣಿ ಆದ ಹಾಗೆ ನಿನ್ನ ಅಮೃತ ಅರ್ಥವನ್ನು ನಮ್ಮ ನೆತ್ತಿಯ ಮೇಲೆ ಸವರಿಯಾವಾಗ ನಾವೆಷ್ಟು ಮುಂದೆ ಮಾಡಬೇಕಾದದ್ದೇನು ಎಲ್ಲವೂ ನಮಗೆ ಅರ್ಥವಾಯಿತು. ಆದ್ದರಿಂದಲೇ ಇಲ್ಲಿವರೆಗೆ ನಾವು ಮಾಡಿದ್ದು ಬರೇ ಅನ್ಯಾಯದ ಕಾರ್ಯ ಎನ್ನುವುದು ನಮ್ಮ ಮನಸ್ಸಿಗೆ ಬಂದಂತ ವಿಷಯ. ಸರ್ವ ಸಮರ್ಪಣಾ ಭಾವದಿಂದ ನಮ್ಮ ಬದುಕನ್ನ ನಿಮ್ಮ ಪದ ಮೂಲಕ ಒಪ್ಪಿಸ್ತಾ ಇದ್ದೇವೆ. ಆದರೆ ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ. ನಾವು ಎಲ್ಲಿಂದ ಬಂದಿದ್ದೇವೆ, ಯಾಕಾಗಿ ಬಂದಿದ್ದೇವೆ ಒಂದೂ ನಮಗೆ ಅರ್ಥವಾಗದೆ ಹೋಯಿತು. ಹಾಗಾಗಿ ನಮ್ಮ ಹುಟ್ಟಿನ ಮೊಟ್ಟೆಯನ್ನು ಬಿಚ್ಚಿಟ್ಟು ನಮ್ಮ ಬದುಕಿಗೊಂದು ಅರ್ಥವನ್ನು ಕೊಡು ತಂದೆ, ಅರ್ಥವನ್ನು ಹೆಚ್ಚಿದೆ ನಿಮ್ಮಯ ಭಕ್ತಿಮಾನ ಹೆಚ್ಚಿದೆ ನಿಮ್ಮಯ ಭಕ್ತಿಮಾನ ನಿಜ ಮಾತುಗೆ ನಿಂದಲೇನು, ಹೆಚ್ಚು ಮಾತುಗೆ ನಿಂದಲೇನು, ಉಚ್ಚರಿಸಲು ಮನದ ಇಚ್ಛೆಯೋ ನಮ್ಮನೆ ನಿಶ್ಚಯವಾಗಿ ಕೊಡುವೆನು ಏನು ಅರಿಯದೇ ಇದ್ದಂತ ಮುಗ್ಧರಾದಂತಹ ನಿಮ್ಮನ್ನ ಕೊಡಲು ನನ್ನ ಉದ್ದೇಶ ಆಗಿರಲಿ. ನೀವು ಅಂಗೀಯರಲ್ಲ. ಓ ಮಕ್ಕಳೇ, ನಿಮ್ಮುಮೇನ ತಂದೆ ಇದ್ದೇನೆ. ನೀನು ತಂದೆ, ನಾವು ಮಕ್ಕಳು. ತಂದೆಗೆ ಯಾವ ತಂದೆಯಾದರೂ ಹುಟ್ಟಿದಂತಹ ಮಕ್ಕಳನ್ನು ಕೊಲ್ಲುವುದಕ್ಕೆ ಇಚ್ಛಿಸುತ್ತಾರೆ. ಹಾಗಾದರೆ ನಮ್ಮನ್ನ ಕೊಲ್ಲುವುದಕ್ಕೆ ಯಾಕೆ ನಿರ್ವಹಿಸಬೇಕು? ಖಂಡಿತ ನನ್ನ ಕಿವಿಯ ಕಲ್ಮಶ ಮಾತ್ರದಲ್ಲೇ ಹುಟ್ಟಿಕೊಂಡವರು ನೀವಿದ್ದೀರಿ. ನಿಮ್ಮ ಸಾವನ್ನ ಬಯಸುವುದರ ಅರ್ಥ ಏನು? ಅದು ಸದ್ವಿನಿಯೋಗಕ್ಕಾಗಿ ಮಕ್ಕಳೇ. ಕಾಣುತ್ತಿರುವುದನ್ನು ನೀನು ತಾನೆ. ಹಾಗಾಗಿ ಮಧುವಾದಂತ ನಿನ್ನನ್ನ ಕಂಡು ನಿನ್ನ ಮೇಧಸ್ಸನ್ನ ಈ ನೀರಿನ ಮೇಲೆ ಹಾಸುವುದರ ಮುಖೇನ ಅದುವೇ ಮೇದಿನಿ ಅರ್ಥಾತ್ ಪ್ರಪಂಚ ಎನ್ನುವುದೊಂದು ಸೃಷ್ಟಿಯಾಗಲಿಕ್ಕಿದೆ. ಆ ಪ್ರಪಂಚದಲ್ಲಿ ಕಾಠಿಣ್ಯವಾದಂತಹ ವಸ್ತುಗಳು ಸೃಷ್ಟಿ ಆಗಲು ಸುಗಮೆ ಕೈಟಬ್ಬರಾದಂತಹ ನಿನ್ನ ಸಾವನ್ನ ಬಯಸುತ್ತಿರುವುದು ಮಕ್ಕಳೇ. ಹಾಗಾದ್ರೆ ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ. ಮಧುಕೈಟವರ ಸಾವಿನ ಸಮಾಧಿಯ ಮೇಲೆ ನಿನ್ನ ಸಂಕಲ್ಪದ ಸಾಮ್ರಾಜ್ಯ ನಿರ್ಮಾಣಗೊಂಡಾದ್ರೆ ನಮ್ಮ ಸಾವಿನಿಂದ ಮುಂದಿನ ಭಾವಿ ಪ್ರಪಂಚಕ್ಕೆ ಕೋಟ್ಯಾನು ಕೋಟಿ ಜನರು ಬದುಕುವಂತ ಒಂದು ವ್ಯವಸ್ಥೆಯ ಬುನಾದಿ ಆಗ್ತದೆ. ಅನಿತ್ಯ ಸೃಷ್ಟಿ ಮಾನವ ಬದುಕುವ ಆಸೆ ನಮಗಿಲ್ಲ. ನಾವು ಸತ್ತರೂ ಕೂಡ ನಮ್ಮ ಹೆಸರಿನಿಂದ ಪುರಾಣದಲ್ಲಿ ತಾಯಿಯಾಗಿ ಉಳಿಯಬೇಕು. ಅಜ್ಞಾನಿಗಳಾಗಿ ಯಾವಾಗ ಆಡಿದಂತಹ ಮಾತು ಹನಿ ನೀರು ದೇಹಕ್ಕೆ ತಾಗದಿದ್ದಾಗಿ ಪ್ರಾಣವನ್ನು ಪಡೆದುಕೋ ಎಂಬ ಹಾಗೆ ಸರಿ ಸಂಕಲ್ಪ ಮಾತ್ರದಿಂದ ಆ ವರವನ್ನು ನೆರವೇರಿಸುವುದು ಮಧುಕೈಟವರಾದಂತಹ ನಿಮ್ಮನ್ನ ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ಯಾರು ಇಲ್ಲ. ಯಾಕೆಂದ್ರೆ ಪ್ರಪಂಚವೇ ಸೃಷ್ಟಿ ಆಗಲಿಲ್ಲ. ಹಾಗಾಗಿ ಮುಂದಿನ ಜನತೆಗೆ ಮಾತ್ರವಲ್ಲ, ಪ್ರಪಂಚದಲ್ಲಿ ನಿಮ್ಮ ಬೇರೆ ಹೆಸರೆನ್ನುವುದು ಈ ವಿಷ್ಣು ಪುರಾಣದಲ್ಲಿ ಮಧುಕೈಟವರಾದಂತ ನಿಮ್ಮ ಹೆಸರು ಅದು ಹಾಸುವ ಗೊತ್ತಾಗಿರ್ತದೆ, ಆತಂಕವಾಗಿ ಉಳಿತದೆ. ಹಾಗಾದ್ರೆ ನಿಮಗೆ ಗೊತ್ತಾತು ನೀವಿಲ್ಲದ ಸ್ಥಳದಲ್ಲಿ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ತೇನೆ ಎಂದು ನೋಡಿದ್ರ ವಿಶ್ವರೂಪಿಯೂ ಆಗಿ ವಿಶ್ವಂಭರನಾಗಿ ಪ್ರಾದಾಕಾರದಲ್ಲಿ ಬೆಳೆದು ನಿಂತುಕೊಂಡಿದ್ದೇನೆ. ನಲ್ಲಿ ತೊಡೆಯ ಮೇಲ್ಭಾಗದಲ್ಲಿ ನೀರೇ ಸ್ವಲ್ಪುವುದಿಲ್ಲ. ಆಗ ಅಲ್ಲಿ ನಿಮ್ಮ ಪ್ರಾಣ ಇಡೀ ಆಗದಂತ
ಮೇಲ್ಗಡೆ ಭಕ್ತಾದಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ಚಾಟಿಂಗ್ ವ್ಯವಸ್ಥೆಯಲ್ಲಿ ದಯವಿಟ್ಟು ಸ್ವೀಕರಿಸಿದ ನಮ್ಮ ಆಸನವನ್ನು ಕಾಲಪರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ನಡೆಯುತ್ತಿರುವಂಥ ಯಕ್ಷಗಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕಲಾಭಿಮಾನಿಗಳನ್ನು ಕಲಾ ರಸಿಕರನ್ನು ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಶ್ರೀ ಪ್ರಸನ್ನ ಶೆಟ್ಟಿ ಬೆಣ್ಣಂಪಳ್ಳಿ, ಅನಿಲ್ ಶೆಟ್ಟಿ ಒಕ್ಕೇರಿ, ಪ್ರಶಾಂತ ಶೆಟ್ಟಿ ಬೆಣ್ಣಂಪಳ್ಳಿ, ಹೋಟೆಲ್ ಸಂದೀಪ್ ಇವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇವೆ. ಒಂದು 5 ನಿಮಿಷದ ಸಭಾ ಕಾರ್ಯಕ್ರಮವನ್ನು ಮಾಡಲು ನಿಮ್ಮೆಲ್ಲರ ಅನುಮತಿಯೊಂದಿಗೆ ವೇದಿಕೆಗೆ ಕಾರ್ಯಕ್ರಮದ ವ್ಯವಸ್ಥಾಪಕರ ಒಟ್ಟಿಗೆ ಗಣ್ಯರನ್ನ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಣ್ಯರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರವೀಂದ್ರ ವೈಶೆಟ್ಟಿ, ಚೇರ್ಮನ್ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್, ಸತೀಶ್ ಎನ್ ಶೆಟ್ಟಿ, ಕನ್ವೀನರ್ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್, ಪ್ರಕಾಶ್ ಶೆಟ್ಟಿ ಸಂಚಾಲಕರು ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್, ಪ್ರವೀಣಾ ಪಿ ಶೆಟ್ಟಿ ಚೇರ್ಪರ್ಸನ್ ಮಹಿಳಾ ವಿಭಾಗ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್. ಹಾಗೆ ಉದ್ಯಮಿಗಳಾದಂತಹ ಉದಯ್ ಶೆಟ್ಟಿ ಸಂತೋಷ್, ಸತೀಶ್ ಶೆಟ್ಟಿ ಇಗೋ, ಸುಧೀರ್ ಶೆಟ್ಟಿ ವಲಸೆ, ವಿಜಯ್ ಶೆಟ್ಟಿ ಅಮೃಷ, ಕಳ್ಳಣ್ಣ ಶೆಟ್ಟಿ ಮುಕಾಂಬಿಕಾ ಮಂದಿರ್, ಹರೀಶ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಸಂಘ ಮೋಹನೆ, ಸುರೇಂದ್ರ ಶೆಟ್ಟಿ ಸರ್ಕಲ್, ಉಮೇಶ್ ಶೆಟ್ಟಿ ಹೋಟೆಲ್ ಲೀಲಾ, ಕೃಷ್ಣ ಪೂಜಾರಿ ಮಾಜಿ ಅಧ್ಯಕ್ಷರು ಶ್ರೀ ಮುಕಾಂಬಿಕಾ ಮಂದಿರ ಅವರನ್ನೆಲ್ಲರೂ ನಾನು ಕಾರ್ಯಕ್ರಮದ ವ್ಯವಸ್ಥಾಪಕರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಮೇಶ್ ಶೆಟ್ಟಿ ಹೋಟೆಲ್ ಇಲ್ಲ, ಬೇರೆ ಚಿಕ್ಕದಾಗಿ ಅತಿಥಿಗಳು ತುಂಬಾ ಜಾಸ್ತಿ ಇದ್ದಾರೆ. ಗಂಡು ಕಲೆ ಯಕ್ಷಗಾನ ಕರಾವಳಿಯ ಒಂದು ಪ್ರಸಿದ್ಧ ಕಲೆ. ಕೆಲವೊಮ್ಮೆ ವ್ಯವಸ್ಥಾಪಕರಿದ್ದರೆ ಪ್ರೇಕ್ಷಕರಿದ್ದರೆ ವ್ಯವಸ್ಥಾಪಕರಿಲ್ಲ. ಆದರೆ ನಮ್ಮ ಇವತ್ತು ಕಲ್ಯಾಣದಲ್ಲಿ ವ್ಯವಸ್ಥಾಪಕರು ಸಹ ಇದ್ದಾರೆ, ಪ್ರೇಕ್ಷಕರು ಸಹ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಒಂದು ಸ್ವಾಗತವನ್ನು ಬಯಸುತ್ತಿದ್ದೇವೆ. ವ್ಯವಸ್ಥಾಪಕರ ಆಶಯದಂತೆ ಇವತ್ತು ಒಂದು 4 ಜನ ಪ್ರಬುದ್ಧ ಕಲಾವಿದರಿಗೆ ಒಂದು ಸಣ್ಣ ಗೌರವವನ್ನು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ನಾವು ಸ್ವಾಗತಿಸಿದ್ದೇವೆ. ಮೊದಲಿಗೆ ರವೀಂದ್ರ ಶೆಟ್ಟಿ ಅವರಿಗೆ ಸಹ ಸ್ವಾಗತವನ್ನು ಬಯಸ್ತಿದ್ದೇವೆ. ಕಲಾಭಿಮಾನಿ ಹಾಗೂ ಚೇರ್ಮನ್ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಮತ್ತೊಬ್ಬ ಅತಿಥಿ ಕಲಾ ಪೋಷಕರು ಹಾಗೂ ಕನ್ವೀನರ್ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಸತೀಶ್ ಶೆಟ್ಟಿ ಅವರಿಗೂ ಸಹ ಸ್ವಾಗತ. ಹಾಗೆ ಪ್ರಕಾಶ್ ಶೆಟ್ಟಿ ಪ್ರೆಸಿಡೆಂಟ್ ಹೋಟೆಲ್ ಅಸೋಸಿಯೇಷನ್ ಉಲ್ಲಾಸ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಪ್ರವೀಣಾ ಪಿ ಶೆಟ್ಟಿ ಚೇರ್ಪರ್ಸನ್ ಮಹಿಳಾ ವಿಭಾಗ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಮತ್ತೊಬ್ಬ ಕಲಾ ಪೋಷಕ ಉಳಿದಾನಿ ಹೋಟೆಲ್ ಉದ್ಯೋಗಿ ಸುಧೀರ್ ಶೆಟ್ಟಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಮತ್ತೊಬ್ಬ ಅತಿಥಿ ಹರೀಶ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಸಂಘ ಮೋಹನೆ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ಗುರುವೇದಾನಿ ಕಲಾ ಪೋಷಕ ಹೋಟೆಲ್ ಉದ್ಯಮಿ ಹೋಟೆಲ್ ಪ್ರವೀಣ್ ಇಂಟರ್ನ್ಯಾಷನಲ್ ಮಾಲೀಕರಾದಂತಹ ಉದಯ್ ಶೆಟ್ಟಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತೊಬ್ಬ ಅತಿಥಿ ಕಲಾ ಪೋಷಕರು ಹೋಟೆಲ್ ಇವರು ಮಾಲೀಕರಾದಂತಹ ಸತೀಶ್ ಶೆಟ್ಟಿ ನಂತುರಳಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಮತ್ತೊಬ್ಬ ಅತಿಥಿಯಾದಂಥ ಅಧ್ಯಕ್ಷರು ಕರ್ನಾಟಕ ಶೆಟ್ಟಿ ಮುಗಾಂಬಿಕಾ ಮಂದಿರ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತೊಬ್ಬ ಅತಿಥಿ ಕಲಾ ಪೋಷಕ ಹೋಟೆಲ್ ಉದ್ಯಮಿ ಸುರೇಂದ್ರ ಶೆಟ್ಟಿ ಸಂಗಮ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತೊಬ್ಬ ಅತಿಥಿಗಳಾದಂಥ ಮಾಜಿ ಅಧ್ಯಕ್ಷರು ಮೂಕಾಂಬಿಕಾ ಮಂದಿರದ ಕೃಷ್ಣ ಪೂಜಾರಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಮತ್ತೊಬ್ಬ ಅತಿಥಿ ಹೋಟೆಲ್ ಉದ್ಯಮಿ ವಿಜಯ್ ಶೆಟ್ಟಿ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ವ್ಯವಸ್ಥಾಪಕರ ಪರವಾಗಿ ಸ್ವಾಗತ ಸುಸ್ವಾಗತ. ರಮೇಶ್ ಶೆಟ್ಟಿ ಶ್ರೀ ಅವರು ಸಹ ವೇದಿಕೆಗೆ ಆಗಮಿಸಬೇಕಾದ ಬನ್ನಿ. ರಮೇಶ್ ಶೆಟ್ಟಿ ಶಿವ ಎಲ್ಲಿಂದು ಬರಬೇಕಾಗಿ ವೇದಿಕೆ ಬನ್ನಿ. ಅವರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೆ ಸ್ವಾಗತ. ಮಾರುಕಟ್ಟೆ ಮೇಳ ಅತಿಥಿ ಕಲಾವಿದರನ್ನ ಇಲ್ಲಿಗೆ ಕರೆದುಕೊಂಡು ಪ್ರದರ್ಶನವನ್ನ ಕೊಡುತ್ತಿರುವ ಮುಂಬೈ ಸಂಚಾಲಕರು ಬಳ್ಳಾರ ರಮೇಶ್ ಶೆಟ್ಟಿ ಶ್ರೀ ವೇದಿಕೆಗೆ. ಈಗ 4 ಜನ ಕಲಾವಿದರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಪ್ರಬುದ್ಧ ಕಲಾವಿದರು ಮೊದಲಿಗೆ ಸಂಜು ಶೆಟ್ಟಿ ಹೆನ್ನಬೈ ಮತ್ತು ನಾಗೇಶ್ ಕುಲಾಲ್ ನಾಗರಗುಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವ್ಯವಸ್ಥಾಪಕರು ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯರ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಅರ್ಪಿಸುತ್ತಿದ್ದೇವೆ. ಸಂಜು ಶೆಟ್ಟಿ ಹೆನ್ನಬೈ, ನಾಗೇಶ್ ಕುಲಾಲ್ ನಾಗರಗುಡಿ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಸಂಜೀವ್ ಶೆಟ್ಟಿ ಹೆನ್ನಬೈಲವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೆನ್ನಬೈಲಿನಲ್ಲಿ ಜನನ. ಹಾಗೆ ಆರ್ಗೋಡು ಮೋಹನ್ದಾಸ್ ಶೆಟ್ಟಿಯವರ ಶಿಷ್ಯನಾಗಿ ಪ್ರಬುದ್ಧ ಕಲಾವಿದರು. ಕಲೆಯನ್ನ ಕರಗತ ಮಾಡಿಕೊಂಡವರು. ಪುರುಷ ವೇಷ ಸ್ತ್ರೀ ವೇಷ ಎಲ್ಲರನ್ನೂ ಸಹ ಸೈ ಎನಿಸಿಕೊಂಡವರು. ಈಗ ಸ್ತ್ರೀ ವೇಷವನ್ನೇ ಆರಿಸಿಕೊಂಡು ದೇವಿ, ಚಿತ್ರಾಂಗದೆ, ಪ್ರವೀಣಿ, ಮೀನಾಕ್ಷಿ ಮುಂತಾದ ಪಾತ್ರಗಳಲ್ಲಿ ಸೈ ಎನಿಸಿಕೊಂಡವರು. ಅಲ್ಲದೆ ಹಲವಾರು ಸನ್ಮಾನ ಸಹ ಅವರಿಗೆ ಸಿಕ್ಕಿದೆ. ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಈ ಗೌರವವನ್ನ ಕೊಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ಕಲಾವಿದ ನಾಗೇಶ್ ಕುಲಾಲ್ ನಾಗರಗುಡಿಯಲ್ಲಿ ಜನನ. ಚಿಕ್ಕ ವಯಸ್ಸಿನಲ್ಲಿ ನಾಗರಗುಡಿ ಮೇಳ, ಕಮಲಶಿಲೆ, ಬಂಗೋಳಿ, ಹಾಲಾಡಿ, ಪ್ರಸ್ತುತ ಮಂದರ್ತಿ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೂ ಸಹ ಈ ಗೌರವವನ್ನ ಗಣ್ಯರ ಸಮ್ಮುಖದಲ್ಲಿ ಅರ್ಪಿಸುತ್ತಿದ್ದೇವೆ. ಸನ್ಮಾನ ಸ್ವೀಕಾರ ಮಾಡಿರುವಂತಹ ಕಲಾವಿದರು ಎರಡು ಅಭಿಪ್ರಾಯವನ್ನ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸುವಂತಹ ಕಲಾವಿದರಿಗೆ ಧನ್ಯವಾದಗಳು. ಹಾಗೆ ಇನ್ನಿಬ್ಬರು ಪ್ರಬುದ್ಧ ಕಲಾವಿದರು ಇದ್ದಾರೆ. ಅವರಿಗೂ ಸಹ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಸನ್ಮಾನಿಸುತ್ತಿದ್ದೇವೆ. ಸಂಜೀವ್ ಶೆಟ್ಟಿ ಅರವಳೆ, ಮಂಜುನಾಥ್ ಕೆಳಗೆ ದಯವಿಟ್ಟು ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತದೆ. ವೇದಿಕೆಗೆ ಸಂಜೀವ್ ಶೆಟ್ಟಿ ಅರವಳೆ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಳೂರಿನಲ್ಲಿ ಜನನ. ಉಳ್ಳೂರು ಶಂಕರ್ ದೇವಳಿ ಹಾಗೂ ಹೆರಂಚಲು ಗೋಪಾಲಗಾಣಿಗ ಇವರ ನೇತೃತ್ವದಲ್ಲಿ ಕಲೆಯ ಅಭ್ಯಾಸ. 10ನೇ ವಯಸ್ಸಿಗೆ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿರುವ ಇವರು ಹಾಲಾಡಿ, ಶಿರಸಿ, ಸೊಳಕೂರು, ಕಮಲಶಿಲೆ, ಮಾರುಕಟ್ಟೆ ಮೇಳದಲ್ಲಿ ಪ್ರಧಾನ ಪಾತ್ರಧಾರಿಗಳಾಗಿದ್ದಾರೆ. ಹಾಗೆ ಇವರ ಕೌರವ ಶೈಲಿಯ ಕಂಸಾಸುರ, ಮೃಗಾಸುರ ಪಾತ್ರಗಳು ಅವಿಸ್ಮರಣೀಯ. ಅವರಿಗೂ ಸಹ ಈ ಗಣ್ಯರ ಸಮಾಜದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬ ಕಲಾವಿದ ಮಂಜುನಾಥ್ ಕೆರಳಿ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಳಿಯಲ್ಲಿ ಜನನ. ಚಿಕ್ಕ ವಯಸ್ಸಿನಲ್ಲೇ ಯಕ್ಷಗಾನಕ್ಕೆ ಪಾದಾರ್ಪಣೆ. ಬಂಗೋಳಿ ಮೇಳ, ಶ್ರೀಗಂಧೂರು, ಆಜಿ ಶನೀಶ್ವರ ಮೇಳ, ಗೂಳಿಗರಡಿ ಹಾಗೂ ಗೋಳಂಪಲ್ಲಿ ಪದ್ಮಾವತಿ ಮೇಳಗಳಲ್ಲಿ ಪ್ರಸಿದ್ಧ ವೇಷಧಾರಿಗಳಾಗಿ ಈಗ ಮೇಘರೋಳಿ ಮೇಳದಲ್ಲಿ ಪ್ರಧಾನ ಪಾತ್ರಧಾರಿ. ಇವರ ಭಸ್ಮಾಸುರ, ರಾವಣ, ಮಹಿಷಾಸುರ, ಕೌಟಿಲ್ಯ, ಸಾಲ್ವ ಹಾಗೂ ಪಾತ್ರಗಳು ಸಹ ಅವಿಸ್ಮರಣೀಯವಾಗಿದೆ. ಶಂಕರ್ ಪಟೇಲ್ ಇವರ ಮಾರ್ಗದರ್ಶನದಲ್ಲಿ ಇವರು ಕಲಿಕೆಯನ್ನು ಯಕ್ಷಗಾನವನ್ನು ಕಲಿತವರು. ಮೇರುನಟರ ಸಾಹಸವನ್ನು ಹೊಂದಿದ್ದಾರೆ. ಜರವಳಿ ವಿದ್ಯಾರಾವ್, ಆನಂದ್ ಶೆಟ್ಟಿ, ಕೊಡಲಿ ಕೃಷ್ಣ ಇವರ ಮಾರ್ಗದರ್ಶನದಲ್ಲಿ ಇವರು ಎಲ್ಲ ಪಾತ್ರಗಳು ಸರಿ ಎನಿಸಿಕೊಂಡರು. ಗಣ್ಯರ ಸಮ್ಮುಖದಲ್ಲಿ ಹಾಗೂ ಕಾರ್ಯಕ್ರಮ ವ್ಯವಸ್ಥೆಯ ಪರವಾಗಿ ಇವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ. ಗೌರವ ಸ್ವೀಕರಿಸುವಂತ ಕಲಾವಿದರು ಯಾರಾದರೂ ಒಬ್ಬರು ಮಾತಾಡಿ ಸಂಜನಾ.
ಕೈತವ ವೇಷಧಾರಿ ಮಾಡಿದರೆ ಪ್ರಸಿದ್ಧರಾಗಿದ್ದೀವಿ. ಆತ್ಮೀಯ ಸಾರ್ವಜನಿಕ ಕಲಾವಿದರುಗಳೇ, ಸೇರಿರುವಂಥ ಮುಂಬಯಿಯ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳೋದಕ್ಕೆ ಇವತ್ತಿನಲ್ಲಿ ಇಷ್ಟಪಡ್ತಾ ಇದ್ದೇನೆ. ಬಹಳ ಸಂತೋಷದ ವಿಷಯ. ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ಇದು ಯಾವುದೇ ರೀತಿಯಾದಂಥ ಒಂದು ಸಂಬಂಧ, ಯಾವುದೋ ರೀತಿಯಾದಂಥ ಒಂದು ಋಣ ಸಂಬಂಧ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ಕಳೆದ 16 ವರ್ಷಗಳಿಂದ ನಮ್ಮ ಬಳ್ಳಾಳ ರಮೇಶ್ ಶೆಟ್ಟರು ಸಿವಿಲು ಮಾನಕಟ್ಟೆ ಮೇಳದ ಕಲಾವಿದರನ್ನ ದೂರದ ಊರಾದಂಥ ಈ ಬೊಂಬೈಗೆ ಕರೆಸಿ ಸಾಧಾರಣ 15-20 ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ. ಇದನ್ನ ಮಾಡಿಸಿದ್ರ ಉದ್ದೇಶ ಕೇವಲ ಹಣ ಮಾಡಬೇಕು ಅಂತಲ್ಲ, ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡುವಾಗ ಅವರಿಗೆ ಎಷ್ಟು ಸಿಗ್ತದೆ ಎಷ್ಟು ಉಳಿತದೆ ಎನ್ನುವ ಲೆಕ್ಕದೆಲ್ಲವೂ ನನಗೆ ಗೊತ್ತುಂಟು. ಹಾಗಂತ ಮಾನಕಟ್ಟೆ ಮೇಳದ ಕಲಾವಿದರ ಆಟ ಮುಂಬೈಯಲ್ಲಿ ಆಗಬೇಕು, ಅವರಿಗೆ ಲಾಭದ ಪ್ರಶ್ನೆ ಅಲ್ಲ, ಮಾನಕಟ್ಟೆ ಮೇಳದ ಆಟ ಮುಂಬೈಯಲ್ಲಿ ಆಗಬೇಕು ಎನ್ನುವುದೊಂದೇ ಅವರ ಉದ್ದೇಶ. ಆ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಕೂಡ ಮಾನಕಟ್ಟೆ ಮೇಳದ ಕಲಾವಿದರನ್ನ ಈ ವೇದಿಕೆಗೆ ಕರೆಸಿ ಆದರಣೀಯ ಭಕ್ತ ಮಹಾಶಯರು ಕಲಾಬಂಧುಗಳಾದಂಥ ತಾವೆಲ್ಲವರು ಕೇವಲ ಕಲೆಯನ್ನ ದೂರದಿಂದ ನೋಡಿ ಆಸ್ವಾದಿಸಿ ಹೋಗುವುದು ಮಾತ್ರ ಅಲ್ಲ, ಅಷ್ಟು ಮಾಡಿದ ಕಲಾವಿದರಿಗೆ ಸಾಕಾಗುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ. ಒಂದು ಸತ್ಯ ವಿಷಯ ಹೇಳಬೇಕು ಅಂತಂದ್ರೆ ಕಲೆ ಸ್ವರ್ಗ ಸ್ವಾಭಾವಿಕವಾಗಿ ಜನ ಒಪ್ಪುವಂತ ವಿಷಯ. ಹಾಗಂತ ಕಲೆಯನ್ನ ನಾವು ಸ್ವರ್ಗದಲ್ಲಿ ಕಂಡ ಹಾಗೆ ಕಲಾವಿದರ ಜೀವನವನ್ನ ಅಷ್ಟು ಎತ್ತರ ಮಟ್ಟದಲ್ಲಿ ನಾವು ಅಳಿಲಿಕ್ಕೆ ಆಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಲಾವಿದ ಬದುಕ್ತಾ ಇದ್ದದ್ದು, ಕಲಾವಿದ ಬೆಳೀತಾ ಇದ್ದಿದ್ದು, ಕಲಾವಿದ ಉಳಿತಾ ಇದ್ದದ್ದು ಯಾವುದರಿಂದ ಅಂತ ಕೇಳಿದ್ರೆ ಮೇಳದಲ್ಲಿ ಕೊಡುವ ಸಂಬಳಕ್ಕಿಂತಲೂ ನಿಮ್ಮಂತಹ ಕಲಾಭಿಮಾನಿಗಳ ಪ್ರೋತ್ಸಾಹದಿಂದ ಹೇಳೋದಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಯಾಕೆಂದ್ರೆ ಮೇಳದಲ್ಲಿ ನಮಗೆ 6 ತಿಂಗಳಿಗೆ ಇಟ್ಟಿತ್ತು ಸಂಬಳ, ಆದರೆ ನೀವು ಕೊಡುವಂತ ಪ್ರೋತ್ಸಾಹ ಅದು ಅದಕ್ಕಿಂತ 100 ಇಮ್ಮಡಿಯಾದದ್ದು. ಕಲಾಬಂಧುಗಳಾದಂತ ನಿಮಗೂ ಯಾವ ರೀತಿಯಾದಂತ ಋಣ ಸಂಬಂಧ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಸಾಧಾರಣ 1200 ಕಿಲೋಮೀಟರ್ ಆಚೆಯಿಂದ ಬಂದಿದ್ದೇವೆ ನಾವು. ಪ್ರತಿ ದಿನವೂ ಕೂಡ ಒಬ್ಬೊಬ್ರು ಬಂದು ಸಂಜು ಶೆಟ್ಟರ್ ಎಲ್ಲಿದ್ದೀರಿ, ಅವರಿದ್ದಾರ, ಇವರಿದ್ದಾರ, ಯಾರಿದ್ದಾರೆ ನಿಮ್ಮ ಸೆಟ್ಟಿನಲ್ಲಿ, ಯಾರ್ಯಾರಿದ್ದಾರೆ, ಆ ನಂತರದಲ್ಲಿ ಪ್ರತಿ ದಿವಸವೂ ಕೂಡ ಒಂದೊಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ನಮಗೆ ಮಧ್ಯಾಹ್ನ ಭೋಜನ. ಯಾಕೆ ಇದೆಲ್ಲ ಮಾಡ್ಬೇಕು ಅಂತ ಏನು ಅಗತ್ಯ ಉಂಟು? ಇದು ಕಲಾ ಮಾತಿನ ಬಗ್ಗೆ ಅವರಿದ್ದಂತಹ ಗೌರವ, ಕಲಾವಿದರಾದಂತಹ ನಮ್ಮ ಮೇಲಿರುವಂತಹ ಒಂದು ಪ್ರೀತಿ. ಇದನ್ನು ನಾವು ಪ್ರಾಮಾಣಿಕವಾಗಿ ಈ ಜನ್ಮ ಅಲ್ಲ, ಇನ್ನು 7 ಜನ್ಮ ಇದ್ರೂ ಕೂಡ ಋಣಿಯಾಗಿಯೇ ಕಲಾವಿದರಾಗಿ ಹುಟ್ಟಿ ನಿಮ್ಮ ಸೇವೆ ಮಾಡುವಂತ ಒಂದು ಮಹಾಭಾಗ್ಯವನ್ನ ಆ ಕಲಾಮಠ ಕೊಡಿ ಅಂತ ಹೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಕೂಡ ಈ ಕಾರ್ಯಕ್ರಮ ಮಾಡಿಸುವುದರ ಜೊತೆಯಲ್ಲಿ ನಮ್ಮ ಕಲಾವಿದರು ನನ್ನನ್ನು ಸೇರಿ 4 ಜನ ಕಲಾವಿದರಿಗೆ ಸನ್ಮಾನವನ್ನು ಮಾಡಿದ್ರಿ. ಇದು ಕೇವಲ ಕಲಾವಿದರಿಗೆ ಸಂದ ಸನ್ಮಾನ ಅಲ್ಲ, ಕಲಾಮಾತಿಗೆ ಸಂದ ಸನ್ಮಾನ ಅಂತ ನಾನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ನಿಮ್ಮ ಈ ಸಂಬಂಧ ಹೀಗೆ ನಿರಂತರವಾಗಿರಲಿ. ನಾಳೆ 24ನೇ ತಾರೀಕು ಇಲ್ಲಿಯ ಕಾರ್ಯಕ್ರಮವನ್ನು ಪೂರೈಸಿ 26ನೇ ತಾರೀಕು ನಾವು ಊರಿಗೆ ಹೋಗ್ತಾ ಇದ್ದೇವೆ. ಒಂದು ವರ್ಷವೂ ಕೂಡ ನಮ್ಮ ನಿಮ್ಮ ಸಂಬಂಧ ಹೀಗೆ ಇರಲಿ ಎನ್ನುತ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥಾಪಕರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಅವರ ಹೆಸರು ನನಗೆ ಸರಿಯಾಗಿ ನೆನಪಿಗೆ ಬರುವುದಿಲ್ಲ. ಅದರಿಂದ ವೇದಿಕೆಯಲ್ಲಿರುವಂತಹ ಆದರಣೀಯ ಯಕ್ಷಕಲಾ ಬಾಂಧವರು ಇವರೆಲ್ಲ ನಮ್ಮ ಅನ್ನದಾತರು. ಇಂತಹ ಆದರಣೀಯ ಕಲಾ ಬಾಂಧವರ ಸಹಕಾರವೇ ಕಲಾವಿದರಾದಂಥ ನಮಗೊಂದು ಆಶ್ರಯ. ಯಾಕೆಂತ ಕೇಳಿದ್ರೆ ಹಿಂದಿನ 2 ವರ್ಷಗಳಲ್ಲಿ ಕೊರೋನಾ ಬಂದು 2 ವರ್ಷ ಬೆಳೆದಿತ್ತು. ಆವಾಗ ಬೆಂಗಳೂರು ಮುಂಬೈಯಲ್ಲಿರುವಂತಹ ಹೆಚ್ಚಿನ ದಾನಿಗಳು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಲಾವಿದರಿಗೆ ಎಷ್ಟೆಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಋಣವನ್ನು ನಾವು ಯಾವ ಕಾಲಕ್ಕೂ ತೀರಿಸಿಕೊಳ್ಳಲಾಗಿಲ್ಲ. ಅಂತಹ ಮಹಾನ್ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ತಂಡದ ವ್ಯವಸ್ಥಾಪಕರಾದಂಥ ರಮೇಶನ ಪರವಾಗಿ ಪೂರಕವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನ. ಧನ್ಯವಾದಗಳು ಗೌರವ ಸ್ವೀಕರಿಸಿ ಮಾತಾಡಿರುವಂಥ ಸಂಜೀವ್ ಶೆಟ್ಟಿ ಅರೆವಳ್ಳಿ ಅವರಿಗೆ. ನಾವು ಹೆಚ್ಚಿನ ಹೊತ್ತನ್ನು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ, ಯಾಕಂದರೆ ಕಾರ್ಯಕ್ರಮದಲ್ಲಿ ರಸಗಂಧ ಮಾಡೋದು ಒಳ್ಳೆಯದಾಗುವುದಿಲ್ಲ. ಯಕ್ಷಗಾನದ ಒಂದು 2-3 ಕಲಾವಿದರನ್ನ ಒಂದು ಗೌರವವನ್ನು ಕೊಡ್ತಾ ಇದ್ದೀವಿ. ಭಾಗವತರಾದಂಥ ಸುಧಾಕರ್ ಕೊಟ್ಟರಿ ಅವರು ದಯವಿಟ್ಟು ವೇದಿಕೆಯನ್ನು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಅನಿಲ್ ಪ್ರಕಾಶ್ ಶೆಟ್ಟಿ ಅವರು ಸಹ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆ ಸುಮಧುರ ತಂಡದ ಭಾಗವತರು ಸುಧಾಕರ್ ಕೊಟ್ಟರಿ,
ಹಾಗೂ ಅನಿಲ್ ಪ್ರಕಾಶ್ ಶೆಟ್ಟಿ ಹಾಗೂ ಮಕ್ಕಳ ಮಾತು ಸುಬ್ರಹ್ಮಣ್ಯ ಭಟ್ ಗೂಡು ಚೆಂಡೆಯ ರಮೇಶ್ ಭಂಡಾರಿ ಅವರು ಸಹ ಅದಕ್ಕೆ ಸಿಗುತ್ತೆ. ಹಾಗೆ ಎಲ್ಲ ಕಲಾವಿದರ ಪರವಾಗಿ ಮೇಳದ ಪ್ರಬಂಧಕರಾದ ಪ್ರಭಾಕರ್ ಶೆಟ್ಟಿ ಮರವಂಗಿ ಅವರು ಆಗಮಿಸಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಕೊಡ್ತೇವೆ. ಮೇಳದ ಪ್ರಬಂಧಕರು ಮರವಂಗಿ ಪ್ರಭಾಕರ್ ಶೆಟ್ಟಿ ಅವರು ದಯವಿಟ್ಟು ಪ್ರಬಂಧನ ಪ್ರಬಂಧನಿಂದ ಹೀಗೆ ಅವರ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ನಾವು ಮಾಡುತ್ತೇವೆ. ಹಾಗೆ ಹಿರಿಯ ಕಲಾವಿದರು ಬಂದಿದ್ದಾರೆ. ಐದು ಆನಂದ್ ಶೆಟ್ಟಿ ಅವರು ಸಹ ಆಗಮಿಸಬೇಕಾಗುತ್ತದೆ. ಹಿರಿಯ ಕಲಾವಿದರು ಯಕ್ಷಗಾನ ಮೇಳಕ್ಕೆ ವಿಶ್ರಾಂತಿ ತೆಗೆದುಕೊಂಡು ಮುಂಬೈಯವರಿಗೆ ಬಂದಿದ್ದಾರೆ. ಹಿರಿಯ ಕಲಾವಿದ ರಂಗರಾಜ ಐದು ಆನಂದ್ ಶೆಟ್ಟಿ ಅವರು ಸಹ ವೇಷ ಮಾಡ್ತಾ ಇದ್ದಾರಂತೆ. ಅವರ ಪರವಾಗಿ ಮೇಳದ ವ್ಯವಸ್ಥಾಪಕರು ತಗೊಳ್ಳಿ. ಹಾಗೆ ರವಿ ಅಂಚಲ್ ಬನ್ನಿ, ಒಂದು ನಿಮಿಷ ತಗೊಳ್ಳಿ. ಸಿದ್ದೇಶ್ ನಾಯಕ್, ಸಿದ್ದೇಶ್ ಆಯುರ್ವೇದ ಆನಂದನ ಹಿರಿಯ ಕಲಾವಿದ ರಂಗರಾಜ ಹೆಸರು ಅವರಿಗೂ ಸಹ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದ. ರವೀಣ ಅತಿಥಿಗಳಲ್ಲಿ ಚೇರ್ಮನ್ ರವೀಂದ್ರಣ್ಣ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ಮಾನಗಟ್ಟೆ ಮೇಳದ ದೇವಿನಾಥನ ಯಕ್ಷಗಾನದ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡಿ. ಮಾನಗಟ್ಟೆ ಮೇಳ ಪ್ರತಿ ವರ್ಷ ನೋಡಲು ನಮಗೆ ಸೌಭಾಗ್ಯ ಕೊಡುತ್ತಿರುವವರೆಲ್ಲ ನಮ್ಮ ಉಲ್ಲಾಸನಗರದ ಟೀಮು ಬೆನ್ನೆಲುಬು. ಅದು ಇವತ್ತು ನಮಗೆ ಅದರ ಪ್ರಾಯೋಜಕರಾದ ಅನಿಲಣ್ಣ, ಪ್ರಶಾಂತಣ್ಣ, ಪ್ರಸನ್ನಣ್ಣ ಮತ್ತು ಉದಯಣ್ಣ ಸಹ ಹೋದ ವರ್ಷ ಉದಯಣ್ಣ ಮಾಡಿದ್ರು ಅವರು. ಅಂದರೆ ಈ ಮೇಳದಲ್ಲಿ ಯಾವಾಗಲೂ ನಾನು ಅನಿಸಿಕೆ ಇದು 3ನೇ 4ನೇ ಮೇಳ ಇದು ಉಲ್ಲಾಸನಗರದಲ್ಲಿ ಟೀಮಿನಿಂದ ಮಾಡಿಸೋದು. ಹಾಗೆ ಹೋದ ಸಲ ಉದಯಣ್ಣ ಮಾಡಿಸಿದ ಮಾನಗಟ್ಟೆ ಮೇಳದಲ್ಲಿ ನಮ್ಮ ಬಣಸಂಘ ಪ್ರಾದೇಶಿಕ ಸಮಿತಿಗೆ ಅವರು ಒಂದು ಸೋಷಿಯಲ್ ವೆಲ್ಫೇರ್ಗೆ ಸಹ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಅದನ್ನು ಒಂದು ಸಮಾಜಕ್ಕೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತಾ ಇದ್ದರು. ಮತ್ತು ಬೇರೆ ಏನು ವಿಶೇಷ ಇಲ್ಲ. ಈ ಉಲ್ಲಾಸನಗರದ ಟೀಮು ನಮ್ಮ ಒಂದು ಪ್ರಾದೇಶಿಕ ಸಮಿತಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದು ಯಾವಾಗ ನೋಡಿದ್ರು ಅದಕ್ಕೆಲ್ಲರಿಗೂ ನಾವು ಇನ್ನೊಮ್ಮೆ ಅಭಿನಂದನೆ ಮಾಡ್ತೇವೆ. ಥ್ಯಾಂಕ್ ಯು. ಧನ್ಯವಾದಗಳು ರವೀಣ. ಹಾಗೆ ಪ್ರವೀಣಕ್ಕ ಎರಡೇ ಮಾತು. ಶ್ರೀ ಮಾರಣ್ಕಟ್ಟೆ ಬ್ರಹ್ಮಲಿಂಗೇಶ್ವರನ ಪಾದಾರವಿಂದಕ್ಕೆ ಮೊದಲಾಗಿ ನಮಿಸುತ್ತಾ, ಶ್ರೀ ಬ್ರಹ್ಮಲಿಂಗೇಶ್ವರನ ಅನುಗ್ರಹದಿಂದ ಮಾರಣ್ಕಟ್ಟೆ ಮೇಳ ಮತ್ತು ಅತಿಥಿ ಕಲಾವಿದರ ಹೂಡಿಕೆಯಿಂದ ದಕ್ಷ ಯಜಮಾನಿಕೆಯಿಂದ ಒಂದು ನಡೆದಂತಹ ಪೌರಾಣಿಕ ಪ್ರಸಂಗ ಶ್ರೀದೇವಿ ಮಹಾತ್ಮೆಯ ಈ ಧಾರ್ಮಿಕ ವೇದಿಕೆಯಲ್ಲಿ ನಿಂತಹ ಎಲ್ಲರಿಗೂ ನನ್ನ ಮೊದಲಾಗಿ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕುಂದಾಪುರ ನಮ್ಮ ಭಾಷೆಯಲ್ಲ ಬದುಕಂತ ಹೇಳಿ ಬದುಕು ಕಟ್ಟಿಕೊಂಡು ಇವತ್ತಿನ ಈ ದಿನಗಳಲ್ಲಿ 3 ಆಟಗಳು, ಒಂದು ಸುಧಿರಣ್ಣ, ಮತ್ತೊಂದು ಉದಯಣ್ಣ, ಮತ್ತೊಂದು ಯುವತಿನ ಸಂಘಟಕರು ಅನಿಲಣ್ಣ, ಪ್ರಶಾಂತ್ ಮತ್ತು ನನ್ನ 3 ತಮ್ಮಂದಿರು. ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ. ಕಷ್ಟದ ದಿನಗಳಲ್ಲಿ ಏನೋ ಅರಗಿ ಇಟ್ಟಿದ್ದಾರೆ, ಅವರ ಕಷ್ಟ ಎಲ್ಲ ಕರಗಿ ನೀರಾಗಲಿ ಅಂತ ದೇವರಲ್ಲಿ ನಂಬುತ್ತಾ, ಇವತ್ತು ಈ ವೇದಿಕೆಯಲ್ಲಿ ಒಬ್ಬರು ಕಲಾವಿದರು ಮಾತನಾಡಿದರು. ಅವರಿಗೆ ದೊಡ್ಡ ಪ್ರೋತ್ಸಾಹವೇ ಚಪ್ಪಾಳೆ ಸನ್ಮಾನಸು ಖಂಡಿತವಾಗಿಯೂ ಅಲ್ಲ. ಮುತ್ತಿನಂತೆ ಪೋಣಿಸುವ ಮಾತುಗಳನ್ನು ಅಷ್ಟು ಚಂದವಾಗಿ ನಿಮ್ಮ ಎದುರು ತೋರ್ಪಡಿಸಿಕೊಳ್ಳುವ ಅವರ ಕಲಾವಿದನ ಒಬ್ಬ ಬದುಕಿಗೆ ನಿರರ್ಥಕವಾದ ಮಾತುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು. ಕಲಾವಿದನ ಬದುಕು ಅಷ್ಟು ಸುಂದರವೇನೂ ಅಲ್ಲ. ಅವನು ವೇದಿಕೆಯಲ್ಲಿ ರಾಜನಾದರೆ ಅವನು ಕೆಳಗೆ ಬಂದ ಮೇಲೆ ಒಬ್ಬ ಸಾಮಾನ್ಯವಾದ ಬದುಕು. ಅಂತಹ ಪ್ರೇಕ್ಷಕರನ್ನು ಸನ್ಮಾನಿಸಿ 3 ತಮ್ಮಂದಿರಿಗೂ ನನ್ನ ಮೊದಲಾಗಿ ಅಭಿನಂದನೆಗಳು. ಮುಂದಿನ ವರ್ಷಗಳಲ್ಲಿಯೂ ಹೀಗೆ ಈ 3 ಅಣ್ಣ ತಮ್ಮಂದಿರು ಇವರು ಹಾಗೂ ಸುಧಿರಣ್ಣ ಉದಯಣ್ಣ ಯಾವಾಗಲೂ ಈ ವರ್ಷ ಇಡೀ ನಮಗೆ ಆಟದ ಅಭಿರುಚಿ ನಮಗೆ ಸಿಗುವಂತಾಗಲಿ ಎಂದು ಆ ದೇವರಲ್ಲಿ ನಾನು
ನಾನು ಕೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಪ್ರೇರಣಕ, ಚೆನ್ನಾಗಿ ಮಾತಾಡಿದ್ರಿ. ಇವತ್ತು ನಾವು ಈ ಕಾರ್ಯಕ್ರಮ ಇಲ್ಲಿ ಸೇರಬೇಕಾದ್ರೆ ನೋಡಬೇಕಾದ್ರೆ ಮುಖ್ಯವಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಅವರು ಮುಖ್ಯ ಕಾರಣ. ಆದ್ದರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ ವಿನಂತಿ, ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥಾಪಕರು 3 ಜನ ಇದ್ದಾರೆ, ಅವರಿಗೆ ಒಂದು ಗೌರವ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸನ್ನ ಶೆಟ್ಟಿ ಬೆನ್ನಂಪಳ್ಳಿ ಹಾಗೂ ಅನಿಲ್ ಶೆಟ್ಟಿ ವಕೀಲಿ, ಪ್ರಶಾಂತ ಶೆಟ್ಟಿ ಬೆನ್ನಂಪಳ್ಳಿ, ಮಾಲೀಕರು ಹೋಟೆಲ್ಸ್ ಅಲ್ಲಿ ಬನ್ನಿ ಎದುರು ಬನ್ನಿ. ಪ್ರೇಕ್ಷಕರಂತೆ ವ್ಯವಸ್ಥಾಪಕರು ಸಹ ಮುಖ್ಯ ನಮಗೆ. ಜೋರಾದ ಚಪ್ಪಳದಲ್ಲಿ ಅವರನ್ನು ಸ್ವಾಗತಿಸುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈಗ ಧನ್ಯವಾದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅನೀಶ್ ಶೆಟ್ಟಿ ಅವರು. ಶ್ರೀ ಮಾರಣಕಟ್ಟೆ ಮೇಳದ ಕಲಾವಿದರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆ ಯಕ್ಷಗಾನ ಕಾರ್ಯಕ್ರಮದ ಈ ಒಂದು ಸಭಾ ಕಾರ್ಯದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸನ್ಮಾನ ಸ್ವೀಕರಿಸುವ ಎಲ್ಲ ಕಲಾವಿದರು ಹಾಗೂ ಮೇಳದ ಎಲ್ಲ ಕಲಾವಿದರಿಗೂ ಯಜಮಾನರು ಮುಂಬೈ ಸಂಚಾಲಕರಿಗೂ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ. ಕೆಲಸ ಕಾರ್ಯ ಒತ್ತಡ ನಡುವೆಯೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವ ಎಲ್ಲ ಕಲಾಭಿಮಾನಿಗಳಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಿಶೇಷವಾದ ವಿನಂತಿ, ಇದೇ ಮಾರುಕಟ್ಟೆ ಮೇಳದ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ 22ರಂದು ಅಜ್ಜಪಾಡ ಅಯ್ಯಪ್ಪ ಮಂದಿರದಲ್ಲಿ 3 ಗಂಟೆಗೆ ನಾಗಶ್ರೀ ಎನ್ನುವಂತ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೂ ಸಹ ಎಲ್ಲರೂ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ 23 ಆಗಸ್ಟ್ರಂದು ಆಚಾರ್ಯ ಆತ್ರೆ ಹಾಲ್ನಲ್ಲಿ ಕಾಪು ರಂಗತರಂಗ ಕಲಾವಿದರು ತುಳು ನಾಟಕ ಇದೆ, ಉಚಿತ ಪ್ರದರ್ಶನ, ಅದನ್ನು ಸಹ ಎಲ್ಲರೂ ಆಗಮಿಸಬೇಕಾಗಿ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ವಿನಂತಿಸುತ್ತೇವೆ. ಧನ್ಯವಾದ ಎಲ್ಲರಿಗೂ ಸಹ. ಯಕ್ಷಗಾನ ಮುಂದುವರಿಯಲಿ. ನಮ್ಮ ತಂಡವನ್ನು ಇಲ್ಲಿವರೆಗೆ ಕರೆಸಿಕೊಂಡು ಪ್ರದರ್ಶನವನ್ನು ಕೊಟ್ಟಿರುವಂಥ ನಮ್ಮ ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕರು ಪ್ರಸನ್ನ ಶೆಟ್ಟಿ ಬೆಳ್ಳಂಬಳ್ಳಿ ಕುಟಿಕಟ್ಟೆ, ಹಾಗೆ ಅನಿಲ್ ಶೆಟ್ಟಿ ವಕೀಲಿ, ಪ್ರಶಾಂತ್ ಶೆಟ್ಟಿ ಬೆಳ್ಳಂಬಳ್ಳಿ ಕುಟಿಕಟ್ಟೆ, ಹೋಟೆಲ್ ಸಂದೀಪ್ ಬಾರ್ ರೆಸ್ಟೋರೆಂಟ್, ಕಡಪಾಡ ಕಲ್ಯಾಣಿಗಳಿಗೆ ನಮ್ಮ ತಂಡದ ಸರ್ವ ಕಲಾವಿದರ ಜೊತೆಯಲ್ಲಿ ಮತ್ತು ನಮ್ಮ ಮುಂಬೈ ಸಂಚಾಲಕರಾದ ರಮೇಶ್ ಶೆಟ್ಟಿ ಸಿವಿಲ್ ಬೆಳ್ಳಾರ ಠಾಣೆಯವರ ಪರವಾಗಿ ಹಾರ್ದಿಕವಾದ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಕ್ಷೇತ್ರ
ಹೂಗಳಿಗೆ ಪರಿಮಳವನ್ನು, ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶತೆಯನ್ನು ಒದಗಿಸುವ ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತಗೊಂಡ ಪುರವಿದೆ ಈ ಶೋಣಿತಾಪುರ. ವರ್ತಮಾನ ಕಾಲದಲ್ಲಿ ಬ್ರಹ್ಮನಂತೆ ಪ್ರತಿಸೃಷ್ಟಿಸುವಂತಹ ಚಾಕಿಚಿಕ್ಯತೆಯನ್ನು ಹೊಂದಿರುವುದು ನನ್ನ ತಂದೆಯಾದಂಥ ಕಶ್ಯಪ ಮಹಾಮುನಿಗಳು. ಅವರಿಗೆ 13 ಜನ ಪತ್ನಿಯರು, ಅದರಲ್ಲಿ ಪ್ರಥಮನೇ ನನ್ನ ತಾಯಿ ದಿತಿದೇವಿ ಎನ್ನುವ ಹಾಗೆ. ಆದ್ರೆ ಏನ್ ಮಾಡುವ ಹೇಳಿ, ಹಿರಿತಾಯಿ ಮಕ್ಕಳು ನಾವು ಸ್ವರ್ಗ ನಮ್ಮ ಬಾಯಿಗೆ ತಕ್ಕಬೇಕಾಗಿತ್ತು. ಹಾಗಾದ್ರೆ ನನ್ನ ಚಿಕ್ಕಮ್ಮನ ಮಕ್ಕಳು ಆಸುರರು ಆಳುತ್ತಾ ಇದ್ದಾರೆ. ಹಾಗಾಗಿ ನಾವು ಪ್ರಯತ್ನ ಪಟ್ಟಿರುವ ಅದೆಷ್ಟೋ ಪ್ರಯತ್ನ ಪಟ್ಟಿದ್ದೇವೆ. ಪ್ರಯತ್ನ ಎಲ್ಲವೂ ವಿಫಲವಾಯಿತು. ಆ ಉದ್ದೇಶದಿಂದ ನಮ್ಮ ಆಸೆಯಲ್ಲೂ ಕರಟಿ ಕಮರಿ ಹೋಯಿತು ಎಂಬ ಕಾರಣಕ್ಕೋಸ್ಕರ ಚಿಂತಿಸುವಂತ ಸಮಯ ನನ್ನ ತಾಯಿ ಕರೆದುಆಡಿದಂತ ಮಾತು. ನೇರವಾಗಿ ಕಾರಣವನ್ನು ಸೇರಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದಂತ ಬ್ರಹ್ಮದೇವನಲ್ಲಿ ಬೇಕಾದದ್ದು ವರವನ್ನು ಬೇಡಿಕೊಂಡು ಬಾ ಎನ್ನುವ ಹಾಗೆ ಅಮ್ಮನ ಅಪ್ಪಣೆಯನ್ನು ಹೊತ್ತು ನೇರವಾಗಿ ಬಂದದ್ದು ಈ ಕಾರಣಕ್ಕೆ. ಹಾಗಂತ ಹೀಗೆ ತಪಸ್ಸನ್ನು ಆಚರಿಸಲಿಕ್ಕೆ ಆಗ್ತದ? ಆಗೋದಿಲ್ಲ. ಯಾಕೆ ಹೇಳಿ, ನಾನು ನೋಡುವಂತೆ ಹೇಗಿದ್ದೇನೆ.
ಖಂಡಿತ ಆಗುವುದಿಲ್ಲ. ಯಾಕೆ ಹೇಳಿ? ರಾಯಕ್ಕೆ ಬಂದಂತ ಹೆಣ್ಣು ನಾನು, ಚೆಲುವಿಗೆ ಯಮನದಿಂದ ಕೂಡಿದ್ದೇನೆ, ಮಾಗದಂತ ನಾನು ಕಾಮುಂಡರ ಕಣ್ಣಿಗೆ ಹಣ್ಣಿನಂತೆ ಕಾಡ್ತೇನೆ. ಯಾಕೆ ಹೇಳಿ ಈ ಮಾತು? ನಾನು ಬರುವಾಗಲೇ ಅರ್ಥವಿಸಿಕೊಂಡೆ. ಇಳೆಯಲ್ಲಿ ಯಥೇಚ್ಛವಂತ ಕಾಮುಂಗರಿದ್ದಾರೆ,
ಒಂದು ವೇಳೆ ಇದೇ ರೂಪದಲ್ಲಿ ನಾನು ತಪಸ್ಸನ್ನು ಮಾಡದೆ ಹೋಗು ಅಂತಾದ್ರೆ ನನ್ನ ತಪಸ್ಸಿಗೆ ಬೇಕಾಗ್ತದೆ. ಹಾಗಂತ ಅವರನ್ನು ತಪ್ಪಿಸಿಕೊಳ್ಳಿ, ಹಾಗಂತ ಅವರ ಮಾತು ವಿಘ್ನವ ಖಂಡಿತ ಅಲ್ಲ. ನಮಗೆ ಇನ್ನೂ ವಿಜ್ಞಾಪಗಳು ಇದ್ದಾರೆ. ಯಾರದು? ಆಸುರರು, ನನ್ನ ಚಿಕ್ಕಮ್ಮನ ಮಕ್ಕಳು. ನಾನು ಇದೇ ರೀತಿ ತಪಸ್ಸನ್ನು ಮಾಡ್ತಾ ಹೋಗು ಅಂತಾದ್ರೆ ಖಂಡಿತವಾಗಿ ನನ್ನ ಪಾಲಿಗೆ ಖಂಡರಾಗಿತ್ತು. ಹಾಗೆ ಏನ್ ಮಾಡುವ? ಒಂದು ಉಪಾಯ ಮಾಡಿ, ಒಂದು ಗಿಳಿಯಾಗಿ ತಪಸ್ಸನ್ನು ಆಚರಿಸುವುದಾ? ಗಿಳಿಯಾಗಿ ತಪಸ್ಸು ಮಾಡುವುದಾ? ಆಗುತ್ತಾ? ಹೇಳಿ, ಅಲ್ಲಿ ಬೇಟೆಗಾರ ಭಯ ಇರ್ತದೆ. ಹಾಗಂತ ಹಾವಾಗಿ ತಪಸ್ಸನ್ನು ಆಚರಿಸುವುದಾ? ಖಂಡಿತ ಉಂಟು. ಹಾಗ ಜಿಗ್ಗಿಯಾಗಿ ತಪಸ್ಸು ಮಾಡ್ತೇ ಹೌದಂತಾರೆ ಅಥವಾ ಬೇಟೆಗಾರನ ಭಯ. ಹಾಗಾದ್ರೆ ಏನ್ ಮಾಡುವ? ಏನ್ ಮಾಡುದು? ಆ ಕಡೆ ನೋಡಿ, ಮಹಿಷಿಗಳ ಹಿಂಡು ಕಾಡಿಂದೇಳು ಸಾಲಾಗಿ ಈ ಕಡೆಯಲ್ಲಿ ಬರ್ತಾ ಇದ್ದಾವೆ. ಈಗ ನಾನು ನಿಮ್ಮಲ್ಲೇ ಕೇಳುವುದು, ನಾನು ಎಮ್ಮೆ ಹಾಕುದಾ? ಆಗ್ಬೇಕಾ? ಹಾಗಲ್ಲ. ಯಾಕೆ ಎಮ್ಮೆ ಹಾಕ್ತೀನಿ ಅಂತ ಹೇಳಿದ್ರು? ಅವುಗಳಿಗೆ ಯಾರಕ್ಕೂ ಭಯ ಇಲ್ಲ, ಸ್ವಇಚ್ಛೆಯಾಗಿ ತಿರುಗಾಡ್ತಾ ಇದ್ದಾವೆ. ಹಾಗಂತಾದ್ರೆ ಮಹಿಷಿಯ ವೇಷವನ್ನು ತಾಳಿ ತಪಸ್ಸಿಗೆ ಕೊಟ್ಟೇನಂತೆ. ಪ್ರಪಂಚದ ಸ್ಥಿತಿ ಗತಿಗಳಲ್ಲ ಬದಲಾವಣೆ ಆಗುವುದಕ್ಕೆ ಕಾರಣ ಯಾರು? 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 ಅರಿತ ಯಾರು? ಯಾರು? ಯಾರು ಎಂಬುದಾಗಿ ದಿವ್ಯ ದೃಷ್ಟಿದಾಗಿದ್ದೆ ಬೇರೆ ಅಲ್ಲ, ದ್ವಿತೀಯ ಪುತ್ರಿಯಾದಂತ ಪುತ್ರನನ್ನು ಪಡೆಯಬೇಕಾದ ಆಸೆಯನ್ನು ದಟ್ಟವಾದಂತ ಕಾಂತಾರಗಳು ಸೇರಿ ಸ್ವಾರ್ಥ ಭಾವನೆಯಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ನಾವು ಮಾಡುವಂತ ಕೆಲಸವನ್ನು ಹೆಣ್ಣು ಬರ್ತಾ ಇದ್ದಾಳೆ. ತನ್ನದಲ್ಲದಿರುವ ಕಾರ್ಯದಲ್ಲಿ ತಾನು ತೊಳೆದಂತಾದ್ರೆ ಮುನಿಕುಲ
ನನ್ನ ತಮ್ಮ ಸಿಗಬಲ್ಲದೆಂದು ಇವರ ಆಸೆಯನ್ನು ನಿರಾಸಪಡಿಸ್ತೇನೆ. ಯಾವ ರೀತಿಯಲ್ಲಿ ಯೋಗದ ಮಗನನ್ನು ಪಡೆಯಬೇಕು ಅಂತ ಉದ್ದೇಶದಿಂದ ಮಹಿಷಿಯ ರೂಪವನ್ನು ತಪಸ್ಸಿಗೆ ಕುಳಿತವಳೆ. ಹಾಗಾದ್ರೆ ಇವಳ ಉದರದಲ್ಲಿ ಮಹಿಷನ ಹುಟ್ಟದೆ, ಮೈಮಲ ಹುಟ್ಟದೆ, ಮಹಿಷನ ಅಂತರಿಸಲಿ. ಅಷ್ಟು ಮಾತ್ರ ಅಲ್ಲ, ನಾನು ಕೊಟ್ಟಿರುವ ಶಾಪ್ಯ ಪುರುಷವಾಗಿ ತ್ರೈಮೂರ್ತಿಯಂದರು ಇವಳ ಪಾಲಿಗೆ ಉತ್ತರ ಸಿಗದ ಹಾಗಲಿ, ಸಿಗದ ಹಾಗಲಿ, ಸಿಗದ ಹಾಗಲಿ. ವೇದನಾರಾಯಣ ಸ್ವಾಮಿ, ನಮ್ಮ ಕ್ಷೇತ್ರ ಮೈನವಾಯಿತು. ಹಾಗಾದ್ರೆ ಇಂಥವರೆಲ್ಲ ಬಂದ ಮೇಲೆ ನಾವು ನಮ್ಮ ಕ್ಷೇತ್ರ ಬಿಡಬೇಕು, ನಾವು ನಮ್ಮ ಕ್ಷೇತ್ರ ಬಿಡಬೇಕು. ತಪಸ್ಸನ್ನು ಆಚರಿಸಿದ್ದಾರೆ, ಶಾಪ ಕೂಡ ಉಗ್ರವಾಗಿ ಎಲ್ಲವೂ ವ್ಯಕ್ತವಾಗಿ ಹೋಯಿತು. ಕಳೆದುಕೊಂಡದ್ದೆಲ್ಲ ಸಿಗಬೇಕಾದ್ರೆ ಮತ್ತೆ ಮೇಲೆ ಕಳೆದಿರುವಂತ ನಿರ್ಜನ ಪ್ರದೇಶವಾದಂತಹ ಈ ಕಾರಣದಲ್ಲಿ ವಾತಾವರಣ ಪರ್ಣಶಾಲೆಯಾಗಿ ತಪವನ್ನು ಮಾಡಿದವಳಿದ್ದೀಯ. ನಿನ್ನ ವಿಶೇಷವಾದಂತಹ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕಾಧೀಶನಾದಂತಹ ಬ್ರಹ್ಮದೇವ ಇದು ಸಾಕ್ಷಾತ್ಕಾರಗೊಳ್ಳುತ್ತಿದ್ದೇನೆ. ನಿನ್ನ ಮನದ ವಾಂಛಿತ ಏನು ಕೇಳಿಕೊಂಡೆ ಎಂದಿದ್ರೆ ಈಡೇರಿಸಿಕೊಡ್ತೇನೆ ಮಗಳೇ. ಜಯಿಸುವಂತ ಶೂರನಾಗಿರಬೇಕು. ಅಂತಹ ಮಗನನ್ನು ಅನುಗ್ರಹಿಸುದೇವ. ಮಗಳೇ, ನಿನ್ನ ಉದರದಲ್ಲಿ ನಿನ್ನ ಇಚ್ಛೆಯ ಹಾಗೆ ಮಗ ಹುಟ್ಟುತ್ತಾನೆ ಎಂದು ನಿನಗೆ ಹುಟ್ಟುವಂತಹ ಮಗ ಮಾತ್ರ ಪೂರ್ಣನಾಗ್ತಾನೆ. ಶಿವ ಅಮ್ಮನ ಆಣತಿಯನ್ನು ಹೊತ್ತು ನೇರವಾಗಿ ಕಾರಣವನ್ನು ಸೇರಿ ನಿನ್ನ ಕುರಿತಾಗಿ ಧ್ಯಾನಿಸಿದ್ದು. ಆದರೆ ನಾನು ಮಾಡಿದಂತಹ ತಪಸ್ಸೆಲ್ಲವೂ ಚಿಂತೆ. ಅಷ್ಟು ಮಾತ್ರ ಅಲ್ಲ, ನೀನೇ ಆಡಿದಂತ ಮಾತು ದೇವ ಏನು ಸುಭಾಷರ ಶಾಪದಲ್ಲಿ ತಪ್ಪಿದೆ. ನಾವು ಯಾವುದೇ ಕರ್ಮವನ್ನು
ನಮ್ಮ ಕರ್ಮದ ನಿಶ್ಚಯ ಆಗುವುದು ಯಾವಾಗ? ಅದರ ಫಲಿತಾಂಶದಲ್ಲಿ. ನಿನ್ನ ಮನದ ವಾಂಛಿತ ಏನಿತ್ತು ನೀನು ಹಾಗೆಂದು ವರವನ್ನು ಪಡೆಯುವ ಮೊದಲು ನಿನ್ನ ರೂಪವನ್ನು ಬದಲಾಯಿಸಿದೆ. ಆದರೆ ನೀನು ಆಲೋಚನೆ ಮಾಡಬೇಕು, ಪರಿಸರಕ್ಕೆ ಅದರಿಂದ ಅಂಟಿಕೊಂಡಂತಹ ದೋಷ ಅಲ್ಲ, ಅಲ್ಲಿ ಆದಂತಹ ಕಷ್ಟ ಅದು ನಿನಗರಿವಿಲ್ಲದೆ ಹೋಯಿತು. ನಿನ್ನ ಉದರದಲ್ಲಿ ಕೋಣರೂಪಿ ಬೇಕಿದ್ರೆ ಮುನಿಸುಪಾರ್ಷಕ ಆತನ ನಿನ್ನ ತಪದ ಜ್ವಾಲೆಯಿಂದ ಆತನ ತಪಸ್ಸಿಗೆ ಭಂಗ ಉಂಟಾಯಿತು ಅನ್ನುವ ಕಾರಣದಿಂದಲಾಗಿ ಅಲ್ಲದೆ ನಾನು ನೇರವಾಗಿ ಆದ್ರೂ ಒಂದು ದೇವ, ನೀನು ಹೇಳಿದ ಹಾಗೆ ಸುಪಾಶ್ವರ ಶಾಪನಿಗೆ ಕಟ್ಟಿತು ಅಂತಾದ್ರೆ, ಕೋಣೆಯನ್ನು ಪಡೆದೆ ಅಂತಾದ್ರೆ ಈ ಲೋಕದಲ್ಲಿ ಬದುಕಿ ಸಾಧಿಸುವುದೇನುಂಟು ದೇವ? ಹಾಗಾಗಿ ಹೇಳುವುದು, ಬದುಕುವ ಇಚ್ಛೆ ನನಗಿಲ್ಲ. ನಿನ್ನ ಪಾದದಲ್ಲಿ ಬಿದ್ದು ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಮರುಗದಿರು ಮಗನೇ. ಈ ಹೊತ್ತು ಕೋಳರೂಪಿ ಮಗನನ್ನು ಪಡೆದು ನನ್ನ ತಾಯ್ತನವನ್ನು ಸಾರ್ಥಕಪಡಿಸುವಂತಹ ಹಾದಿಯಂತು ಅನ್ನುವ ಹಾಗೆ ದುಃಖಿಸ್ತಾ ಇದ್ದೀನಿ. ಆದರೆ ನೀವು ಆಲೋಚಿಸಬೇಕಾದ ಒಂದು, ನಿಮ್ಮ ಮನದ ಸಂಕಲ್ಪ ಏನು? ಮನ್ಮಥರೂಪಿ ಕುಮಾರನನ್ನು ಪಡೆಯುವುದಲ್ಲ, ಮೂರು ಲೋಕವನ್ನು ಕಿತ್ತಾಡುವಂತಹ ಧೀರ ನೋರ್ವ ಮಗನಾಗಿ ಪಡೆಯಬೇಕನ್ನೋದಷ್ಟೇ ಅಲ್ಲ. ಹಾಗಾದ್ರೆ ನಿನ್ನ ಇಚ್ಛೆಯಾಗಿ, ನಿನ್ನ ತಾಯಿಯ ಇಚ್ಛೆ ಹಾಗೆ ನಿನ್ನ ಉದಯದಲ್ಲಿ ಹುಟ್ಟಂತಹ ಮಗ ಮೂರು ಲೋಕವನ್ನು ಗೆದ್ದಾಡ್ತಾನೆ ಮಾತ್ರವೇ ಅಲ್ಲ, ಈ ಪ್ರಪಂಚದಲ್ಲಿ ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ. ನೋಡಿದ್ರೆ ನೇರವಾಗಿ ತಪಸ್ಸನ್ನು ಮಾಡಿದ್ದೇನೆ ಸತ್ಯ. ಹಾಗಂತ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನಾಗಿರ್ತಾನೆ. ನಮಗೆ ರೂಪ ಮುಖ್ಯ ಅಲ್ಲ, ಪರಾಕ್ರಮ ಮುಖ್ಯ. ಮಣ್ಣಿನ ಬೇಕಾದ್ರೇನು, ಇಲ್ಲಿ ಹಿಡಿದ್ರೆ ಆಯ್ತಲ್ಲ. ಈ ಸಂತೋಷದ ವಿಷಯವನ್ನು ಅಮ್ಮನಿಗೆ ತಿಳಿಸಿ. ಕಲ್ಯಾಣದ ವಿಷಯ ಹೊತ್ತು ಇಲ್ಲಿಗೆ ಬಂದೆ, ಯಾರು ಕಾಣುದೇ ಇಲ್ಲ. ಕಲ್ಯಾಣ ಬಿಟ್ಟು ಕಲ್ಯಾಣಿಗೆ ಅದೇ ಅಂತ ಕಲ್ಯಾಣ ಎಲ್ಲ ದಾಟಿ ಬಂದದ್ದು ಮಾರ್ರೆ. ಅಲ್ಲಿ ಮನೆ ಹತ್ರ ಇದ್ದು ಜನ ಕಾಣುದಿಲ್ಲ ಮರ್ಯಾರೆ. ಜನ ಇಲ್ಲ ಸುಮ್ಮನೆ ಹೇಳ್ಬೇಡಿ. ಜನ ಎಷ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಅಲ್ಲಿ
ಜನ ಆದ್ರೆ ಜನ ಎಷ್ಟಿದ್ದಾರೆ ಎನ್ನುವುದು ಇದು ಮುಖ್ಯ ಅಲ್ಲ ನಮಗೆ. ಇದ್ದಷ್ಟು ಜನ ಇವರೆಲ್ಲ ಎಷ್ಟೊತ್ತವರೆಗೆ ಇರ್ತಾರೆ ಎನ್ನುವುದು ಎಲ್ಲಿಗೂ ಹೋಗುದಿಲ್ಲ ಎನ್ನುವುದು ಆತ್ಮವಿಶ್ವಾಸ ನಮಗುಂಟು. ಯಾರು ಹೋಗುದಿಲ್ಲ, ಆ ಬಗ್ಗೆ ಅವರಿಗೆ ಧನ್ಯವಾದ. ಅದು ಇವ್ರು ಕಾಣುದಿಲ್ಲಲ್ಲ ಮಾರಾಯರೇ. ಶಿವ ಶಿವ ಬಿದ್ದಲ್ಲ ನನ್ನ ಶವ ಶವ. ಊರಸಿಯಿಂದ ಇರಿದರೆ ಕೂಸಿಂದ ಇರುವುದು ನನ್ನ ಕಾಲ್ಕೋಡ ಇಲ್ಲೇ. ಎಲ್ಲೆವು ಕೂಸಿಂದ ಇರಿದಾಗ ಕಾಲ್ಕೋಡ ಕಾಲಿಗೆ ತೊಡಗಾಯಿತು. ಹಾಗೆ ನನ್ನ ಮಕ್ಕಳು ಬೆಳೆಯಕ್ಕೆ ತೆಗಿನಿ ಎಂತದ ಅದಂತ ಹೀಗೆ ಇರುದಲ್ಲ ಅದು. ಸರಿ ನೋಡ್ಬೇಡ ನೋಡ್ಬೇಡ. ಎಲ್ಲೂ ಕೈ ಸಿಕ್ಕುದಿಲ್ಲ. ಎಂತ ಕಥೆ ಅಂತ ಯಾಕಂದ್ರೆ ಸಿಕ್ಕಂತ ಇರುದಲ್ಲ ಅದು. ಒಂಚೂರು ತೆಗಿನಿ ಮಾರಾಯರೇ. ಬೆನ್ನಿನಲ್ಲಿ ಇಲ್ವಾ? ಹಾಕಿದ ತಾನೇ ಇರುವುದು. ಅದು ಇದೇನ ಕಥೆ? ಇಲ್ಲೇ ನೋಡ ಕತ್ತಿ. ಯಪ್ಪ ಎಂತ ಅಭಿನವ ಮಾರಾಯರೇ ನಿಮ್ದು. ಅಭಿನಯ. ಹೌದೌದು. ಅಭಿನಯಿಸಿದ್ದಷ್ಟೇ. ಭಯಂಕರ. ಏನ ಏನಿಲ್ಲಪ್ಪ. ಕಣ್ಣಿಲ್ಲ ನಿನಗ? ಇತ್ತಲ್ಲ ಕಣ್ಣಿಂದ ದೃಷ್ಟಿ ಇಲ್ವಾ ಅದರಲ್ಲಿ? ಇಲ್ಲದೆ ಇದ್ರೆ ಎಂತ ಮಾಡುವ ಮಾರಾಯರೇ? ಕಣ್ಣಿಂದ ಮತ್ತೆ ಕಣ್ಣಿಲ್ಲ ಅಂತೇಳಿ ಅಲ್ಲ, ಇದು ತಾಗಿದ ವಿಷಯ. ಹೌದು. ಅದು ನಾನು ಬೇಕಂತ ತಾಗಿದ್ದಲ್ಲ. ಮತ್ತೆ ಇದು ಅನಿವಾರ್ಯ. ಅನಿವಾರ್ಯವಾದ. ಹೌದು. ಅಂದ್ರೆ ಈಗ ಮುಂದೆ ಮುಂದೆ ನೋಡ್ತಾ ಹಿಂದೆ ಹಿಂದೆ ಬಂದಲ್ಲ, ಹಿಂಬದಿ ನೀವು ಕಾಣಲೇ ಇಲ್ಲ. ಯಾಕಂದ್ರೆ ಹಿಂದೆ ಬದಿ ಕಣ್ಣಿಲ್ಲಲ್ಲ. ಓ ನಿನಗದು ಸಮಸ್ಯೆ. ಅದು ಅದು ಬೇಕಾದ್ರೆ ಕಾಣಿ. ಹಿಂದೆ ಬದಿ ಕಣ್ಣಿಲ್ಲ ಮಾರಾಯರೇ. ಪರ್ಯಾಯ ವ್ಯವಸ್ಥೆಯು ನಮ್ಮಲ್ಲಿ ಇದೆ. ಹೌದಾ? ಹೌದಯ್ಯ. ಎಂತದಯ್ಯ? ನಾನು ಹೇಳ್ದಾಗ ಮಾಡ್ತೀಯಾ? ಕೊಡ್ಬೇಕಾದ್ರ ಏನ್ ಮಾಡ್ಲಿ? ಬಿಡುವಾಡು. ನಾಡನ್ನು ಬಿಟ್ಟು ಸೇರುಕಾಡು. ನಾಡನ್ನು ಸೇರಿ ಆಚರಿಸುತ್ತಪ್ಪವನ್ನ ಯಾರನ್ನ ಕುರಿತು ಮಗನ ಕುರಿತಾಗಿ ಒಲಿಯೋನಿ ಒಲಿಯದಿರುವನೆ ಒಲಿದನಾದರೆ ಹೇಳುವವನನ್ನ ಏನೆಂದು ಕಣ್ಣು ಎಷ್ಟು ಕೇಳಲಿ? ಸಾವಿರ ಆ ಕೊಟ್ಟಾನೆ ಒಡಗಿರುವನೆ ಕೊಟ್ಟನಾದರೆ ನಿನ್ನನ್ನು ಬೇರೆ ಆಯ್ತು ಮಾರ್ರೆ. ಎಂತ ಕಥೆ ಮಾರ್ರೆ? ಒಳ್ಳೆದಾಗಿದೆ. ಇದಕ್ಕೆ ಎಷ್ಟು ಖರ್ಚು ಬೀಳುತ್ತಾ? ಯಾವ್ದು? ಒಂದು 40-45 ಆಗ್ತದೆ. ಒಳ್ಳೆ ಇದು ಶರೀರ ಖರ್ಚು ಒಳ್ಳೆ ಓದ್ತೀರಿ. ಮತ್ತೆ ಇದು ಎಂತ ಇದೆ? ನೀನು ಕಣ್ಣು ಕೇಳಿದೆಯಲ್ಲ ಯಾರಿಗೆ? ಪರ್ಯಾಯ ನಿನಗೆ ಮೂರನೇ ಕಣ್ಣು. ಕಣ್ಣು 1000ವ? ಯಾರು ಈಶ ಅಲ್ಲ? 1000 ಅಲ್ಲ 2000 ಆದ್ರೂ ಕೊಟ್ಟಾನು. ಕಣ್ಣು ಅವ್ನು ಕೊಡ್ತ, ಚೀಲ ನೀವು ಕೊಡ್ತೀರಿ. ನಾನೇನು ವ್ಯಾಪಾರಿಯ? ಯಾವ ಕಣ್ಣ? ಮತ್ತೊಂದಿಷ್ಟು ಹನಿ ಕಣ್ಣು ಹಾಕೊಂಡು ಹೋಗ್ಬೇಕಲ್ಲ ಅಂತ. ಪುಣ್ಯಾತ್ಮ ಹಣೆ ಕಣ್ಣು ಅಲ್ವ? ಮತ್ತೆ ಯಾರು? ಇನ್ನೊಂದು ಕಣ್ಣು ಕೇಳಿದೆಯಲ್ಲ ಬೆನ್ನಿಗೆ. ಯಾರಿಗೆ ದೃಷ್ಟಿ ಕಣ್ಣು? ದಮ್ಮಯ್ಯ ಮರ ಇದ್ದು 2 ಕಣ್ಣೇ ಸಾಕು ನಮಗೆ. ಹೌದೌದು. ಬೇಡವಾ? ಅದು ಇದ್ದು 2 ಕಣ್ಣು ಸಸುತ್ರಿಲ್ಲ ಎಂದಿಲ್ಲ. ಅದು ಬೇಡ. ಒಂದೊಂದು ಹೆದರ್ಸ್ತಾ ಇರ್ತದೆ. ಏನು ಆಗುದಿಲ್ಲ. ಎಂತ ಆಗುದಿಲ್ಲ. ಅಡ್ಡಿಲ್ಲ. ನೀನು ನಂಬಿದವಾಗ ಖಂಡಿತ ಕೈ ಬಿಡುವುದು. ಅಡ್ಡಿಲ್ಲ ಅಡ್ಡಿಲ್ಲ. ಸರಿ. ವಾ ಯಾರ ನೀನು? ನಾನಾ? ಎಲ್ಲಿಂದ ಬಂದೆ? ಹಾ. ಯಾಕೆ ಬಂದೆ? ಹಾ. ಏನಾಗ್ಬೇಕು? ಹಾ. ಅಷ್ಟನ್ನ ಹೇಳು. ನನಗೆ ಹೇಳಬಹುದಿತ್ತು. ಇದು ಊರಿನ ಪರಿಚಯ ಆಗ್ಲಿಲ್ಲ ಮಾರಾಯರೇ. ಊರಿನ ಪರಿಚಯ ಆಗ್ಲಿಲ್ಲ? ಇಲ್ಲ. ನಿನಗೆ ಯಾವ ಊರು ಬೇಕು? ಇದು ಪ್ಯಾಂತಾಳ ಅಂದ್ರೆ ಪ್ಯಾಂತಾಳ. ಆ ಊರು ನೀನು ಹೌದು. ಹೇಳುವುದೇ ಬೇಡ. ರತ್ವೆ ಎಲ್ಲ ಇಲ್ಲ. ಉಂಟು ಉಂಟು ಹೇಳಿದ್ರು. ಯಾರು ಹೇಳಿದ್ರು? ಇದು ಪ್ಯಾಂತಾಳ ಅಲ್ಲಿ ಯಾರು ಹೇಳಿದ್ರು. ಇಲ್ಲಿ ಮುಂದೆ ಹೋಗು ಅಂದ್ರು ಅವರು. ಹೌದು, ಇದೇ ಸ್ಥಳ ತೋರಿಸಿದ್ರ? ಹೌದು. ಇದು ನೀನು ಹೇಳಿದ್ದಲ್ಲ. ಮಾತಾಡ. ಪಾತಾಳವಾ? ಸುಮ್ಮನೆ ಅವ್ರು ಪ್ಯಾಂತಾಳ ಅಂತ ಹೇಳಿಕೊಟ್ರು. ಬಾಯಿ ತಪ್ಪಿಸುವುದಕ್ಕೆ ಇಲ್ಲ ಮುದುರಿ ಹೋಗಿ ಅದಲ್ಲ. ಅಲ್ಲೇ ಎಲ್ಲೇ? ಅಲ್ಲೇ ಹೋಗ್ಬೇಕಿತ್ತು. ಎಲ್ಲ ನಿನಗೆಲ್ಲ 3 ದಾರಿ ಕೂಡಿದಲ್ಲಿ. ಅದು 3 ದಾರಿ ಹಾಕಲಿ ಮುಂದೆ ಕೇಳಿದ್ರು. ಅಲ್ಲ ಅದಲ್ಲ. ಅದೌದು. ಇದು ಪಾತಾಳದಲ್ಲಿ ಮುದುರ. ಪುಣ್ಯಾತ್ಮ ಹೋದ. ಮದುವೆ ಹೇಳಿಕೊಟ್ರು. ಬಾಬಿ ಮದುವೆ ನಿಂತ ಸ್ಥಳವೇ ಅದು. ಇದೆ. ನನಗೆ ಇಲ್ಲಿ ಉದ್ದಿನ ಬ್ಯಾಳಿ ಬೇಕಲ್ಲ ಸ್ವಾಮಿ. ಉದ್ದಿನ ಬ್ಯಾಳಿ. ನೀನು ಸ್ವಲ್ಪ ಮೊದಲೇ ಬರಬೇಕು. ಎಂತ? ನೀನು ಬರುವ ಪೂರ್ವದಲ್ಲಿ ಬ್ರಾಹ್ಮಣರು ನೀರಿಗೆ ಅವರು ಎತ್ತದ ಎಷ್ಟೊತ್ತಿಗೆ ಎಲ್ಲಿ ಬರುವುದಿಲ್ಲ. ಎಂತ ಅವರಿಗೆ ಸಮಯ ಇದ್ದಾಗ ಇರ್ಬೇಕು. ಅವರಲ್ಲ. ಇದು ಒಬ್ರು ಅಪಕಾರಿ ಇಲ್ಲಿಗೆ ಅಪಕಾರಿ ಅಧಿಕಾರಿಗಳು. ಅವರು ಉದ್ದಿನ ನೀವೇನು ಕೊಡಕ್ ಮಾಡೋದಲ್ಲ. ದೊರೆಗಳು. ದೊರೆಗಳು. ಪ್ರಭುಗಳು. ಹೌದೌದು. ನಿನಗೆ ಬೇಕಿತ್ತು. ನೀನು ಹೇಳಿದ್ದಲ್ಲ. ಹಾ. ಇಲ್ಲಿಯ ವಿದ್ಯುನ್ಮಾಲಿ. ಅವರೇ ಬೇಕಿತ್ತು. ಅವರೇ ಬೇಕು. ಅವರೇ ಬೇಕು. ಅಯ್ಯೋ ನಿಮ್ಮ ಅವಸ್ಥೆ ಬೇಕಾಯ್ತು ನಿಮಗೆ. ನಿಮ್ಮನ್ನು ನೋಡಿದ್ರೆ ನನಗೆ ನಗು ಬರ್ತದೆ ಮಾರಾಯರೇ. ನಾನು ಯಾರದ್ದೋ ಸುದ್ದಿ ಕೇಳಿದ್ರೆ ನೀವಿಲ್ಲಿ ಮಾಡುದು ನೋಡಿದ್ರೆ ಒಂದಂಕಾಲ್ ಕೋಳಿ ಒಂಬದಿ ಕಾಲ್ ಪೆಟ್ಟಾಗಿ ಶರೀರದ ಕಾಲಿ ಕಟ್ಟಿ ಬಿಟ್ಟಾಗ ಯಾಕೆ
ನಮಸ್ಕಾರ ಸ್ವಾಮಿ, ನಮಸ್ಕಾರ. ಹಾಳಾಗಿ ಅಲ್ಲಿಂದ ಮೇಲವರಿಗೆ ಸೇರಿ ನಮ್ಮ ಮೂರು ತೋರಣ ಕಟ್ಟಿ ನಿಮಗೆ ಎಂತ ಹೇಳಲಿಲ್ಲ ನಾನು. ನನಗೆ ನಾ ಪುಲದಿಂದ ಹೇಳ್ಕೊಂಡು ಪುಲದಿಂದ ಆಯ್ತು, ನಾನು ಬಂದ ವಿಚಾರ ಹೇಳಲೇ. ಬನ್ನಿ ಹೇಳ್ತೇನೆ, ಇದು ಉತ್ತಮವಾದ ಸ್ಥಳ, ಕಣ್ಣು ಕಾಣ್ತದೆ, ಇದು ಪವಿತ್ರವಾದದ್ದು. ಇದನ್ನು ಮೆಟ್ಲಿಕ್ಕೆ ಯೋಗ ಬೇಕು ಸ್ವಾಮಿ. ನಿಜವಾಗಿ ಇಂಥ ಕ್ಷೇತ್ರದಲ್ಲಿ ಎಂತ ವಿಚಾರಗಳನ್ನು ಹೇಳಬಹುದು. ಇವತ್ತೇ ಹಕ್ಕೆ ಮಾಡ್ಕೊಳ್ತೇವೆ, ವರ್ಷಕ್ಕೊಂದು ಬಾರಿ ಈ ಜಾಗ ಮೆಟ್ತೇನೆ. ಯೋಗ ಬೇಕು ಇಂಥದ್ದೆಲ್ಲ ನೋಡ್ಲಿಕ್ಕೆ, ಈ ಜಾಗಕ್ಕೆ ಬರ್ಲಿಕ್ಕೆ ಪುಣ್ಯ ಮಾಡಿರ್ಬೇಕು. ಮತ್ತೆ ಹೌದಯ್ಯ, ಇದಕ್ಕೆ ಸಹಕಾರ ನೀಡಿದ ಜನ ಇಲ್ಲ, ಅವ್ರ ಬಗ್ಗೆ ಧನ್ಯವಾದ ಹೇಳಬೇಕು. ನಿಜವಾಗಿ ಅಯ್ಯ, ನಾನು ಬಂದ ವಿಚಾರ ಹೇಳ್ದ, ನಾನು ಶೋಣಿತದಿಂದ ಇಲ್ಲಿಗೆ ಬಂದ. ಅಲ್ಲೆಲ್ಲ ಮುಗಿಯಿತು, ಇಲ್ಲಿ ತಿನ್ಲಿಕ್ಕೆ ಬಂದೆ. ತಿನ್ನುವುದ ಹೇಳಿದಿಲ್ಲ, ಎಂತ ತಿನ್ಲಿಲ್ಲ, ಎಂತ ತಿನ್ನಿಲ್ಲ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ಇದು ತಿನ್ಲಿಕ್ಕೆ ಬೇಕಾದಷ್ಟು ಇದಿತ್ತು. ನಾನೊಂದು ಚೂರು ಅವಲಕ್ಕಿ ತಿಂದು ಬಂದಿದ್ದೆ. ಮತ್ತೆ ಇದಿತ್ತು ಉಪ್ಪಿಟ್ಟು ಹಣ್ಣಿದಿತ್ತು, ಅದು ನಾನು ಈ ಬಾಯಿಗೆ ಹಾಕಿದ್ರೆ ನಮ್ಗೆ ಆಗುದಿಲ್ಲ ಅಂತ ಗೊತ್ತಾಯ್ತು. ಭಯಂಕರ ಕೊರಸಿ. ಆದ್ರಿಂದ ನಮ್ಮ ದೇಹಕ್ಕೆ ಯಾವ್ದು ಬೇಕು ಅದೇ ಮಾತ್ರ ಸ್ವಲ್ಪ ಅವಲಕ್ಕಿ ತಿಂದು ಬಿಟ್ಟು
ಬಂದೆ ಅಂತ ನೀನು ಹೋಗಿ ನೋಡ್ಬೇಕು ಉಳಿದ್ರೆ ಅಂತ ಜಾಣಿ. ನೀನು ಇಲ್ಲಿ ತಿನ್ನುವುದಕ್ಕೆ ಬರಾಗ್ತದೆ ಅಂತ ಭಾವಿಸೋದೇ ಬೇಡ. ನಾನು ತಿನ್ನ ವಿಚಾರಕ್ಕಾಗಿ ಬಂದವನೇ ಅಲ್ಲ. ನಿನಗೆ ಏನು ಬೇಕು ಎಷ್ಟು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಡ್ಡಿಲ್ಲ ಬಾ, ಭರವಸೆ ಉಂಟು ನನಗೆ. ಅದಲ್ಲ, ಅದು ಊರುಂಟಲ್ಲ ಶೋಣಿತದಿಂದ ಬಂದೆ. ಶೋಣಿತದಿಂದ ಇಲ್ಲಿಗೆ ಬಂದದ್ದು. ಸರಿ, ನಮ್ಮ ಅಮ್ಮ ಗೊತ್ತುಂಟ? ಯಾರು? ನಮ್ಮ ಅಮ್ಮನ ಸ್ಥಿತಿ ಬಹಳ ಬೇಸರದ ಸಂಗತಿ. ಯಾವುದು? ಯಾರಿಗೂ ಸಂಕಟ ಆಗುವುದೇ ಯಾವ ಕೊಟ್ಟೆ ದೇಣಿಗೆ ಕೊಡುವುದೇ ಯಾವುದು? ಅಮ್ಮ ಸತ್ತದ್ದು ಇಂದು ತಿಥಿ. ನಮ್ಮಮ್ಮ ಸತ್ತದಲ್ಲಿ ಯಾರು ಹೇಳಿದ್ದಲ್ಲ ತಿಥಿ ತಿಥಿ ಅದಲ್ಲ, ನಮ್ಮ ಅಮ್ಮನ ಹೆಸರು ತಿಥಿ ತಿಥಿದೇವಿ. ಅಧಿಕಾರಿ. ಅದೇ ಅದೇ ಬಿಡಿ 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 ವಿಷಯ ಅದು ಬಿಡಿ. ನಮ್ಮ ಅಮ್ಮನ ಹೆಸರು ತಿಥಿದೇವಿ. ಅವರಿಗೊಬ್ಬರು ಮರಳಿದ್ದಾರೆ. ಅವರ ಹೆಸರು ಮಾಲಿನ್ಯ ಅಂತ. ಒಳ್ಳೆಯದು. ಅವರಿಗೆ ಭರ್ತಿ ಆಗಿದೆ. ನಾನು ಊರು ಬಿಟ್ಟು ಅಲ್ಲೇನೋ ಹೆಚ್ಚು ಕಡಿಮೆ ಮಾಡಿದೆ. ಅಲ್ಲಿದ್ದವರೆಲ್ಲ ಸೇರಿ ನಿನ್ನನ್ನು ಹೊಡೆದು ಓಡಿಸಿದ್ರು. ಎಂತದಯ್ಯ? ಜೀವ ಉಳಿಸಿಕೊಳ್ಳುವುದಕ್ಕೆ ಇಲ್ಲಿ ಬಂದೆಯ? ಭರ್ತಿ ಅಂದ್ರೆ ಇದಲ್ಲ, ಅವರಿಗೆ ಪ್ರಾಯ ಭರ್ತಿ ಆಗಿದೆ. ಹೌದು. ಎಷ್ಟೀಗ? ಅವರಿಗೆ ಸೊಡ ಪ್ರಾಯ. ಹೌದಾ? ಸೊಡ 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 ಸೊಡ. ನೀನೇನು ವ್ಯಾಪಾರಿಯ? ಅಲ್ಲೇ ಅದೆಂತ ಹುದ್ದ ಸೋಡ. 16 ವರ್ಷ ಸೋಡ. 16 ವರ್ಷ. ಅದೇ ಪ್ರಾಯ. ಅವರಿಗೆ ಈಗ ಮದುವೆ ದೇಣಿಗೆ ಕೊಡುವುದಕ್ಕೆ ಬಂದೆಯ? ಇನ್ನು ಹುಡುಗ ನಿಶ್ಚಯ ಆಗಲಿಲ್ಲ. ಚಪ್ಪರದ ಕಂಬಕ್ಕೆ ಕಟ್ಟಿ ಮದುವೆ. ಈಗ ನೋಡಿ, ಯೋಚನೆ ಮಾಡಿ, ಈ ಹೆಣ್ಮಕ್ಕಳನ್ನೆಲ್ಲ ಚಪ್ಪರದ ಕಮ್ಮಿಗೆ ಕಟ್ಟಿ ಮದುವೆ ಮಾಡುವುದಾದ್ರೆ ನಿಮ್ಮಂತ ಹುಡುಗರು ಹೊಳೆಯಾಗುವುದ? ಒಂದು ಪ್ರಶ್ನೆ ಮುಚ್ಚಿಕೊಡ್ತದೆ ಹುಡುಗರು. ಅದೇ 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 ಈಗ ಒಂದು ಬಹಳ ಇರಲ್ಲ. ಹಾಗಾಯ್ತು ಅಂತಾದ್ರೆ ಸಮಸ್ಯೆ. ಗಂಡಂದ್ರೆ ಹಾಗಂತ ಒಂದು ಹುಡುಗ ಬೇಕಲ್ಲ. ಯೋಚನೆ ಮಾಡುವುದರಲ್ಲಿ ನಮ್ಮ ಅಮ್ಮನ ತಲೆಯೊಳಕ್ಕೆ ಬಂದದ್ದು ನೀವು. ನಾನೇನು ಹುಳವ? ಯೋಚನೆಗೆ ಚಿತ್ತಕ್ಕೆ ಹೊಳವ. ಹೌದು. ಸರಿ, ನಿಮ್ಮ ವಿಚಾರ ಭಯಂಕರ ಪ್ರಚಾರ ಬರೆಯಿದೆ. ಎಲ್ಲಿ ನೋಡಿದರಲ್ಲಿ ಹೇಳ್ತಾ ಇದ್ದಾರೆ. ಜಗವಂತ ಭಗವಂತ ಕೂಡುವಂತ ಸರಿವಂತ ಸಮ ಜಗಂತ ಬಿದ್ಕಂತ ನೀನೇನು ಮಾಡ್ತಿದ್ಯಾ? ಎಂತ ಹೇಳಲಿಲ್ಲ. ಚಲವಂತ ಬಲವಂತ ಸಮರ್ಥ. ಅದೇ ಅದೇ ಅದು ಹೌದಲ್ಲ ನೋಡ್ಬೇಕಿದ್ರೆ ನನ್ನನ್ನು ಹೀಗೆ ತಿಳಿಯ ಕಳಿಸಿದ್ರು. ಸರಿ, ನೋಡ್ತಾ ಇದ್ದಾಗೆ ಯಪ್ಪು ಪ್ರಚಾರ ಭಯಂಕರ ಮಾರಾಯ. ಎಲ್ಲಿ ನೋಡಿದರಲ್ಲಿ 3 ದಾರಿ ಕೂಡಿದಲ್ಲಿ ನಿಮ್ಮ ಪ್ರತಿಮಾ ಇಂಥದ್ದೇ. ನಿಮ್ಮ ಪ್ರತಿಮಾ ಅಲ್ಲ, ನಿಮ್ಮ ಪ್ರತಿಮೆಯನ್ನು ಹಾಗೆ ಭಾವಚಿತ್ರ ಅಲ್ಲಿ ಇರಿಸಿ ಒಂದು ಮಾಲೆ ಹಾಕಿ ಒಂದು ಕಾಯಿ ಕಳೆದಿಟ್ಟು ಮೂರ್ಬತ್ತಿ ಇಟ್ಟು ಅಲ್ಲಿ ಹೀಗೆ ನಮಸ್ಕಾರ ಮಾಡಿ ಹೋಗುವಾಗ ಹೇಳ್ತಾ ಇದ್ದಾರೆ, ಮತ್ತೆ ಹುಟ್ಟಿ ಬರಲಿ, ಮತ್ತೆ ಹುಟ್ಟಿ ಬರಲಿ. ಇದನ್ನೆಲ್ಲ ಮಾಡುವುದು ಯಾವಾಗ ವ್ಯಕ್ತಿ ಸತ್ತಾಗ, ಜೀವ ಸಹಿತ ಇದ್ದಾಗ ಮಾಡ್ತಾರೆ. ಯಾಕೆ ತಪ್ಪು ತಿಳುವಳಿಕೆ ಸ್ವಾಮಿ? ಕಾಯಿ, ಹೂ, ಉದ್ಬತ್ತಿ, ಹಣ್ಣಿಡುವುದು ಯಾರಿಗೆ? ದೇವರಿಗೆ. ನಿಮ್ಮನ್ನ ದೇವರೆಂದು ಭಾವಿಸಿ ಇದನ್ನೆಲ್ಲ ಹೀಗೆ ಮಾಡ್ತಾ ಇದ್ದಾರೆ. ನಾನು ಬಂದ ವಿಷಯ ಬೇರೆ ಏನಲ್ಲ. ನಿಮಗೆ ಇನ್ನು ಶವ ಸಂಸ್ಕಾರ ಆಗಿದೆಯಾ? ಶುಭ ಎನ್ನುವ ಸಂಸ್ಕಾರ ಅದು ಆಗ್ಲಿಲ್ಲ. ಆಗುವ ಮನಸ್ಸಿದ್ರೆ ತಡ ಮಾಡದೆ ನಮ್ ಜಾತಿಯವರಿಗೆಲ್ಲ ಕುಡಿಸ್ಕೊಂಡೇ ಬರ್ಬೇಕಂತ ಜೊತೆಯಲ್ಲಿ ಕೂಡಿಸಿಕೊಂಡು ಬಾಯಿಸಂಗ ತಕ್ಕಂಡ ಸಿಂಗವನ್ನು ಕಟ್ಟಿಕೊಂಡು ಚಪ್ಪಳ ತಗೊಂಡು ಬಂದ್ರೆ ಅಲ್ಲಿ
ನನಗೆ ನೋಡು ಗಣ್ಯರಲ್ಲಿ ಹೇಳಿ ನ್ಯಾಯ ಕೇಳಿದೆ ಸ್ವಲ್ಪ ನ್ಯಾಯ ಮಾಡಿ ಧರ್ಮ ಮತ್ತೆ ನ್ಯಾಯ ನಾನು ನೋಡಿ ಇವರಿಗೆಲ್ಲ ಕರಿತೇನೆ, ಇವರೆಲ್ಲ ಗಣ್ಯರಲ್ಲ, ಇವ್ರನ್ನೆಲ್ಲ ಕರೆದು ನ್ಯಾಯ ಕೇಳ್ತೇನೆ. ಗಣ್ಯರನ್ನ ಅವರೆಲ್ಲ ನಿಮ್ಮ ಪಕ್ಷದವರು ಬರ್ತಾರಾ? ಅವರು ಖಂಡಿತ ಬರುವುದಿಲ್ಲ. ನಿಮ್ಮೂರಿನವರಾದ್ರೂ ನಮ್ಮ ಬಗ್ಗೆ ಭಾವನೆ ಉಂಟು ಅವರಿಗೆ, ಗೊತ್ತಾಯ್ತಾ? ನಮ್ಮೂರಿನವರು ಅವರು ನಮ್ಮವರು. ನನ್ನ ಮಂದಿಗಳಿಗೆ ನೀವು ಎಂತ ಅಂತ ತಿಳ್ಕೊಂಡಿರ್ಬೇಕು. ಅವರು ಒಮ್ಮೆ ಬರುತ್ತದಾದ್ರೂ ನಾನು ಶ್ರೀಶಕ್ತಿ ಎಲ್ಲ ಹೊರಟಾಗ್ತೇ. ಈಗ ಶ್ರೀಶಕ್ತಿ ಎಲ್ಲ ನಮ್ಮ ಊರಿನಲ್ಲಿ ಹೆಂಗಳೆಯರೆಲ್ಲ ನಮ್ಮ ಮೇಲೆ ಉದಕ್ಕೆ ಬರ್ತಾರೆ. ಬರ್ತಾರೆ ಈಗ ಖಂಡಿತ ಬರುವುದಿಲ್ಲ. ನ್ಯಾಯ ಬೇಕು. ನ್ಯಾಯ ಕೇಳಬೇಕು.
ಹೌದೇ? ಹಾಗಾದ್ರೆ ಇದು ಬರೆದದ್ದಲ್ಲ, ಸಂತೋಷ ಆಯ್ತಾ? ಒಪ್ಪಿಗೆ ಏನು? ಖಂಡಿತ ಬರ್ತಾ ದಿತಿಸುತ್ತೆ ಮಾಲಿನಿ ಅತಿರೂಪವತಿ ಕಡಲಹಂಸ ಘನನೆಯ ಬಲಿಸಬೇಕೆಂಬಾಸೆ ಬಲವಾಗುತ್ತಿದೆ ನೋಡ. ಹೌದೇ? ಹೌದು. ಹಾಗಾದ್ರೆ ಆದರೂ ಏನು ಅವಳ ಕುರಿತಾಗಿ ಸ್ವಲ್ಪ ತಿಳುವಬೇಕೆಂಬ ಆಸೆ ಎಂತ ತಿಳಿಯುವುದೆಂತದ್ದು ಮಾರ್ರೆ? ಹುಡುಗಿ ಮತ್ತೆ ನೀವು ಅಲ್ಲಿ ಬರುದು ನೋಡುದು ಮತ್ತೆ ಇಲ್ಲಿ ಬರುದು ಇಬ್ಬರೇ ಕೊಡುದು ಅದೆಲ್ಲ ರಗಲೇ ಬೇಡ. ಹುಡುಗಿ ಕಾಮುದೇ ಬೇಡ. ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಲ್ಲಯ್ಯ, ನನ್ನ ಕಂಡ ಮೇಲೆ ಮತ್ತೆ ಹುಡುಗಿ ಕಾಮುದೇ ಬೇಡ. ಸತ್ಯ ದೇವರ ನಿನ್ನದ್ದು ಮುಖ ಬೈದು ಅಲ್ಲ ಇದೇನು ಮುಖ ಅಲ್ಲ. ಸರಿಯಾಗಿ ನಿನ್ನ ಮುಖವನ್ನ ದರ್ಪಣದಲ್ಲಿ ನೋಡ್ಕೊಂಡಿದ್ಯಾ ನೀ? ಎಂತ ಆಯ್ತು ಮಾರ್ರೆ? ನಿನ್ನನ್ನು ವರ್ಣನೆ ಮಾಡೋದನ್ನು ಹೋದ್ರೆ ಹಾ, ಹಾ. ಶಬ್ದವೇ ಸಿಗ್ತಾ ಇಲ್ಲ. ಹೌದೇ? ನಿನ್ನ ತಲೆ ಕೂದಲನ್ನು ನೋಡ್ತಾ ಇದ್ದೆ. ಹಾ. ಕಾಡಿನಲ್ಲಿರುವ ಯಾವುದೋ ಒಂದು ಪ್ರಾಣಿಯ ನೆನಪಾಗ್ತದೆ. ಮುಳ್ಳದೆ ನಿಂತೈತೆ. ಕಣಿ ಇದೆಯಾ? ನಿನ್ನ ಕಣ್ಣನ್ನು ನೋಡುವಾಗ ಹಾ. ಯಾವುದೋ ಒಂದು ಪಕ್ಷಿಯ ನೆನಪಾಗ್ತದೆ ನನಗೆ. ಕುಮ್ಮಕ್ಕಿ. ನಿನ್ನ ಮೀಸೆಯನ್ನು ನೋಡುವಾಗ ಹಾ. ಮನೆಯಲ್ಲಿರುವ ಪ್ರಾಣಿಯ ನೆನಪಾಗ್ತಾ ಇದೆಯಲ್ಲ. ಯಾವ್ದು ಮಾಡ್ಬೇಕಾ? ನಿನ್ನ ದೇಹ ದಾಢ್ಯತೆಯನ್ನು ನೋಡುವಾಗ ಹಾ. ಕಾಡಿನಲ್ಲಿ ಹರಿದು ಹೋಗುವ ಪ್ರಾಣಿ ಹಾಗಾಗ್ತದೆ. ಮುಡಿ ಅಂತ ಚಿಕ್ಕಂದಿ ವರ್ಣನೆಗೆ ನಾನು ಸದಾ ಧನ್ಯವಾದ. ಅದು ಅರ್ಥ ಆಯ್ತಲ್ಲ? ಒಳ್ಳೆ ಒಳ್ಳೆ ಹುಡುಗಿ ಆಯ್ತಾ? ನಿನ್ನ ರೂಪ ನಮ್ಗೆ ಹಾಗಲ್ಲಯ್ಯ, ಒಳ್ಳೆ ಹುಡುಗಿ, ರೂಪವತಿ, ವಿದ್ಯಾವತಿ, ಗುಣವತಿ, ಮತ್ತೆ ಗರ್ಭವತಿ. ನಿರ್ಧರ್ಮವತಿ. ನಿಜರೂಪವತಿ ಅಂತ ಹುಡುಗಿ ನಿಮ್ಮ ಜೀವಮಾನದಲ್ಲಿ ಮತ್ತೆ ಸಿಗ್ಲಿಕ್ಕಿಲ್ಲ. ತಡ ಮಾಡದೆ ಬರೀ ನೀವು ನಾನೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ತೇನೆ. ಆಯ್ತಾ? ಆಯ್ತಾಯ್ತು. ಸಿನಿಮಾದಲ್ಲಿ ತಯಾರು ಮಾಡ್ಕೊಂಡು ಚೂರು ಅವಕಾಶ ಕೊಡಿದ್ದೇನೆ. ಆಯ್ತಾ? ನಾನು ತಯಾರು ಮಾಡ್ಕೊಳ್ಬೇಕು. ಬಹಳ ಸಂತೋಷವಾಯ್ತು. ನೂತನಾಡಿದ ಮಾತನ್ನ ಕೇಳಿದಾಗ ಈಗಲೂ ಹೋಗಬೇಕು ಅನ್ನಿಸುತ್ತಾ ಇದೆ. ಆದರೆ ನಾನೊಬ್ಬನೇ ಹೋಗುವುದೇ ಸರಿಯಾದದಲ್ಲ. ಅಲ್ಲ, ನಮ್ಮೂರಿನಲ್ಲಿ ಜನ ಇಲ್ಲದೆ ಅವರೆಲ್ಲರೂ ಈ ಮದುವೆಯಲ್ಲಿ ಪಾಲ್ಗೊಳ್ಳಬೇಕು. ಈ ವಿದ್ಯುನ್ಮಾಲಿಯ ಮದುವೆ ನೋಡುವ ಕಾತುರ ಎಲ್ಲವರಿಗೂ ಇದ್ದ ಕಾರಣದಿಂದಾಗಿ ಅವಕಾಶ ಕಲ್ಪಿಸಿಕೊಡುವುದಕ್ಕಾಗದೇ ಹೋಯಿತು. ಕಾಲ ಎನ್ನುವುದು ಇನ್ನೂ ಸನ್ನಿಹಿತವಾಗಿದೆ. ಅದಕ್ಕಾಗಿ ಪ್ರಥಮ ಮಂತ್ರಿಮಂಡಲದವರಿಗೆ ಸೂಚನೆ, ಡಂಗುರದ ಮುಖೇನ ನಾಡಿನ ಸಮರ್ಥ ಪ್ರಜಾವೃಂದದವರಿಗೂ ಹೇಳಿಕೆಯನ್ನು ನೀಡಿ ಅವರನ್ನು ಕೂಡ ಸಂಭ್ರಮದಿಂದ ಈ ಮದುವೆಗೆ ಆಹ್ವಾನಿಸಿ. ಅಷ್ಟೇ ಅಲ್ಲದೆ ಮದುವೆ ಎನ್ನುವುದು ವಿಜೃಂಭಣೆಯಿಂದ ಕೂಡಿದಿರಬೇಕು ಅಂತಾದ್ರೆ ವಾದ್ಯವೃಂದದವರ ಅಗತ್ಯ. ಅವರಿಗೆ ಹರಿವಾಣದಲ್ಲಿ ವೀಳ್ಯ ಇಟ್ಟುಕೊಟ್ಟು ಅವರನ್ನ ಸಂಭ್ರಮದಿಂದ ಈ ಮದುವೆಗೆ ಆಹ್ವಾನಿಸಿ. ಅಷ್ಟೇ ಸಾಕಾಗುವುದಿಲ್ಲ. ಮದುಮಗನಾಗಿ ಹೋಗುವ ನನಗೆ ಬೇಕಾಗಿರುವ ಸಲಕರಣೆಗಳು, ಸರಿಯಾದ ರಥ, ಅದಕ್ಕೆ ಸರಿಯಾದ ತುರಗ, ಅಂಗ ಶೃಂಗಾರಕ್ಕೆ ಬೇಕಾಗಿರುವ ವಸ್ತ್ರ ಆಭರಣಗಳು, ಇದನ್ನೆಲ್ಲ ಒಂದುಗೂಡಿಸಿ ಬಂಡಿಯಲ್ಲಿ ತುಂಬಿಸಿ ಈ ವಿದ್ಯುನ್ಮಾಲಿ ಹೋಗುವ ರೀತಿ ಹೇಗೆ?
ಸಂತೋಷ ಪಡೋಣವೇ ಇಲ್ಲ ದುಃಖ ಪಡುವಾನೆ ಎಂಬ ಸಂದಿಗ್ಧತೆಯಲ್ಲಿ ಮಗು ಜನಿಸಿದಾಗ ನಮಗೂ ನಮ್ಮವರಿಗೂ ಆದ ಆಘಾತವದು. ಹೀಗೆ ಹೇಳುವುದಕ್ಕೆ ಕಾರಣ ಏನು? ಕಂಠದಿಂದ ಕೆಳವಾದ ದೈತ್ಯಾಕಾರ, ಕಂಠದಿಂದ ಮೇಲ್ವಾದ ಕೋಣನಾಕಾರ. ಇದನ್ನು ನೋಡಿದಾಗ ಆಶ್ಚರ್ಯಚಕಿತರಾದದ್ದು ಸಹಜ. ಆದರೂ ತನ್ನ ಮಗನ ಅವನಿಗೆ ಯೋಗ್ಯ ರೀತಿಯಲ್ಲಿ ವಿದ್ಯಾಬುದ್ಧಿ ಕಲಿಸುವುದಕ್ಕೋಸ್ಕರ 5 ವರ್ಷ ತದನಂತರ ಗುರುಮಠಕ್ಕೆ ಕಳೆಯುವುದಕ್ಕೆ ಬೇಕಾದ ವಿದ್ಯೆ ಆರಿಸಿ ಅಭ್ಯಾಸ ಮಾಡಿ ಚುರುಕುಮತಿ ಉಳ್ಳವನಾಗುತ್ತಾನೆ. ಬಹಳ ಬುದ್ಧಿವಂತನಿದ್ದಾನೆ. ಕೋಣನಾದರೂ ಜಾಣನಿದ್ದಾನೆ ನನ್ನ ಮಗ ಅಂತ ನನ್ನ ಮಗನಿಗೆ ಮಹಿಷ ಎಂಬ ಹಾಗೆ ನಾಮಕರಣವು ಕೂಡ ಮಾಡಿಯಾಗಿ ಮನೆಯನ್ನ ಸೇರಿದ ಆಡುತ್ತಾ ಬೆಳೆಯುತ್ತಾ ಇದ್ದ. ಅವನ ಅಲ್ಲನೆ ಪಾಲನೆಯಲ್ಲಿ ತೊಡಗಿರ್ಪಟ್ಟಾನು. ಯಾರ ಕಳೆದಲ್ಲೇ ಗೊತ್ತಾಗಲಿಲ್ಲ. ಮತ್ತೆ ನನ್ನ ಅತ್ತೆಯವರ ಆಸೆ ಹೊಂದಿದೆ. ಅದೇನು ಗೊತ್ತಿಲ್ಲ, ನಾಗಲೋಕ ಎನ್ನುವುದು ತಮ್ಮ ವಶ ಮಾಡಿಕೊಳ್ಳಬೇಕು. ಒಂದೇ ಆಡಿದ ಮಾತು. ಅದನ್ನು ಮೀರುವುದಕ್ಕಂತೆ ಕೊಡಿಸಬೇಕಾದದ್ದು ತನ್ನಾದ್ಯ ಕರ್ತವ್ಯ. ಸಕಲ ಸೈನ್ಯಗಳನ್ನ ಒಗ್ಗೂಡಿಸುವುದು ಮುಖ್ಯ. ಗುರುಗಳಾದ ಬೃಹಸ್ಪತಾಚಾರ್ಯರಿಗೆ ಅಭಿವಾದನೆಗೈದು ಯಥೋಚಿತವಾದ ಪೀಠದಲ್ಲಿ ತಂದು ಕುಳ್ಳಿರಿಸಿ ಪಂಚೋಪಚಾರ ಪೂಜೆಯನ್ನು ಸಲ್ಲಿಸಿ ಸಿಂಹಾಸನವನ್ನು ಏರಿದ್ದೇನೆ. ಸಭೆಯನ್ನು ನೋಡಿದಾಗ ಸಂತೋಷವಾಗ್ತಾ ಇದೆ. ಒಂದೆಡೆಯಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸಿದ್ಧರು, ಸಾಧ್ಯರು, ಮುರಗರು, ಗರುಡರು, ಕಿನ್ನರರು, ಕಿಂಪುರುಷರು ಇದನ್ನೆಲ್ಲ ನೋಡುವಾಗ ಸಂತೋಷವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಆದ್ರೆ ಇವತ್ತು ಇವತ್ತು ಕೇಳ್ತಾ ಇರೋದು
ಪ್ರಶ್ನೆ ಮಾಡಬೇಕಾಗುತ್ತಿಲ್ಲ. ಕೈಯಲ್ಲಿ ವಜ್ರಾಯುಧ, ಮುದ್ದಿನ ಕಿರೀಟವನ್ನು ಹೊತ್ತು ವೀರಾವೇಶದಿಂದ ರಣಾಂಗಣದಲ್ಲಿ ಪ್ರಜ್ವಲಿಸುವುದನ್ನು ನೋಡಿದ ಕ್ಷಣವೇ ನೀನೇ ಇಂದ್ರ ಎಂದು ಗುರುತಿಸಿದ್ದಕ್ಕೆ ಸಾಧ್ಯ ಉಂಟು. ಅದೆಷ್ಟೋ ವೀರರು ಎದೆಗೊಟ್ಟು ನಿಂತವರಿದ್ದಾರೆ. ಈ ಬಿರುಗಾಳಿಗೆ ಅವರಲ್ಲಿ ಯಾವ ಲೆಕ್ಕ? ಎಲ್ಲವರು ಕಾವಿನ ಕೋಲಾಗಿ ಹೋದರು. ಹೋಗಲಿ, ನನಗೆ ಬೇಕಾಗಿರುವುದು ನೀನು. ಸಾಮದಿಂದ ಅಧಿಕಾರವನ್ನು ತನ್ನ ಚರಣಕ್ಕಿಟ್ಟು ಜಗನ್ನಾಗತನಾದರೆ ಬದುಕಿಯ ಇಲ್ಲದೆ ಇದ್ದು ತರ ಕೊಡಿದ ನಿನ್ನ ಮನಕ್ಕೆ ಏನು ಅನ್ನಿಸಿದೆಯೋ ಅದನ್ನು ಹೇಳು. ನಿನ್ನನ್ನು ನೋಡಿ ನಾನು ಹೆದರಿಕೊಳ್ಳುವುದು ಇವತ್ತಿನ ದಿವಸ ಇಲ್ಲವೇ ಇಲ್ಲ. ಹೌದು, ಇಲ್ಲಿಯವರೆಗಾಗಿ ಆಗಮನ ನಿನ್ನದಾಯಿತು. ದೇವತೆಗಳನ್ನೆಲ್ಲ ಬಡಿದೋಡಿಸಿದ ಮುಖೇನವಾಗಿ ಇಲ್ಲಿಯವರೆಗಾಗಿ ಬಂದವನು ನೀತಿಯ ನಿನ್ನ ಬಯಕೆಯನ್ನು ಸ್ಪಷ್ಟವಾಯಿತು. ದೇವಲೋಕದ ಪೀಠವನ್ನು ವಶಪಡಿಸಿಕೊಳ್ಳಬೇಕು ಕಾರಣ ಎಂಬುದಕ್ಕೆ ಇದು ಸಾಧ್ಯವಿಲ್ಲ. ಯಾಕೆ ಶತಯಾಗವನ್ನು ಮಾಡಿ ಮೂರು ಮೂರ್ತಿಗಳ ಮನವನ್ನು ಮೆಚ್ಚಿಸಿ ಪಡೆದಿರುವಂತ ಅಧಿಕಾರ ಈ ಹಿಂದೆ ಎಷ್ಟೋ ಬಂದಿದ್ದಾರೆ, ಬಂದು ಸತ್ತು ಹೋಗಿದ್ದಾರೆ. ಅದೇ ಗತಿ ನಿನಗಾಯಿತು, ನಡೆಯಲಿಲ್ಲ.
ಹಾಗಳ ಮಾಲಿ ಗುಣಮಣಿಯೇ ನಿನ್ನ ಹಾಗಳ ಮಾಲಿ ಗುಣಮಣಿಯೇ 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 ನಿಮ್ಮಯ ಕಾತ ನಿಮ್ ಕಾತ ನಿಮ್ ಕಾತ ಯಾರಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ಮ ಗಂಡ. ಎತ್ತಿನ ಕೈ 74 ಬಾರಿಸಿಯರು. ಯಾಕಮ್ಮ ನಿಮ್ಮ ಬೈ ನಮ್ಮವರ ಯೋಗ್ಯತೆ ಅಂತ ನಿನ್ನ ಹಣೆ ಬರೆಯುತ್ತೆ. ನಾನೇನು ತಪ್ಪು ಹೇಳಿದ್ನ? ತಪ್ಪಲ್ವದು. ನಾನು ನಿಮ್ಮ ಗಂಡ ಬಾರಿಸ್ತೇನೆ. ಒಟ್ಟಿಗೆ ಹೋದದ್ದು. ಅಲ್ಲಿ ಮತ್ತು ಸೇರಿಸ್ಬೇಕು. ಅದೇ ಮತ್ತು ನಾನು ಮತ್ತೆ ನಿಮ್ಮವರು. ಮತ್ತು ನಿಮ್ಮ ಗಂಡ ನಾನು ಒಟ್ಟಿಗೆ ಹೋದದ್ದು. ಎಲ್ಲಿಗೆ? ಅಯ್ಯೋ ಸ್ವಲ್ಪ ಅಲ್ಲಿ ಕೆಲಸವಾ? ಸ್ವಲ್ಪಕ್ಕೆ ಹೋದದ್ದು. ಸ್ವರ್ಗಕ್ಕೆ? ಹೌದಮ್ಮ. ಅಲ್ಲಿ ಹೋದಾಗ ಆದ ಘಟನೆಯನ್ನು ನನ್ನ ಯಾವ ಬಾಯಲ್ಲಿ ಹೇಳಲಮ್ಮ. ಒಂದೇ ಬಾಯಮ್ಮ. ಇರುವುದು ಒಂದೇ ಬಾಯಿ. ಒಂದೇ ಬಾಯಮ್ಮ. ಒಂದೇ ಬಾಯಮ್ಮ. ಅದಲ್ವಾ? ಬಾಯಮ್ಮ. ಇರುವುದು ಒಂದೇ ಬಾಯಿ. ಅದೇ ಬಾಯಮ್ಮ ಒಂದೇ. ಅದನ್ನೇ ಹೇಳ. ಅದೇ ಬಾಯಮ್ಮ ಒಂದೇ. ಬಾಯಮ್ಮ. ಇರುವುದು ಒಂದೇ. ಅದೇ ಒಂದೇ ಬಾಯಿ. ಹೋದಾಗ ಒಬ್ಬರಾಗಿ ಯುದ್ಧಕ್ಕೆ ಬಂದ್ರಮ್ಮ. ಯಾರ್ಯಾರು? ಬಂದ. ಯಾರು? ಪಿತ್ತ ಸತ್ತವ ಬಂದ ನಮ್ಮ ಪಿತ್ತ ಸತ್ತವನಿದ್ದನಲ್ಲ. ವಿತ್ತ ಸಚಿವ ಅವನೇ ಕುಬೇರ. ಒಂದು ಯುದ್ಧ ಮಾಡಿದ. ಸರಿ. ಯುದ್ಧದಲ್ಲಿ ಅವನಿಗೆ ಸೋಲಮ್ಮ. ಸೋಲು. ಸೋತನ? ಹೌದು. ಆಮೇಲೆ ಅವ ಸೋತು ಇನ್ನು ಯಾರು ಬರ್ತಾರೆ ನೋಡುವಾಗ ಅಲ್ಲಿಗೆ ಸಗಣಿ ಬಂದದ್ದಮ್ಮ. ಅವ ಮುಂದೆ ಓಡ್ತಾ ಇದ್ದ, ಹಿಂದೆ ಸಗಣಿ ಬಂದದ್ದಮ್ಮ. ಬಂದವ ಅಗ್ನಿ. ಅಗ್ನಿ ಬೆಂಕಿ. ಅವ ಬಂದ. ನಿನ್ನ ನಾಲಿಗೆ ಗರಗಸ ಹಾಕ್ಬೇಕು. ಅದು ನಾಲಿಗೆ ಉಪದ್ರ ಅಲ್ಲಮ್ಮ. ಅದು ಕುഞ്ഞാಡಿ ಉಪದ್ರ. ಅದು ಇದು ಕುഞ്ഞാಡಿ ಇರು ನಾಲಿಗೆ. ಅದು ಉಪದ್ರ ಕೊಡುದು. ಅಗ್ನಿ ಬಂದು ಹೋರಾಟ ಮಾಡಿದನಮ್ಮ. ಹೌದು ಹೋರಾಟ. ಕೂಡಲೇ ಅವ ಅದೇ ಕೂಡಲೇ ಪಲಾವ್ ಮಾಡಿದನಮ್ಮ. ಪಲಾವ್ ಮಾಡಿದನಮ್ಮ. ಪಲಾಯನ ಮಾಡಿದ. ಅದೇ ಮಾಡಿದ. ಓಡಿ ಹೋದ. ಅವ ಓಡಿದ್ನ. ಇನ್ಯಾರು ಬರ್ತಾರೆ ನೋಡುವಾಗ ಮುಂದಿನ ಒಬ್ಬ ತಯಾರಾಗಿ ಬಂದ. ಯಾರವ? ಅವ ಸುನೀಲ್ ಬಂದದ್ದಮ್ಮ. ಸುನೀಲ ಸುಯ್ ಅಂತ ಬರ್ತದಲ್ಲ ಸುನೀಲ. ಅನಿಲ. ಆ ಅನಿಲ ಎಲ್ಲಿಂದ ಬಂದದ್ದು? ಅವಾಗ ಮುಂದಿನಿಂದ ಬಂದ. ಗಾಳಿ ಅಲ್ಲಮ್ಮ. ವಾಯು ಬಂದದ್ದಮ್ಮ. ವಾಯು ಬಂದಾಗ ನಿಮ್ಮ ಗಂಡನಿಗೆ ಭಯಂಕರ ಉಪದ್ರ ಆಗಿದೆ. ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ಆದ್ರೂ ಮೂಗು ಹಿಡ್ಕೊಂಡು ಒಂದು ಗಳಿಗೆಲ್ಲೇ ನಿಂತ್ಕೊಂಡು. ಯಾಕಂದ್ರೆ ಧೂಳು ಮೂಗಿಗೆ ಹೋಗ್ತದಲ್ಲ ಅದಕ್ಕೆ. ವಾಯು ಬಂದದ್ದಕ್ಕೆ. ಒಂದು ಹಿಂದೆ ನಿಂತನ. ಒಂದು ನಿಮ್ಮ ಗಂಡ ಅಲ್ಲಿ ನಿಂತಿದ್ರು, ಅವ ಇಲ್ಲಿ ನಿಂತಿದ್ದ. ಒಂದು ಹೆಜ್ಜೆ ಆ ಕಡೆ ಈ ಕಡೆ ಆಗಲಿಲ್ಲ. ಆದ್ರೂ ನಿಮ್ಮ ಗಂಡ ಹೆದರಲಿಲ್ಲ. ಅವನಿಗೆ ಕೆದ್ದದ್ದಮ್ಮ. ಅಲ್ಲ ಮುಂದಕ್ಕೆ ಕೆದ್ದದ್ದು. ಹೌದು. ಏನ ಎಷ್ಟು ಧೈರ್ಯವ ನಿನಗೆ? ಬಂದವನೇ ಅಲ್ಲಿ ನಿಂತಿದ್ಯಾ? ಇಲ್ಲಿ ಬಾ ಇಲ್ಲಿ ಬಾ ಬಾರ ಇಲ್ಲಿ ಬಾರ ಅಲ್ಲಿ ಯಾಕೆ ಸುಮ್ಮನೆ ಅಲ್ಲಿ ನಿಂತಿದ್ದೆ? ಬಾ ಇಲ್ಲಿ ಬಾ ಬಾರ ಇಲ್ಲಿ. ಅಲ್ಲ ಬಾರ ನೀನಲ್ಲ ಮರೆ, ನೀ ಎಲ್ಲೇ ಕೊಟ್ಟು ಸುಮ್ಮನೆ ನೀನಲ್ಲ. ಅಲ್ಲಿ ಆದಂತ ಇದು ಸನ್ನಿಪಾತ ಸನ್ನಿವೇಶ. ಹಾಗೆ ಅವ್ರ ಮಾತುಕತೆ ಆಯ್ತಾ? ಆವಾಗ ನಿಮ್ಮ ಗಂಡ ಒಂದು ಆಯುಧವನ್ನ ಸರ್ಕಂತ ಎಲ್ಲದೆ ತಡ ಅಷ್ಟು ಹೊತ್ತಿದಲ್ಲಿ ಅಮ್ಮ ಮುಂದೆ ಬಂದ ವಾಯು ಹಿಂದೋದದ್ದಮ್ಮ. ಮುಂದೆ ಬಂದ ವಾಯು ಹಿಂದೆ ಹೋದದ್ದು. ಹಿಂದೆ ಅಭಿನಯ ಹಿಂದೆ ಇದಲ್ಲ. ಇಲ್ಲ
ನೆತ್ತಿ ಹೆಂಗಸರು. ಇನ್ನೇನಲ್ಲಿ ಹೋದದ್ದಾ? ಇಲ್ಲ ಅಲ್ಲಿದ್ದೇವೆ ನೆತ್ತಿ ಹೆಂಗಸರು. ನಾಟ್ಯಗಾರ್ತಿಯರು ಅವರೇ ಹಾ. ತುಂಬಾ ಜನ ಬಂದ್ರಮ್ಮ. ಯಾರ್ಯಾರು? ದಂಬೆ ಉನ್ನತಿ ಮೆಣವತಿ ದಿಳದಮೆ ಮಂಡಿ ವಾಚನಿಗೆ ಆಂಬುಲೆನ್ಸ್. ದಂಬೆ ಉನ್ನತಿ ಮೆಣವತಿ ದಿಳದಮೆ ಮಂಡಿ ವಾಚನಿಗೆ ಆಂಬುಲೆನ್ಸ್. ಅದಲ್ವೋ? ಹೇಳು. ದಂಬೆ ರಂಬೆ ಉನ್ನತಿ ಊರ್ವಶಿ ಜ್ಞಾನವತಿ ಮೇನಕೆ ದಿಳದಮೆ ತಿಲೋತ್ತಮೆ ಮಂಡಿ ವಾಚನಿಗೆ. ಆಗ್ಲಿಲ್ವಾ? ಮಂಜು ಘೋಷಿ ಮನೆಯಲ್ಲಿ ಅವಳು ಬೆಳೆದಿದ್ದಳು 108ರಲ್ಲಿ. ಯಾರು? ಆಂಬುಲೆನ್ಸ್ ಬಂದದ್ದು. ಇಟ್ಕೊಂಡು ಇಲ್ಲ ಅವಳು ಕುಣಿಲಿಕ್ಕೆ ಬಂದದ್ದು. ಅದಲ್ಲ ಆಲಂಬುಸೆ ಅವಳೆ ಬಂದು ಹಾ. ಹಾಗೂ ಹೀಗೂ ಕುಣಿತ ಇರುವಾಗ ಹಿಂದೊಬ್ಬ ಬಂದು ನಿಂತಿದ್ದ. ಇಂದ ಹೌದು ಯಾರವ? ಅವ ಅವ ಅಲ್ಲಮ್ಮ. ಮತ್ತೆ? ಅಯ್ಯೋ, ಅಯ್ಯೋ, ಇವ? ಅಯ್ಯೋ ಇವರು ನಮ್ಮವರು. ಮತ್ತಾರ? ನೆನಪಾಗುವುದಿಲ್ಲ. ನೆನ್ಪಾಡ್ತು ಸರಿ ನೆನ್ಪು. ಅವನ ಹೆಸರು ಹಾ. ಯಾಸೋ. ಅನ್ಕೊಳ್ಬೇಕು. ಅದು 1-2 ವರ್ಷದ ಹಿಂದೆ ಆಯ್ತು. ಏ, ಅದಲ್ಲ ಹಾ. ಬಂದವ ಯಕ್ಷ ಅವನೇ ಬಂದ. ಹೇಗೆ ಬಂದ? ಈಗ ಹಾರಾಡಿಂದ ಬಂದ. ದೂರಾಗಿ ಬಂದ ಇಲ್ಲ ಮೇಲಿಂದ ಹಾರಾಡುತ್ತಾ ಬಂದ ಬಂದ. ಹಾ. ಬಂದು ಹೀಗೆ ನಿಂತ ನಮ್ಮ. ಸರಿ. ಏನು ಏನು? ಆವಾಗ ಬಂದು ಹೀಗೆ ಇದ್ದನ. ಹಾ. ನಿಮ್ಮ ಗಂಡ ತಡ ಮಾಡಲಿಲ್ಲ. ಹಾ. ಹೀಗೆ ಕುಳಿತಿದ್ದ. ಹಾ. ಬಂದವನ ಹತ್ತಿದ್ದ ನೋಡುವುದರಲ್ಲಿ ಹಾ. ಒಂದೇ ಒಂದು ಏಟು ನಿಮ್ಮ ಗಂಡನ ತಲೆಗೆ. ದೂತ, ನಮ್ಮವರಿಗೆ ಏನಾಯ್ತು? ಏನು ಆಗ್ಲಿಲ್ಲಮ್ಮ. ಹಾ. ನೋಡ್ತಾ ಇದ್ದೇನೆ ಮುಖ ಇಷ್ಟು ದಪ್ಪ ಆಯ್ತಮ್ಮ. ದೂತ, ನನ್ನ ಕರಮಣಿ ಕಲಿಸಿದ್ದೇನೋ? ಕರ್ಮಣಿ ನಾಳೆ ಬರೆಯಲ್ಲಿ ತಕೊಂಡ್ರೆ ಏ, ಅದಲ್ಲೋ ನನ್ನ ಸ್ವಾಮಿಗೆ ಏನಾಯ್ತು? ಸ್ವಾಮಿ ಮನೆಗೆ ಎಂತ ಹೇಳಿಲ್ಲಮ್ಮ. ಹಾ. ಹೀಗೆ ನೋಡ್ತಾ ಇದ್ದೇನೆ ಹಾ. ಮೂಗು ಇಷ್ಟು ದಪ್ಪ ಒಳ್ಳೆ ದೊಣ್ಣೆ ಮೆಣಸಿಗೆ ಬಜಿಗಣಗಿದ್ದಮ್ಮ. ದೂತ, ನನ್ನ ರಮಣನಿಗೆ ಏನಾಯ್ತು? ಏನೂ ಆಗಲಿಲ್ಲಮ್ಮ. ಹೀಗೆ ನೋಡ್ತಾ ಇದ್ದೇನೆ ಕಣ್ಣು ಕೆಂಪೇರಿ ಬಾಯಿ ಕಳಸಿ ಅಮ್ಮ. ಅದಲ್ಲೋ ಕಣ್ಣು ಕೆಂಪಾಯ್ತು, ಬಾಯಿ ಕಳೆದ್ರು. ದೂತ, ಮುಂದೇನಾಯ್ತು? ಏನು ಆಗ್ಲಿಲ್ಲಮ್ಮ. ಪಕ್ಕದ ಕೆಳಗೆ ಬಿದ್ರು. ನಮ್ಮವ್ರು ಬಿದ್ದದ್ದು ಬಿದ್ರು. ಆಮೇಲೆ ಏನು ಆಗ್ಲಿಲ್ಲಮ್ಮ. ಈಗ ನೋಡ್ತಾ ಇದ್ದೇನೆ ಹಾ. ಇಷ್ಟುದ್ದ ಎಂತದ್ದು? ನಾಲ್ಗೆ ಹೊರಟಾಟಿದ್ರಮ್ಮ. ಆಮೇಲೆ ನೋಡ್ತಾ ಇದ್ದೇನೆ ಎಂತದ್ದು ಆಗ್ಲಿಲ್ಲ. ಏನಾಯ್ತು? ಒಂಚೂರು ಸತ್ತೋದ್ರು ಬಿಟ್ಟು ಎಂತ ಹೇಳಿದ್ರು. ಮತ್ತೆ ಕಾಂತರ ನೆನೆದು ಕಲುಗಿದಲಾಗ ಹರದೆ ಕುಂಕುಮ ಭಾಗ್ಯ ಅಳಿಸಿದೆಯ ಸೌಭಾಗ್ಯ. ಹರದೆ ಕುಂಕುಮ ಭಾಗ್ಯ ಅಳಿಸಿದೆಯ ಸೌಭಾಗ್ಯ ಅಳಿಸಿದೆಯ ದೌರ್ಭಾಗ್ಯ. ಸುರರ ಗೆಲ್ಲುವೆ ನಿಂತು ಸುರಲೋಕವನ್ನು ಸೇರಿ ಸುರರ ಗೆಲ್ಲುವೆ ನಿಂತು ಸುರಲೋಕವನ್ನು ಸೇರಿ ಸುರರಿಗಾಯಿತೆ ಮರಣ ಹರದೆ ಕುಂಕುಮ ಭಾಗ್ಯ ಅಳಿಸಿದಯ ಸೌಭಾಗ್ಯ. ಶಿವದೇವಿ ಇಂತಹ ಕರ್ಣ ಕಠೋರವಾದಂತಹ ನುಡಿಯನ್ನು ಕೇಳ್ತಾ ಇದ್ದೇನೆ. ಇಂತಹ ನುಡಿಯನ್ನು ಕೇಳುವಾಗ ಕಾದಂತ ಸೀತವನ್ನು ಕಿವಿಗೆ ಎರಚಿದಂತೆ ಭಾಸವಾಗ್ತಾ ಉಂಟು. ಇಲ್ಲ ಅಂತಾದ್ರೆ ಅದೆಷ್ಟೋ ಬಾರಿ ಹೇಳಿದೆ ಬೇಡ 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 ಎನ್ನುವ ಹಾಗೆ. ಆದರೂ ಕೂಡ ನನ್ನ ಮನಸ್ಸಿನ ಒಂದು ಕನಸಿನ ಗೋಪುರವನ್ನು ಕಟ್ಟಿ ಹೋದವರು. ಸ್ವರ್ಗ ಲೋಕವನ್ನು ವಶಪಡಿಸಿಕೊಳ್ತೇನೆ, ಸಿಹಿ ಸುದ್ದಿಯನ್ನು ತರ್ತೇನೆ ಎನ್ನುವ ಹಾಗೆ ನೀವು ತರುವಂತ ಸಿಹಿ ಸುದ್ದಿಗಾಗಿ ಕಾದು ಕುಳಿತುಕೊಂಡವರು. ಇಲ್ಲ, ನಾನು ಹೀಗೆ ಕೇಳ್ತಾ ಇದ್ದೇನೆ. ಅಲ್ಲಿ ಹತರಾಗಿ ಹೋದ್ರೆ ಅಲ್ಲಿಯೇ ಮರಣ ಹೊಂದಿದ್ರಿ. ಇಲ್ಲ ಪ್ರಭು, ಸತಿಯಂತೆ ಪತಿಯಂತೆ ಸತಿಯಾಗಿದ್ದವರು ನಾವು. ನಿಮ್ಮನ್ನು ಕಳೆದುಕೊಂಡೆ ಅಂತಾದ್ರೆ ಈ ಪ್ರಪಂಚದಲ್ಲಿ ಬದುಕಿ ಸಾಧಿಸುವುದೇನುಂಟು? ಇಲ್ಲ ಇಲ್ಲ, ನಾನು ಸಾಯ್ತೇನೆ. ಹೊತ್ತು ಬರವೇ ನಿನ್ನು ಸುಮ್ಮನೆಯ
ಸತ್ತು ಕೊಡವಿ ನಿನ್ನು ಸುಮ್ಮನೆ ಸತ್ತವರು ಜೀವಿತವೇ ಪುನರಪಿ ಸತ್ತವರು ಜೀವಿತವೇ ಸಮರ ಸಮರ್ಥನಾಗಿಯ ತರಣ ಮಹಿಷಾಸುರಗಿ ಹದನಗಳ ಬಿತ್ತರಿಸಿದರು ಸಮರ ಸಮರ್ಥನಾಗಿಯ ತರಣ ಮಹಿಷನಿಗೆ ಹದನಗಳ ಬಿತ್ತರಿಸಿ ಹತ್ತು ಪದವಿ ನಿನ್ನು ಸುಮ್ಮನೆ ಇಲ್ಲ ಇಲ್ಲ ನಾನು ಸಾಯ್ತೇನೆ. ಇಲ್ಲ ನಾನು ಸಾಯಬಾರದು. ನಾನು ಒಳಗೂಡದು. ನಾನು ಯಾಕೆ ಹೇಳಬೇಕು? ನಾನೇನು ತಪ್ಪನ್ನು ಮಾಡಿದ್ದೇನೆ? ಸತ್ತವರಿಗಾಗಿ ಹತ್ತವರು ಒಂದು ದಿನ ಸಾಯದೆ ಉಳಿಯವರೇ ಹೇಳಿ. ಹಾಗಂತ ನನಗೆ ಈ ಸ್ಥಿತಿ ಬರೋದಕ್ಕೆ ಕಾರಣ ಯಾರು? ಕಾರಣ ಯಾರು? ಕಾರಣ ಯಾರು? ಇಲ್ಲ. ನನ್ನ ಈ ಸ್ಥಿತಿಗೆ ಕಾರಣ ಯಾರು? ಈ ಸ್ಥಿತಿಗೆ ಕಾರಣ ಯಾರು? ಆಸುರರು ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರೆಸಿದ್ದಾರೆ. ಕಹಗೈಸಿ ನಗುತ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ ಸುರರೇ, ನೆನಪಿಟ್ಟುಕೊಳ್ಳಿ. ನನಗೆ ತಂದಂತ ವೈದ್ಯ ದೀಕ್ಷೆ ನೀವು ಹಣೆಯ ತಿಲಕವನ್ನು ಅಳಿಸಿ ಕೊರಡ ಮಾಂಗಲ್ಯವನ್ನು ಹರಿದು ಮುಡಿಯಲ್ಲಿ ಶೋಭಿಸಬೇಕಾದ ಹೂವನ್ನು ಕಿತ್ತರಿಸಿದರು. ಬಿಡುವುದಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ಬರೆಸಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನು ಬರೆಸ್ತೇನೆ. ನನ್ನ ಹಣೆಗಾರಂತ ನಿಮ್ಮ ಹೊಗೆ ಕಾಣದಿದ್ದರೆ ತಿದ್ದಿಸುತ್ತೆ ಮಾಲಿನಿ ನಾನಲ್ಲ. ಹಾಗಾದ್ರೆ ಈ ವಿಚಾರ ಯಾರಲ್ಲಿ ಹೇಳು? ಯಾರ್ಯಾರು ಯಾಕೆ? ಸಮರ್ಥನಾದಂತ ನನ್ನ ಮಗ ಮಹಿಷನಿದ್ದಾನೆ. ಅವನನ್ನೇ ಕರೆಯುತ್ತೇನಂತೆ. ಸಂಪೂರ್ಣ ವಿಚಾರವನ್ನು ಅವನಿಗೆ ತಿಳಿಸ್ತೇನಂತೆ. ಎಲ್ಲಿದ್ದಾನೆ ಮಗ ಮಹಿಷನ್? ಎಲ್ಲಿದ್ದಾನೆ ಮಗನೇ ಮಹಿಷ?
ನನ್ನನ್ನು ನೋಡಿ ಮುದ್ದಿಸಬೇಕಾದಂತಹ ನೀವು ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ನಿಮ್ಮ ಕಣ್ಣೀರಿಗೆ ಕಾರಣ ನಿನಗೂ ಗೊತ್ತಿರುವಂತ ವಿಚಾರ ಯಾವುದದು? ನಿನ್ನ ತಂದೆಯವರು ಸೇನೆಯನ್ನು ಕೂಡಿಕೊಂಡು ಸ್ವರ್ಗಲೋಕಕ್ಕಾಗಿ ಹೋದವರು. ಎಲ್ಲರಿಗೂ ತಿಳಿದಂತ ವಿಚಾರ ಅಲ್ವೇ? ಅಲ್ಲಿಗೆ ಹೋದಂತೇನು ಸತ್ಯ, ಅಲ್ಲಿ ಬಂದಿರುವಂತೆಲ್ಲ ಸುರರನ್ನು ಕೆಟ್ಟದ್ದು ಸತ್ಯ. ಅಷ್ಟು ಮಾತ್ರ ಅಲ್ಲ, ಬರಿದಾದಂತ ಸಿಂಹಾಸನವನ್ನು ಏರಿ ಕುಳಿತುಕೊಂಡ್ರು. ಇಂಥ ಸಂತೋಷದ ವಿಚಾರವನ್ನು ನಗು ನಗುತ್ತಾ ಹೇಳುವುದನ್ನ ಬಿಟ್ಟು ಈ ರೀತಿಯಾದಂತ ಕಣ್ಣೀರು ಬೇಕೆ ತಾಯಿ. ಕಂದ, ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಏನಾಯ್ತಮ್ಮ? ಅಲ್ಲೇ ಇರುವಂತ ಸುರರು ಮೋಸದಿಂದ ನಿನ್ನ ತಂದೆಯನ್ನು
ನಿಮ್ಮ ಮಾತನ್ನು ಕೇಳುತ್ತಿರುವಾಗ ಅಪ್ಪಣಿಸಿದಂತ ಅನುಭವ ಆಗ್ತಾ ಇದೆ. ದೇವಲೋಕಕ್ಕೆ ಹೋದಂತ ನನ್ನ ತಂದೆಯನ್ನು ಮೋಸದಿಂದ ಕೊಂದರೆ ಮೋಸದಿಂದ ಕೊಂದರೆ ಯಾರು ಕೊಂದವರು? ನಿನ್ನ ತಂದೆಯನ್ನು ಕೊಂದ ವೈಜಕ್ಷ. ಯಕ್ಷ ಮಗನೇ, ಯಕ್ಷನೇ ಆಗಲಿ ಯಾರೇ ಆಗಲಿ ಅವನನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಮುಖಂಡರೇ ಬಂದರು ಸರಿ. ಆ ಯಕ್ಷನ ಬಿಂಕವನ ಮನೆಗೆ ಕಂದನಾಡಿದ ವಚನ ಲಾಲಿಸಿ ಮಾಲಿನಿ ಮನದಿ ಸಂತದ ತಾಡಿ ನುಡಿದದು ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಕಣವಲ್ಲ ತರವಲ್ಲ ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಕಣವಲ್ಲ ತರವಲ್ಲ ಒಲ ಜನ ಬರುವ ಕಥಕದಿ ಕಪಟದಿ ಒಲ ಜನ ಬರುವ ಕಥಕದಿ ಕಪಟದಿ ಅನವರತವು ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆ ಒಂದು ಯುಕ್ತಿಯ ಅಜನಲಿ ಗಣಹೊರವ ಪಡೆದು ಬಾ ಮಗನೇ ಆವಿನಿಯಲಿ ಗಣಹೊರವ ಪಡೆದು ಬಾ ಮಗನೇ ನಿನಗೆ ಮಂಗಲಗವುದು ನಿನಗೆ ಶುಭಗವುದು ನನ್ನ ಮಾತನ್ನು ಕೇಳಿದಂತ ನೀನು ನೇರವಾಗಿ ಸ್ವರ್ಗಲೋಕದ ಜೊತೆಗೆ ಹೊರಟಿದ್ದ. ಸದೆ ಮಾಡಿದ್ದೇನೆ. ಹಾಗಂತ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಕೇಳಿದೆಯಲ್ಲ? ತಿಳಿದಿದೆ ತಾಯಿ. ನೀನೇನು ಅಲ್ಲಿವರೆಗೆ ಹೋಗ್ತೀಯ ಸತ್ಯ? ಹಾಗಂತ ಸುರರ ಪಕ್ಷದಲ್ಲಿ ಒಬ್ಬ ಇದ್ದಾನೆ. ಯಾರವನು? ಅವನೇ ಕರಿಯ ಮೈಯ ಹರಿ. ಯಾವಾಗ ಬರ್ತಾನೆ ಏನ್ ಮಾಡ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅನವರತು ಒಂದು ದಿನವೂ ಸಹ ಆ ಸುರರನ್ನು ರಕ್ಷಿಸುವ ಆ ಶ್ರೀಮನ್ನಾರಾಯಣ. ಹಾಗಂತ ನಿನಗೊಂದು ಉಪಾಯವನ್ನು ಹೇಳ್ತೇನೆ. ಏನಮ್ಮದು? ದೇಹದಲ್ಲಿ ದೇಹ ಬಲ ಉಂಟು, ದೇಹ ಬಲ ಉಂಟು, ಅದೇ ರೀತಿ ದೈವಿ ಬಲ ಬೇಕು. ಹಾಗಂತಾದ್ರೆ ನೇರವಾಗಿ ಕಾನನವನ್ನು ಸೇರು. ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸು. ಒಲಿದಂತ ಬ್ರಹ್ಮದೇವನಲ್ಲಿ ಬೇಕಾದಂತ ವರವನ್ನು ಬೇಡಿಕೋ. ಕನ್ಯರಾದ ತಾಯಿ ಆದಷ್ಟು ಬೇಗ ಹೋಗಿ ಬರ್ತೇನೆ. ಏನಮ್ಮ ತಡೆಯುತ್ತೀರಿ? ತಡೆಯಲಕ್ಕೂ ಕಾರಣ ಉಂಟು. ಏನು? ಇವರನ್ನೆಲ್ಲರನ್ನು ನೋಡಿದ್ದೀಯಾ? ಏನಾಗಿದೆ? ಎಲ್ಲರೂ ನೆಲನೋಟಕರಾಗಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಎಲ್ಲರಿಗೂ ಒಂದು ರೀತಿ ಚಳಿ. ಚಳಿ? ಯಾವ ಚಳಿ? ಯಾವ ಚಳಿ? ಆ ದೇವತೆಗಳ ಚಳಿ. ದೇವತೆಗಳ ಚಳಿ. ಯಾರು ಭಯ ಪಡುವಂತ ಅಗತ್ಯವಿಲ್ಲ. ಆ ದೇವತೆಗಳಿಗೆ ತಕ್ಕ ಮದ್ದನ್ನು ನಾನು ಅರಿಯುತ್ತೇನೆ. ಇವರೆಲ್ಲರೂ ಇಷ್ಟು ಮೌನವಾಗಿ ಕುಳಿತುಕೊಂಡಿದ್ದಾರೆ ಅಂತಾದ್ರೆ ಇದಕ್ಕೆ ಕಾರಣ ಬೇರೆ ಏನಲ್ಲ. ಬೇರೇನು? ಆ ಸಿಂಹಾಸನವನ್ನು ಇಲ್ಲಿವರೆಗೆ
ಜಾಗಕ್ಕೆ ಜನ. ಹೌದು. ಬರೀ ಜಾಗಕ್ಕೆ ಮಾತ್ರ ಆಹಾ, ಇಲ್ಲಿರುವವರೆಲ್ಲರೂ ನೋಡಿಕೊಳ್ಳೋದಕ್ಕೊಬ್ಬ ಜನ ಬೇಕು. ಸಮರ್ಥನಾಗಿ ನಿಭಾಯಿಸುವುದಕ್ಕಾಗಿ ಖಂಡಿತ ಯುಕ್ತವಾದವನೊಬ್ಬಬೇಕು. ಹಾಗಾಗಿ ಹೋಗು, ಪಟ್ಟವನ್ನು ಏರು. ಪಟ್ಟವನ್ನು ಏರಿಸಿ, ಪಟ್ಟವನ್ನು ಏರಿದ ನಿನಗೆ ಪಟ್ಟದ ಕತ್ತು, ಹಾಗಲಿಕ್ಕಾಗಿ ಅದೇ ರೀತಿ ಮುದ್ರೆ ಉಂಗುರ. ಆದೀತು. ಶುಭವಾಗಿ ಮಗನೇ, ಹೋಗಿ ಬಾ. ನಿಜವಾದ ಬಡಿದಾಡಿಸ್ತೇನೆ.
ಹೌದು. ಕೇಳಲಿಲ್ಲ. ಇಲ್ಲಪ್ಪ. ಬೆಟ್ಟದಿಂದ ಓಡಿ ಹೋಗಿದ್ದಾನೆ. ಹಾ. ದೇವಲೋಕ ನನ್ನ ವಶವಾಗಿದೆ. ಹೌದು. ಮತ್ತೆ ಯಾರು ಬರುತ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿ ಇರ್ತೇನೆ. ಮಾಡಿನಾಥ ಅವರಿಗೂನಿ ಕಮಲಗಂಜಾತ ದುಡಿಯಂದು ಒರೆಹೂಗಿನ್ನೇನು ಕರೆಯಂದು ಹೊರವಳು ಹರಡೋರ್ವ ಬಲ್ಲನು ದೇವಾ ಅವನಿಂದ ಪೆಟ್ಟು ತಿನ್ನಂತ ನಾವೆಲ್ಲರೂ ಕಾಡು ಬೇಡನ್ನು ಅಲಿಯುವಂತ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿದೆ. ಹಾಗಾಗಿ ಇದಕ್ಕೆ ಕಾರಣ ಏನು? ನೀನು ಕೊಟ್ಟಿರುವಂತ ವರ. ಆದ್ದರಿಂದ ನಮ್ಮನ್ನು ರಕ್ಷಿಸಬೇಕಿರುವ ಹಾಗೆ ಕೇಳಿಕೊಳ್ತೇವೆ. ಹಾಗೆಂದು ವರವನ್ನು ಮತ್ತೆ ಮಾಡಿ ಪಡೆದುಕೊಳ್ಳುವ ಹಾಗಿಲ್ಲ, ದಾರಿ ತೋರುವನು ಬರ್ತಾನೆ, ಅಲ್ಲಿಗೆ ಹೋಗೋಣ. ಕೈಲಾಸಕ್ಕೆ ಹೋಗದೆ ಶಿವನಿಲ್ಲ, ಹಾಗೆಂದು ವೈಕುಂಠಕ್ಕೆ ಹೋದರೆ ಅಲ್ಲಿ ಹರಿಯೂ ಇಲ್ಲ, ಎಲ್ಲಿದ್ದಾರೆ ಅನ್ನುವ ಹಾಗೆ ಯೋಚಿಸುವಾಗ ಖಂಡಿತವಾಗಿ ಆಯ್ತಲ್ಲ, ಚಂದ್ರಕಾಂತ ಶಿಲೆಯಲ್ಲಿ ಯೋಚನಾ ಮಂಡಲಾಗಿದ್ದಾರೆ, ಖಳನವರೇ ಅತ್ತಲೆಯೇ ಹೋಗೋಣ. ಇಂದ್ರ ಹಾಗೂ ಬ್ರಹ್ಮ ಏನು ಈ ಕಡೆಗೆ ಬಂದ್ರಿ? ಬರಬೇಕಿದೆ ಬಲವಂತವಾದಂತಹ ಕಾರಣವಿದೆ. ವಿಧಿಗೋಸ್ಕರ ಮಾನ್ಯ ಸುಮಾರಾದಂತಹ ಭಾಷಾಗಾರವ ಲೋಕಮೂಲಗಳು ಅತಂತ್ರವನ್ನೇ ಸಾಧಿಸ್ತಾ ಇದ್ದಾನೆ. ಮಾತ್ರವೇ ಅಲ್ಲ, ಲೋಕಮಾನವ ಶಕ್ತಿಯಾಗಿ ವಿಜೃಂಭಿಸ್ತಾ ಇದ್ದಾನೆ. ಈ ಹೊತ್ತಿಗೆ ಅದನ್ನು ವಧಿಸಿ ನಮ್ಮನ್ನೆಲ್ಲರನ್ನು ರಕ್ಷಿಸಿ ಈ ಕಾಲಕ್ಕೆ ನೀವು ಬಂದು ಅದನ್ನೇ ಹಾಕ್ತೀರಿ ಅಂತಾದ್ರೆ ಅವರ ವಧೆ ಆಗುವುದಕ್ಕಾಗಿಯೇ ನನ್ನಲ್ಲಿರಬಹುದಾದಂತ ಅಂತರ್ಸತ್ವದ ಸಂಕೇತ ಬೇಕಾಗಿ ನನ್ನಲ್ಲಿರುವಂತಹ ಶಿವತೇಜಸ್ಸನ್ನು ಇದೋ ದುಷ್ಟ ಮಹಿಷಾಸುರನ ವಧೆಗಾಗಿ ದೇವತೆಗಳಾದಂತ ನಮ್ಮ ಅಂತಃಶಕ್ತಿಯನ್ನು ಹೊರ ನೋಡಿ ಆ ಕಡೆಯಲ್ಲಿ ಅದಕ್ಕೆ ಸರಿಯಾಗಿ ಒಂದಾಗುತ್ತಲೀ ಚಾರು ದಿಕ್ಪಾಲಕರದೇನವದು ಒಂದಾಗುತ್ತಲೀ ನಾರಿಯಾಕೃತಿ ತಡೆದು ಹೊರಗಿಳಿಯಾಗ ನೋಡಿಲ್ಲ ನಾರಿಯಾಕೃತಿ ತಡೆದು ಹೊರಗಿಳಿಯೇ ಸುರರೆಲ್ಲರೂ ಜಯ 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 ಜಯ
ತಾಯಿಯನ್ನು ಮಾಡುವಂತಹ ಮಾತು. ಹಾಗಾದ್ರೆ ಮಹಾತಾಯಿ ಈ ರೀತಿಯಾಗಿರ್ಬೇಕು ಕಣಿಗೆ ಕಾಣಿಸಿಕೊಂಡಿದ್ದಾರೆ. ದಿಗಂಬರಿಯಾದಂತಹ ಮಹಾತಾಯಿಯನ್ನ ಶೃಂಗರಿಸಬೇಡವೆ? ಆಕೆ ಒಪ್ಪುತ್ತ ಸೀರೆಗೆ ಒಪ್ಪುತ್ತ ಕುಪ್ಪಸವ ಹಾಗೆ ನಾಗರಾಜರು ತೊಂದೊಪ್ಪಿಸಿದಂತಹ ಹಾರ ಹೀರಾವಳಿಗಳನ್ನ ಅಂಗಾಂಗಕ್ಕೆ ಬೇಕಾದದನ್ನ ತೊಡಿಸಿದ್ದಾಗಿದೆ. ಮಹಾತಾಯಿಯ ಗುಡಿಯಲ್ಲಿ ಯಾವತ್ತು ಮಾಡಬಾರದೆಂಬ ಕಾರಣಕ್ಕೆ ಬೇಕಾಗಿ ಕೆಂದಾವರಿಯಿಂದ ಮಹಾತಾಯಿ ಗುಡಿಗೆ ಬಿಡುತ್ತಿದ್ದೇವೆ. ಇನ್ನು ಆಕೆಯನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದ್ರೆ ನಾವೆಲ್ಲರೂ ಒಕ್ಕಲಿನಿಂದಲೇ ಆ ಮಹಾತಾಯಿಯನ್ನೇ ಧ್ಯಾನಿಸೋಣ, ಸ್ಮರಿಸೋಣ. ಜಯ 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 ಅಮಿತರು ಹರಿಯುವ ಕಲದ ವಿಗ್ರಹ ದೇವಿಗೆ ಪ್ರೀತಿ ಕಮಲ ಜನೋ ದಂಡಯುದ್ರಾಗ ಈಯರು ತ್ರಿಶೂಲವನಿದ್ದೇವು ಸುರರೆಲ್ಲರೂ ತಮ್ಮಾಯುಧ ದೇವಿ ಚರಣಕ್ಕೆ ಇತ್ತು ಅಭಿನವಿಸಿ ಆಯುಧ ಅಗತ್ಯ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೂ ನೀನೇ ಅನುಗ್ರಹಿಸಿದಂತಹ ಶ್ರೀಚಕ್ರ ಇದು ನಿನ್ನ ಹಸ್ತಕ್ಕೆ ಅರ್ಪಿಸುತ್ತಾ ಇದ್ದೇನೆ. ತಾಯಿ ಸ್ವೀಕರಿಸಬಹುದು. ಅಂದಿನಲ್ಲೇ ಅರ್ಥವಾದಂತಹ ಹುಡುಗನನ್ನ ಜಯತು ಜಯತು ಆದಿಮಾಯಿ ಜಯತು ಜಯತು ಆದಿಮಾಯಿ ಜಯತು ಜಯತು ಆದಿಮಾಯಿ ಜಯತು ಜಯತು ಆದಿಮಾಯಿ ಭಯದೇ ಮಾಡಿದಿನಿ ಕರುಣದಿಗಾಯೇ ಜಯ ಸಾಗರೆಯೇ ಭಕ್ತಿಯಿಂದ ಅವಳು ಅನುಯಾಯಿಗಳಾದಂತಹ ಶಂಕದುರ್ಗ ಪರ್ವತರಾಜನ ಸಿಂಹವಾಗಿ ಬರ್ತಾ ಇದ್ದಾನೆ. ಸಿಂಹವಾಗಿ
ಸ್ವರ್ಗದ ಹೆಣ್ಣು ನೀನು ಬಂದಿರುವುದು ಸುರಳನ್ನು ಪಡೆಯುವುದಕ್ಕಾಗಿ ಅಲ್ಲ. ನಿನ್ನ ಮನೆಗಾಗಿ ಬಂದಿದ್ದೇನೆ. ಮಾಚಿಮಾಯ್, ನೀನೊಂದರೇನು 3 ಮೂರ್ತಿಗಳ ಒಂದಾಗಿ ಬಂದರು. ಈ ಮಹಿಷರನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಕಾರಣ ವಿಷಯ ಪೀಠದ ಬರ ಉಂಟು. ಏನಂದ್ರೆ? ಇಷ್ಟರೊಳಗೆ ನಿನ್ನನ್ನು ಕೊಂದು ಮುಗಿಸ್ತಾ ಇದ್ದೆ. ನಾರಿಯನ್ನು ಕೊಂದಿದ್ದೇ ಆದರೆ ನಾರಿ ಹತ್ಯೆ ದೋಷ ಬರ್ತದೆ ಎನ್ನುವಂತ ಕಾರಣಕ್ಕಾಗಿ ಇದುವರೆಗೆ ಸುಮ್ಮನೆ ಉಳಿದೆ. ಮತ್ತೆ ಮುಂದೊತ್ತಿ ಬಂದಿದ್ದೇ ಆದರೆ ನಿನ್ನ ಕಂಠವನ್ನು ಕತ್ತರಿಸಿ ನಾನು ಹಾಡಿದರೆ ತಾಯಿ ಹರಸಿನ ದೇವಿ ಮುನಿದರೆ ನಿನಗೆ ನಾನೀಗ ಮಾರಿಯಾಗಿ ಬಂದಿದ್ದೇನೆ. ನಿನ್ನ ಪಾಲಿನ ಮೃತ್ಯು ದೇವತೆ
ಶಾಂತಳಾಗಬೇಕು ತಾಯೇ, ಶಾಂತಳಾಗಬೇಕು. ಲೋಕ ಕಂಟಕನಾಗಿ ಬೆಳೆದಾಗಿರುವ ಸಂತೋಷಗೊಳಿಸುತ್ತಾ ದೇವಾನು ದೇವತೆಗಳೆಲ್ಲ ಉಸ್ಮರಿಸಿಯನ್ನು ಕೈಯುತ್ತ ವಹಿಸಿ ಅಕ್ಕಿಯನ್ನು ಹಾಕುವ ಸುಂದರತಾ ಇದ್ದಾರೆ. ಇನ್ನು ಮುಂದೆ ಮಹಿಷಮರ್ದಿನಿಯನ್ನು ಹಾಗೆ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ. ಪ್ರಖ್ಯಾತಿಯನ್ನು ಮರೆಯಲಿಲ್ಲಯ ಚರಣವನು ನೀ ನಿರತ ಮನದಿಯೇ ಮರೆಯಲಿಲ್ಲಯ ಚರಣವನು ನೀ ನಿರತ ಮನದಿ ಮುರುಗತಿರು ಸುರಪಾಲ ಭಯಂಕರವಾದಂತಹ ಈ ಸಂಗ್ರಾಮವನ್ನು ಕಂಡು ಎದರಿ ಬೆಚ್ಚಿ ಓಡಿದವರು ನೀವು. ಮಹಿಷನ ಮನೆಯಾದ ಕ್ಷಣದಲ್ಲಿ ಜಯ ಜಯವಾಗಿ ಮಹಿಷಾಸುರವರ್ತಿನಿ ಎಂದು ನನ್ನ ಸ್ತುತಿಗೈಯುತ್ತಾ ಇದ್ದೀರಿ. ಮಹಿಷನನ್ನ ಕೊಂದ ನಾನು ಮಹಿಷವರ್ತಿನಿ ಆದರೆ ಒಂದಲ್ಲ ಎರಡಲ್ಲ 9 ರಾತ್ರಿಗಳು ಕಳೆಯಿತು. ಶ್ರೇಯಸುತ್ರಿ ಬ್ರಹ್ಮಚಾರಣಿ ಚಂದ್ರಗಂಟ ಪುಷ್ಪಾಂಡ ಸ್ಕಂದಮಾತ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿರಾತ್ರಿ ಎಂಬ ಮಧುಕಿರಾಗಿ ನನ್ನ ಯುದ್ಧವನ್ನು ಮಾಡಿ ಅವರ ಶಕ್ತಿಯನ್ನು ವೃದ್ಧಿಸಿ 10ನೇ ದಿನದಲ್ಲಿ ನಾನು ಕೊಂದೆ. ಅದು ಮುಂದೆ ಈ ದಿನಗಳು ಬಂದಾಗ ಅದು ನನ್ನ ನವರಾತ್ರಿ ಎಂದು ವಿಜಯವನ್ನು ಗಳಿಸಿದಾಗ ದಿನವೇ ಅದು ವಿಜಯದಶಮಿ ಎಂಬುದಾಗಿ ಕರೆಯಬೇಕು. ಈ ಎಲ್ಲ ದಿನಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ಆರಾಧಿಸಿದರೆ ನೀವು ಇಷ್ಟಾರ್ಥವನ್ನು ನಾನು ನೆರವೇರಿಸುತ್ತೇನೆ. ಅಲ್ಲದೆ ಮತ್ತೆ ಯಾವುದು ದಾನದಿಂದ ನನಗೆ ಅನ್ಯಾಯ ಗೊತ್ತಂತಾದ್ರೆ ಎಲ್ಲರೂ ಹೀನಗಿರಿ ಆ ಗಣಮಕಾಂತಾರಕ್ಕೆ ಬನ್ನಿ ಹೋಗಿದ್ದು ನಿಮ್ಮ ಕಷ್ಟವನ್ನು ನನಗೆ ಹರಿಸುತ್ತೇನೆ. ಶುಭವಾಗಲಿ. ಜಯ 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 ಇತರ ಶುಭನಾರಿ ಅವನಿ ಕಡ ಚಟಪುಟ ನಿಕ್ಕರಾಗ
ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಉದಾಹರಣೆ ಮಾತೆಂಬುದು ಯಾರಿಗೆ ಆಗ್ತಾ ಉಂಟು ಮತ್ತು ದ್ರಾಕ್ಷೆ ಇಂಥದ್ದನ್ನೇ ತಿನ್ನಿ ಇಂಥದ್ದನ್ನೇ ಕುಡಿಯಿರಿ ತಂದು ಕೊಡದೆ ಕೆಲವರು ಇದ್ದಾರ ಯಾರು ಇಲ್ಲ ಯಾರಾದ್ರೂ ಇದ್ದಾರ ಯಾರು ಇಲ್ಲ ಅಗತ್ಯ ಇಲ್ಲ ನಮ್ಮಲ್ಲಿ ಬಲ ಉಂಟು ನಮಗೆ ಬೇಕಾದದ್ದನ್ನು
ಮೈದಾನವನೆಲ್ಲವನು ಬೀಡು ಮಂದಿರವನೆಲ್ಲವನು ಕೂಡ ಮೈದಾನವನದಿಗಿರವುದ ಮೊದಲು ಕೂಡ ಮೈದಾನವನದಿಗಿರವುದ ಮೊದಲು ಪಾನಿ ನೀನೆ ಪ್ರೇಮದಲ್ಲಿ ನಿಮ್ಮ ಎಲ್ಲವನ್ನೂ ಒಟ್ಟಾಗಿ ಕರ್ಮಕಾಂತಾರಕ್ಕೆ ಬಂದವರು ಏಕೋಕ್ತಿನ ಭಕ್ತಿಯಿಂದ ನನ್ನ ಧ್ಯಾನಿಸ್ತಾ ಇದ್ದೀನಿ. ಅಂದೊಂದು ದಿನ ಪೂರ್ಣನಾದಂಥ ವಿಶ್ವಾಸದಿಂದ ಅವನನ್ನು ರಣಕ್ಷೇತ್ರದಲ್ಲಿ ನಾನು ಬಂದವಳು. ಕಷ್ಟ ಬಂದಾಗ ಕರಂಬಾವಲಿಗೆ ನಾನು ಬರುತ್ತೇನೆ ಎಂದು ನಿಮಗೆ ತಿಳಿಸಿದ್ದೇನೆ. ಮಗನೇ, ಮತ್ಯಾರಿಂದ ನಿಮಗೆ ಕಷ್ಟ ಬರುತ್ತದೆ ಹೇಳು. ನಿನ್ನನ್ನು ಧ್ಯಾನಿಸುವುದಕ್ಕೆ ಕಾಡುವುದು ಸಂತೋಷದಿಂದ ದೇವಲೋಕದಲ್ಲಿ ಕಾಲವನ್ನು ಕಳೆದಿರುವಂತಹ ಹೊತ್ತಿಗೆ ಮತ್ತೆ ದಾನವರ ಪಟ್ಟಣ ಶುಂಭ ನಿಶುಂಭ ಅವನ ಅನುಯಾಯಿಗಳಾದಂತಹ ಚಂಡಮುಂಡರು ಧೂಮ್ರಾಕ್ಷ ರಕ್ತ ಬೀಜಾಸುರ ಇವರ ಪಟ್ಟಣ ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾರೆ. ತಾಯಿ ನನ್ನನ್ನು ರಕ್ಷಿಸಬೇಕಮ್ಮ. ಮುರುಗದಿರು ಸುರಪಾಲ ಮುರುಗದಿರು ಸುರಪಾಲ ಹರಿದು ಬರುವಿದೆ ಕಿರಿದು ಸಮಯದಿಯೇ ದೈತ್ಯರ ಹರಿದು ಬರುವಿದು ಕಿರಿದು ಸಮಯದಿ ಮರೆಯ ಮಾತಲ್ಲಿರುತ್ತ ಅಭಯವ ತೋರಿ ಮರೆಯ ಮಾತಲ್ಲಿರುತ್ತ ಅಭಯವ ತೋರಿ ಮುರುಗದಿರು ಸುರಪಾಲ ಮತ್ತೆ ದಾನವರಿಂದ ನಿಮಗೆ ಅನ್ಯಾಯ. ಸಿಹಿಯಲ್ಲಿ ಇರುವೆ ಬರುವುದು ಸಹಜ. ದೇವಲೋಕ ಅಂತ ಹೇಳಿದಾಗ ದಾನವರಿಗೆ ಆದಾಗ ಆಗಮಿಸುವುದು ಸಹಜ. ಹಾಗಂತ ನೀವು ಶಾಶ್ವತವಾದಂಥ ಬದುಕಲ್ಲಿ ಸಿಗುತ್ತದೆ ಎಂದು ಯೋಚಿಸಬೇಡ. ಕಿರಿದು ದಿನಗಳಲ್ಲಿ ಕರೆದುಕೊಳ್ಳುವ ದಾನವರನ್ನ ದಾನವ ಸಮೂಹವೇ ಸರ್ವನಾಶವಾಗುತ್ತದೆ. ದಾನವರನ್ನ ಮಾರ್ಗದರ್ಶಿಸುತ್ತೇನೆ ಮಗನೇ. ಆದರೆ ಈ ರೀತಿಯಾಗಿ ಕಷ್ಟವನ್ನು ಪಟ್ಟಂತಹ ದಾನವರು ಹೇಗೆ ಸಾಯುತ್ತಾರೆ ಎನ್ನುವುದನ್ನು ನೀವು ಕಾಣಬೇಕು. ನಾನು ಅವರನ್ನ ಕೊಲ್ಲುವುದು, ಆ ಚಂದ ನೀನು ನೋಡುವುದು, ಅದಕ್ಕೆ ನೀನು ಮಾಡಬೇಕಾದ ಕಾರ್ಯನೂ ಅಲ್ಲ. ನೀನು ಮಾತ್ರ ಅಲ್ಲ, ದೇವತೆಗಳಾದಂತೆ ಇವರೆಲ್ಲರೂ ನಿಮ್ಮ ನಿಜವನ್ನು ಮರೆಸಿಕೊಳ್ಳಬೇಕು. ಬೇರೆ ಬೇರೆ ರೀತಿಯಾದಂತಹ ರೂಪವನ್ನು ಧರಿಸಿಕೊಳ್ಳಬೇಕು. ಪಕ್ಷಿಗಳಾಗಿ, ವೃಕ್ಷಗಳಾಗಿ, ಪ್ರಾಣಿಗಳಾಗಿ ಕಾಡುವಂತಹ ವಿಹೀನಾದಿಯ ತುಂಬಲ್ಲಿ ನೀವಿದ್ದೀರಿ ಅಂತಾದರೆ ನಿಮ್ಮ ಕಣ್ಣೆಯಲ್ಲಿ ದಾನವರ ಸಂಹಾರವನ್ನು ಮಾಡುತ್ತೇನೆ. ಜಯ 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 ಎಂದು ಯೋಚಿಸಿ ಮಹಾಮಾಯೆ ಎಂದು ಮೋಹಿಸಿ
ರೀತಿಯಾಗಿ ಹೋಗಿದ್ದಾರೆ. ಇಲ್ಲಿ ಈ ರೀತಿಯಾಗಿ ಉಳಿಯುತ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಪ್ರಾರಬ್ಧ ಅಲ್ಲವೇ? ಯಾರು ಪ್ರಾರಬ್ಧ? ಇವರಲ್ಲ, ಆ ದಾನವರ ಪ್ರಾರಬ್ಧ ಅಂತ ಹೇಳಬೇಕು. ಯಾಕೆ ಇವತ್ತು ಆ ದಾನವರ ಹಣದಿಂದ ಆಗುತ್ತವೆ. ಆ ಚಂದ್ರನ ಕಾಣುವಂತ ಒಂದು ಸೌಭಾಗ್ಯ ದೇವತೆಗಳಿಗೆ ಅದಕ್ಕಾಗಿ ಸುಂದರವಾದಂತಹ ರೂಪವನ್ನು ಹೊಂದಿದ ಕೌಶಲ್ಯಾಗಿ ಕರಂಬಾವತಿ ನಾನು ಬಂದೆ. ಈ ಚಂದನ ಹುಡುಗಿಯಾಗಿ ನಾನು ಬಂದೆ. ಯಾಕೆ ಈ ಗಂಡಸರ ವಶ ಆಗುವುದು ಯಾವುದಕ್ಕೆ ಗೊತ್ತಾ? ಒಂದು ಹಣ, ಇನ್ನೊಂದು ಹೆಣ್ಣು. ಹೆಣ್ಣು, ಹಣ ಇದನ್ನ ಕಂಡಾಗ ಮರಳಾಗದಿರುವಂತ ಅಣ್ಣಗಳು ಮಾತಾಡಲಿದ್ದಾರೆ. ಹಾಗಾದ್ರೆ ಕೇವಲ ಇಷ್ಟೇ ಅಲ್ಲ, ಇನ್ನೊಂದುಂಟು ಹೆಣ್ಣು ಹೆಣ್ಣ. ಇದಕ್ಕೆ ದಾಸರಾಗೋದಕ್ಕೆ ಸಾಧ್ಯ. ಆದ್ರೆ ಒಂದು ವಿಶೇಷ ಏನು ಗೊತ್ತೇ? ಯಾವತ್ತಾಗಲಿ ಹೆಣ್ಣು ಅಂತ ಹೇಳಿದ್ರೆ ಅದನ್ನ ಕಂಡಾಗ ಅವನು ಹುಚ್ಚನಾಗುವುದಿಲ್ಲ. ಹೆಣ್ಣು ಅಂತ ಹೇಳಿದ್ರೆ ಅವನನ್ನ ಕಂಡಾಗ ಇವನು ಹುಚ್ಚನಾಗುತ್ತಾನೆ. ಹಾಗಾದ್ರೆ ಹೆಣ್ಣುಗಳಿಗೆ ಸೋಲದ ಅನ್ನದಲ್ಲಿ ಯಾರಿದ್ದಾರೆ? ಹೇಳಿಕೊಳ್ಳುತ್ತಾರೆ, ನಾನು ಬ್ರಹ್ಮಚಾರಿ, ನಾನು ಏಕಪತ್ನಿ ವ್ರತಸ್ಥ. ವಚನದೊಳಗೆಲ್ಲ ಶುಚಿವೀರ ಸಾಧುಗಳು ಕುಜಶಸ್ತ್ರ ಹೇಮ ಸೋಂಕಿದರೆ ವಿಚಲಿತರಾದವರು ಯಾರು? ಕೆಲ ಗಂಡಸರ ಪರಿಸ್ಥಿತಿ ನೋಡಬೇಕು. ಯಾರೂ ಇಲ್ಲದೆ ಇದ್ದಾಗ ಒಬ್ಬರು ಹೆಣ್ಣು ಸಿಕ್ಕಿದ್ರೆ ಇವನ ಮನಸ್ಸು ಹೇಗೆ ಆಗುತ್ತದೆ ಪರಿವರ್ತನೆ? ಅದೇ ನೋಡೋದಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಹೀಗೆ ಬಂದಿದ್ದು. ಈ ದಾನವರೆಲ್ಲರೂ ನಾನಿದ್ದಲ್ಲಿ ಬರಬೇಕು. ಅವನ್ನೆಲ್ಲ ಹೇಗೆ ಸರಿಯುವುದು? ಎಲ್ಲಿಯೋ ಇರುವಂತಹ ಹೂವನ್ನ ತುಂಬಿಗಳು ನೋಡಿರುವುದಿಲ್ಲ. ಹಾಗಾದ್ರೆ ಹೂವಿನ ಒಳಗೆ ತುಂಬಿಗಳು ಹೋಗುವುದು ಹೇಗೆ? ಅದರ ಪರಿಮಳವನ್ನು ಆಕ್ರಮಿಸುತ್ತಾ ಮೂಲ ಮೂಲೆ ಇರುವ ತುಂಬಿಗಳು ಹೂವಿನ ಒಳಗೆ ಬರುವ ಹಾಗೆ ಎಲ್ಲೆಲ್ಲಿರುವ ದಾನವರೆಲ್ಲರೂ ನನ್ನೇ ಮೈಗಂಧವನ್ನು ಆಕ್ರಮಿಸುತ್ತಾ ಬರಬೇಕು. ಅದಕ್ಕೆ ನಾನು ತನ್ನ ಗಂಧವನ್ನು ಹೊರಚೆರುತ್ತೇನೆ. ನನ್ನ ದೇಹದ ಪರಿಮಳ ಮತ್ತವರ ಕರ್ಣವು ಭೇದಿಸುವ ರೀತಿಯಲ್ಲಿ ಇಂಪಾದ ಗಾಯನ ಮಾಡ್ತೇನೆ. ಮಧುರವಾದ ಗಾಯನ ಅಂತ ಹೇಳಿದ್ರೆ ಹೇಗೆ? ಈ ಲೋಕದಲ್ಲಿ ಗಾಯನ ಹಾಡುವವರು ಅನೇಕರಿದ್ದಾರೆ. ಗಂಧರ್ವದ ಗಾಯನ, ತುಂಗೂರದ ಗಾಯನ, ಯಕ್ಷದ ಗಾಯನ. ಆದರೆ ಈ ಕೌಶಲ್ಯ ಗಾನ ಹೇಗೆ? ಕೆಲವರು ಒಂದೇ ರಾಗದಲ್ಲಿ ಮುಗಿಸುವುದು. ನಾನಲ್ಲ, ಹಾಡುವಾಗ ಒಂದು ರಾಗವನ್ನು ಬಳಸಿದ್ರೆ ಆ ಹಾಡು ಮುಗಿಯುವಾಗ ಅದು ಸಾವಿರ ಸಾವಿರ ರಾಗಗಳ ಅಲೆಯಾಗಿ ಹೋಗುತ್ತದೆ. ಹಾಗೆ ಸುಮಧುರವಾದಂತಹ ಗಾಯನವನ್ನು ಹಾಡುತ್ತಾ ಅವರ ಮನಸ್ಸನ್ನ ನನ್ನತ್ತ ನಾನು ಸೆಳೆಯುತ್ತಾ ಅವರು ಬರುವಾಗ ಎಲ್ಲಿರೋದು? ನಾನು ಮೊದಲೇ ಯೋಚನೆ ಮಾಡಿ ಒಂದು ತಯಾರಿಸಿದ್ದೇನೆ. ಯಾವುದು? ರನ್ನದುಯ್ಯಾಲೆ. ಈ ಉಯ್ಯಾಲೆ ಕಂಡಾಗ ಅವರಿಗೆಲ್ಲ ಆಶ್ಚರ್ಯ ಆಗಬೇಕು. ಈ ಉಯ್ಯಾಲೆ ಇಲ್ಲಿ ಹೇಳುವಂತಪ್ಪ. ಉಯ್ಯಾಲೆಯನ್ನು ಧರಿಸಿದವರು ಯಾರು? ಇಷ್ಟು ಚಂದದ ಉಯ್ಯಾಲೆಯನ್ನು ಮಾಡಿದವರು ಯಾರು? ಅದೆಲ್ಲೋ ಚಿಂತನು. ಈ ಚಂದದ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವರು ಯಾರು? ಅದು ಉಳಿದವರಿಗೆಲ್ಲರಿಗೂ ಯೋಚನೆ. ಇದು ನನ್ನ ಸಂಕಲ್ಪ ಮಾತ್ರದಿಂದ ಒಂದು ಉಯ್ಯಾಲೆ ಆಗಿದೆ. ಇದಕ್ಕೆ ಬುಡೆಯಲ್ಲಿ ತಲೆಯಲ್ಲಿ ಯಾರಿಗೂ ತಿಳಿಯುವುದಾಗುವುದಿಲ್ಲ. ಅಂಬರ ಕುಂಡಿಲಿಗೂ ಸರಿಯಾಗಿ ಹೊಂದಿಕೊಂಡಿರುವಂತ ಈ ಉಯ್ಯಾಲೆ. ಉಯ್ಯಾಲೆ ಮೇಲೆ ಕುಳಿತುಕೊಂಡು ನನ್ನ ಕಣ್ಣಿನ ಕೊನೆಯ ಮನೆಯ ದೃಷ್ಟಿಯಿಂದ ಈ ದಾನವನ್ನು ಆಲಿಸ್ತೇನೆ. ಹಿಮಗಿರಿಯ ದಕ್ಷಿಣ ಭಾಗದಲ್ಲಿ ರಂಜಿಸುವ ವನಗಳು ಹೇಮಗುಯ್ಯಾಲೆಯನು ತೂಗುತ್ತಾಗ ಸ್ವರ್ಣಗುಯ್ಯಾಲೆಯನು ತೂಗುತ್ತಾಗ ಸ್ವರವೆತ್ತಿ ವಂಚಿಸುವೆ ಎನಂದವಿ ನಾಗವೇಣಿ ನಾಗವೇಣಿ ಉಯ್ಯಾಲೆ ಆಡಿದಳು Nadi
ವೀಣೆಯ ಬಿಡಿದಿಪ್ಪ ವಾಣಿಯ ತೆರದಲ್ಲಿ ವೀಣೆಯ ಬಿಡಿದಿಪ್ಪ ವಾಣಿಯ ತೆರದಲ್ಲಿ ಹದಿನಾರು ಸಾವಿರ ರಾಗದು ಹದಿನಾರು ಸಾವಿರ ರಾಗದು ಸ್ವರ 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 ವ್ಯಕ್ತಿ ಉಯ್ಯಾಲೆ ಆಡಿದಳು ದುರ್ಗಿಯು ಉಯ್ಯಾಲೆ ಮಾಡಿದಳು ದೇವಿಯು ಉಯ್ಯಾಲೆ ಮಾಡಿದಳು ದುರ್ಗಿಯು ಉಯ್ಯಾಲೆ ಮಾಡಿದಳು ಗಾಯನ ಕೆಲಸ ಹೌದು ಯಾರು ಎತ್ತ
ಎಂದು ವದನೆ ಶರಣೆ ಎಂದು ವದನೆ ಶರಣೆಯೊಂದು ವದನೆ ಇಂದು ವದನೆ ಇಂದು ವದನೆ ಇಂದು ವದನೆ ಹರಿನಾನೇ ಹರಿನಾ
ಒಂದು ವಿಶೇಷವನ್ನು ಕಂಡವು. ಏನು ವಿಶೇಷ? ನಮ್ಮಿರುವನನ್ನ ಬಡಿದಪ್ಪಿಸಿದ ಅನುಭವ ಆಯಿತು. ಅವನನ್ನು ನೀನೆಬ್ಬಿಸಿದ್ದೋ ನಿನ್ನ ನಾವು ಛೆ, ನಾವಿಬ್ಬರು ಎಬ್ಬಿಸಿದ್ದಲ್ಲ, ನಮ್ಮಿಬ್ಬರನ್ನ ಬಡಿದೆಬ್ಬಿಸಿದ್ದು ಒಂದು ಗಾಯನ. ಗಾಯನ? ಖಂಡಿತ ಹೌದು. ಆ ದಟ್ಟವಾದಂತ ಕಾತಾರದಲ್ಲಿ ಗಾಯನವನ್ನು ಹಾಡುವವರು ಯಾರಿದ್ದಾರೆ ಎಂಬುದಾಗಿ ನಮ್ಮಲ್ಲೇ ಪ್ರಶ್ನೆಯನ್ನು ಹಾಕಿಕೊಂಡು ಗಾಯನದ ಉಗಮ ಸ್ಥಾನವನ್ನು ಅರಸುತ್ತ ಮುಂದುವರಿದು ಹೋದಂತ ಸಂದರ್ಭದಲ್ಲಿ ಕೋಟಿ ಸೂರ್ಯನ ಪ್ರಭೆ ಎನ್ನುವುದು ಕಂಡಿತು. ಆ ಸಂದರ್ಭದಲ್ಲಿ ಅಂಬರದಿಂದ ಕುಮ್ಮಿನಿಗೆ, ಕುಮ್ಮಿನಿಂದ ಅಂಬರನಾಯಕ್ಕೆ ಹೇಮದ ಉಯ್ಯಾಲೆಯಲ್ಲಿ ಸರ್ವಾಂಗ ಸುಂದರವರು ಕುಳಿತುಕೊಂಡು 16,000 ರಾಗದಿಂದ ಹಾಡುತ್ತಾ ಇದ್ರು. ಅವಳ ನೋಡಿದ ಮರುಕ್ಷಣದಲ್ಲಿ ಅವಳು ನಾಡಕುಸುಮಾಗದ ಎಂಬ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೇವೆ. ಅವಳು ಅಂತ ಚಲವ ಇದ್ದಾಳೆ. ಅವಳನ್ನು ಇದುವರೆಗಾಗಿ ಅಷ್ಟು ಚಂದ ಅಷ್ಟು ಚಂದ. ಕುಂಬಲೋ
ಅಲ್ಲ, ನಿಮ್ಮ ಪ್ರಾಯದಲ್ಲಿ ಇದರಿಂದ ಇಮ್ಮಡಿ ಹಾರಾಟ ಮಾಡ್ತಾರೆ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಪ್ರಥಮವಾಗಿ ಹೆಸರು ಬರುವ ತನಕ ಹಾರಾಟ ಮಾಡಬೇಕು, ಆಮೇಲೆ ಹೆಸರು ಹಾರಾಟ ಮಾಡ್ಕೊಂಡು ಈಗಲೂ ನಾವು ಇಷ್ಟು ಹಾರಾಟ ಮಾಡ್ತಾ ಇರ್ತಾರೆ. ಸಾಮಾನ್ಯ ಹಿಂದೆ ನೀವು ಆಲೋಚನೆ ಮಾಡಿ. ಈಗ ನಿಮ್ಮದೆಲ್ಲ ಏನು ಹಾಗಾಗಿ ನೀವು ನೋಡಿದಂತಹ ಆ ಯುವತಿ ಅಂತಹ ಚೆಲುವೆ ಏನು, ನನ್ನ ಪಟ್ಟ ಮಹಿಷರಾದಂತಹ ಕುಂಭಾಲೋಚನೆ, ಆ ಕುಂಭ ಕುಚಲುವೆ ಅವಳಿಂದಲೂ ಅಧಿಕವಾದಂತಹ ಸಮರ್ಪಣೆ. ಓ ಅಣ್ಣ, ಇವರ ವಿಚಾರ ಹೇಳಿದಾಗ ಅವಳ ರೂಪವನ್ನು ನೋಡುವಾಗ ಇವತ್ತಿನಿಂದಲೂ ನಿಮ್ಮ ಹೆಂಡತಿಯನ್ನು ಬಿಡಿ. ಮದುವೆ ಅಂತ ಹಂಚಿ ಬಿಡಿದ್ದೇನೆ ಆಗಲ್ಲ ಅಣ್ಣ, ಈಗಾಗಲೇ ನಿಮ್ಮ ಹೆಂಡತಿಯ ರೂಪಕ್ಕಿಂತಲೂ ಇಮ್ಮಡಿ 100 ಮಡಿ ಚೆಲುವೆ ಆಗ. ಅವಳು ಚೆಲುವೆಯಾದರೆ ನಿಮ್ಮ ಇಚ್ಛೆಯಂತೆ ಅವಳನ್ನು ಇಟ್ಕೊಳ್ಬಹುದು. ಹಾಗಂತ ಕಟ್ಟೋದು ಅವಳು ಬಿಡ್ಲಿಲ್ಲ, ರೂಪವನ್ನು ಬಿಡಿ. ಹಾಗೆ ಇವಳ ರೂಪದಿಂದ ಅಧಿಕವಾದಂತಹ ಹೊತ್ತಿಗೆಗಿಂತ 100 ಮಡಿ ಚೆಲುವೆ ಚಂದ ಇದ್ದಾರೆ. ಈ ಮಾತನ್ನು ಅತಿಯಾಗಿ ಹೇಳಬೇಡಿ. ಹೇಳಿದ್ರೆ ಒಂದು ಅನ್ನ ಕೂಡ ಸಿಗಲಿಲ್ಲ. ಹಾಗೆ ಚಂದಾಮಂದಾಸುರರು ಸಹ ತಿರುಗಾಟ ಮಾಡಿದ್ದೀವಿ. ಆಯಾಸವನ್ನಿದ್ದೀವಿ. ಮನೆಗೆ ಹೋಗಿ ಮೊದಲು ಎಣ್ಣ ತಪ್ಪಾಡಿ. ನಿಮ್ಮ ನಿಷ್ಠೆಯಂತೆ ನಾವು ಅದನ್ನೇ ಮಾಡಿ. ಯಾವುದಕ್ಕೆ? ಮೈಗೆ ಹಚ್ಚಿಕೊಳ್ಳಿ. ಆಮೇಲೆ ಬಿಸಿ ನೀರಿನ ಸ್ನಾನವನ್ನು ಮಾಡಿ ಒಳಗಿನ ದೂರ ಆಗಬೇಕು. ಔಷಧ ಉಂಟಲ್ಲ, ಉಂಟು ಅಂತ ಹೆಚ್ಚಿಗೆ ತಗೊಳ್ಬೇಡಿ, ಸ್ವಲ್ಪ ತಗೊಳ್ಳಿ. ಹೆಚ್ಚಿಗೆ ತಗೊಂಡು ತಲೆ ಹತ್ತಿಕ್ಕಿಲ್ಲ. ಆಮೇಲೆ ಊಟದ ಮುಗಿಸಿ ವಿಶ್ರಾಂತಿ ಪಡಿ. ನಿಮ್ಮ ಅವಶ್ಯಕತೆ ಉಂಟು ಅಂತಾದ್ರೆ ಮತ್ತೆ ನಾನು ಕಾಣಿಸಿಕೊಳ್ಳಿ. ನಮೋ ನಮಃ. ಸುಗ್ರೀವನ ಕಡೆದಂದು ಒಂದು ಹೊಸ ಸುದ್ದಿಯನ್ನು ಹುಟ್ಟಿಸಬೇಕು. ಹೊಸ ಸುದ್ದಿ ಏನು ಸಂಗ್ರಹ? ಇದು ಚಂಡಾಮಂಡಾಸುರರಾದಂತಹ ನಮ್ಮ ಹಿಮಗಿರಿಯ
ಸುಶ್ರಾವ್ಯವಾದಂತಹ ಸಂಗೀತ. ಒಂದು 2 10 20 ರಾಗವನ್ನ ಯಾರು ಹಾಡ್ಯಾರು? ಮತ್ತೆ ಇವಳು ಹಾಗಲ್ಲ. 16,000 ರಾಗದಲ್ಲುಳ್ಳಂತ ಸಂಗೀತವನ್ನ ಹಾಡುತ್ತಿದ್ದಾಳಂತೆ. ಅವಳನ್ನ ನೋಡಿ ಬಂದವರು ಹೇಳಿದಾಗ ನನಗೆ ಯಾಕೋ ಏನು ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ. ಸರಿ ತರಬೇಕು ತರುಣಿಯ ಎನ್ನುವಂತ ಬಯಕೆ ನನಗೆ ಹೆಚ್ಚಾಯಿತು. ಅವಳನ್ನ ತರುವ ಬಗೆ ಹಾಗೆ ಮಾತಿನಲ್ಲಿ ಅದನ್ನು ವಹಿಸಿ ಆದಷ್ಟು ಬೇಗ ಈ ತರಬೇಕು. ಒಡೆಯನಾದಂತಹ ಶೋಣಿತದ ದೊರೆ ತಮ್ಮನಾದಂತಹ ನಿಶುಂಭನನ್ನ ಒಳಗೂಡಿಕೊಂಡು ಸುಖದಿಂದ ಸುಖವಾದನಾಗಿ ಕಾರುತ್ತಿದ್ದಾರೆ. ಅವನನ್ನು ಭರಿಸುವರೆ ಮನ ಮಾಡಿ ಬಾರೆಂದು ಈಗ ನಮ್ಮ ಸಮಯ ಕೊಟ್ಟಿದ್ದಾರೆ. ಹೆಚ್ಚಿಗೆ ಸಮಯ ಇಲ್ಲ. ಆದಷ್ಟು ಬೇಗ ಸಮಯದೊಳಗೆ ಮನದೊಳಗೆ ಹಂಬಲಿಸಿದ ಶಿವ 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 ಹರ ಹರ ಶಿವ 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 ಸ್ವರ ನಂಬುಗುರ ತಿರುಗುತ್ತಲಿ ನಮ್ಮಯ ಸುಬ್ಬ ಸ್ವರ ನಂಬುಗುರ ತಿರುಗುತ್ತಲಿ ನಮ್ಮಯ ಸುಬ್ಬ ಈಗೆ ಮನೋಜಡೆ ಹೀಗೆ ಮನೋಜಡೆ ಹರ ಹರ ಮಹಾದೇವ ಎಂತಹ ದುರಂತದ ವಾರ್ತೆಯನ್ನ ಶುಂಭಾಸುರನಿಂದ ನಾವು ಕೇಳುವಾಗ ಸುಗ್ರೀವ ಹೋಗು ಕದಂಬಾವನಕ್ಕೆ ಅಂತ ಹೇಳುವಾಗ ಸಂತೋಷವಾಯಿತು. ಆಮೇಲೆ ಆಡಿದಂತಹ ಮಾತು ಆಕೆಯನ್ನ ಕರೆದುಕೊಂಡು ಬಾ, ನಾನು ಮದುವೆ ಆಗ್ಬೇಕು. ಅಕಾಲದಲ್ಲಿ ಮಳೆ ಆಗ್ತದಂತಂದ್ರೆ ಸಮಾಜಕ್ಕೆ ಏನು ಆಪತ್ತು ಉಂಟು ಅಂತ ಲೆಕ್ಕ. ಪಟ್ಟಣದಲ್ಲಿ ಇದ್ದಾಳೆ, ಸಾವಿರಾರು ಮಕ್ಕಳಿಗೆ ಅಪ್ಪ ಎಂದೆನಿಸಿಕೊಂಡಿದ್ದಾನೆ. ಹಾಗಾದ್ರೆ ಈ ಮರು ಮದುವೆ ವಾಸನೆ ಇವನಿಗೆ ಯಾಕೆ ಬಂತು? ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ, ಸಾಯುವ ಕಾಲಕ್ಕೆ ಬುದ್ಧಿ ಇಲ್ಲ, ವಿನಾಶ ಕಾಲೇ ವಿಪರೀತ ಬುದ್ಧಿ. ಯಾರಿಂದಲೂ ತಿದ್ದಿಸ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೇ ಕಾಲವೇ ಅದಕ್ಕೆ ಉತ್ತರ ಕೊಡಬೇಕು. ತ್ರಿಭುವನದಲ್ಲಿನಾದಂತಹ ಶುಂಭಾಸುರನಿಗೆ ಅದು ಆಲೋಚನೆ ಇಲ್ಲದೆ ಹೋಯ್ತಲ್ಲ. ಹಾಗಾದ್ರೆ ವಾಸ್ತವ ಹಾಗಲ್ಲ ಹೀಗೆ ಅಂತ ತಿಂಡಿ ಬುದ್ಧಿ ನಾನು ಹೇಳೋ ಪ್ರಯೋಜನ ಇಲ್ಲ. ನೀರಿನ ಮೇಲೆ ಬುದ್ಧಿ ಹಾಕಿದಷ್ಟೇ ಆಗುವುದು. ಆದ್ರಿಂದ ಎಲ್ಲವರಿಗೂ ಬುದ್ಧಿ ಹೇಳಬಲ್ಲಂತ ಕಾಲಾತೀತರಾದಂತ ಶ್ರೀದೇವಿ ತೆರೆಗಿಳಿದು ಬಂದಿದ್ದಾಳೆ. ಇವತ್ತು ಸುಗ್ರೀವನಿಗೆ ಈ ರೂಪದಲ್ಲಿ ಶುಂಭನ ರಾಯಭಾರಿಯಾಗಿ ಕಾಣುವಂತ ಯೋಗವಾಗಿ ನನಗೆ ಸಿಕ್ಕಿದೆ. ಋಷಿಮುನಿಗಳಿಗೂ ಅಗ್ರವತರಾದಂತಹ ತಾಯಿ ಇವತ್ತು ಶುಂಭನ ರಾಯಭಾರಿಯಾಗಿ ನನಗೆ ಸಿಕ್ಕಿದ್ದಾಳಂತಾದ್ರೆ ನನ್ನ ಜೀವಮಾನದಲ್ಲಿ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಂತ ಸೇವೆಗೆ ಇದೊಂದು ಫಲ ಅಂತ ನಾನು ತಿಳಿತಾ ಇದ್ದೇನೆ. ಶುಂಭನ ಹಾಳಾಗಿ ಮಣಿಮಯವಾದಂತ ವೃತ್ತವನ್ನ ಏರಿ ಮಂದಿರದಲ್ಲಿ ಆಕೆಯನ್ನ ಪ್ರಾರ್ಥಿಸುತ್ತಾ ಮುಂದುವರೆದು ಬಂದಿದ್ದೇನೆ. ನೋಡಿದ್ರ ಸ್ವಾಮಿ, ಇದು ನಿಬಿಡವಾದಂತಹ ಪ್ರದೇಶವೇ ಆದ್ರೂ ಕೂಡ ನನಗಿಲ್ಲಿ ಬರುವುದಕ್ಕೆ ಯಾವ ಆತಂಕವೂ ಆಗ್ಲಿಲ್ಲ. ಪರಿಸರವನ್ನು ಅವಲೋಕನ ಮಾಡುವಾಗ ಇಲ್ಲಿಯೇ ನಾವು ಸೂಕ್ಷ್ಮವಾಗಿ ತಿಳಿಸಬೇಕಾದಂತ ವಿಷಯ. ಹಸುವನ್ನ ಕಂಡಾಗ ಹುಲಿ ಮುರಿದು ಮುಕ್ಕುವುದರ ಸಹಜವಾದಂತಹ ಗುಣ. ಹಾಗಂತ ಹಸು ಹುಲಿ ಜೊತೆಯಲ್ಲಿಯೇ ಮೇವನ್ನ ತಿನ್ನುತ್ತಾ ಇದ್ದಾವೆ. ಸರ್ಪವನ್ನ ಕಂಡಾಗ ಮುರಿದು ಮುಕ್ಕುವುದು ಮುಂಗುಸಿಯ ಸಹಜವಾದಂತಹ ಗುಣ. ಆದರೂ ಎರಡು ಇದಕ್ಕೆಲ್ಲ ಕಾರಣ ಏನು? ಶಾಂತಿ ದೇವತೆಗೆ ನೆರಗಿಳಿದು ಬಂದಿದ್ದಾಳೆ. ಅಯ್ಯೋ ದೇವರೇ, ಎಂತಾದ್ರೂ ಬುದ್ಧಿವಂತ ಪಾಲ ಮಾಡಬೇಕಾದಂತಹ ಶುಂಭಾಸುರನಿಗೆ ಇಷ್ಟು ಸಿರಿ ಸಂಪತ್ತು ಇದ್ದಾರೆ ಯಾಕೆ ಸ್ವಾಮಿ? ಶಾಶ್ವತವ ನೀರ ಮೇಲನ ಗುಳ್ಳೆ ಎಂದದಿ ತೋರೆ ಅಡಗುವ ದೇಹ ಲಕ್ಷ್ಮೀ ತೋಯತ ರಂಗಭಂಗಜ ಫಲಂ. ಈಗ ಕಾಣಿಸಿಕೊಂಡಂತ ಬೆಳಕು ಇನ್ನೊಂದು ಗಳಿಗೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಸ್ವಾಮಿ. ನಮ್ಮ ಜೀವನವೂ ಹಾಗೆ. ಬ್ರಹ್ಮದೇವನಿಗೆ ಹಂಸವೇ ವಾಹನ, ಲಕ್ಷ್ಮಿಗೆ ಭೂವೇ ವಾಹನ, ಈಶ್ವರನಿಗೆ ನಂದಿಯೇ ವಾಹನ, ದೇವೇಂದ್ರನಿಗೆ ಐರಾವತವೇ ವಾಹನ, ಗಣಪತಿಗೆ ಮೂಷಿಕವೇ ವಾಹನ. ಕೋಟ್ಯಾಧಿಪತಿಯಾಗ್ಲಿ, ಲಕ್ಷಾಧಿಪತಿಯಾಗ್ಲಿ, ಭಿಕ್ಷಾಧಿಪತಿಯಾಗ್ಲಿ ಸತ್ತ ಮೇಲೆ ಸ್ಮಶಾನಕ್ಕೆ ಹೋಗೋದಕ್ಕೆ ಯಾವ ವಾಹನ ಸ್ವಾಮಿ? ಚಕ್ರವೇ ಅಲ್ಲದ ಪಿದಿಯ ವಾಹನ. ಹಾಗಂತ ಇದೆಲ್ಲ ತಿಳಿಯದೆ ಮನುಷ್ಯ ತಾನು ತನ್ನದು ತನ್ನಿಂದಲೇ ಎನ್ನುವಂತ ಆಸೆಯ ಕುದುರೆಯನ್ನು ಏರಿ ಯಾವತ್ತು ಹೊರಟ್ನೋ ಆವತ್ತು ನೆಮ್ಮದಿ ಕಳ್ಕೊಂಡ, ಸಂಬಂಧ ಕಳ್ಕೊಂಡ, ಸಂಪರ್ಕ ಕಳ್ಕೊಂಡ, ಆಯುಷ್ಯ ಕಳ್ಕೊಂಡ, ಆರೋಗ್ಯ ಕಳ್ಕೊಂಡ. ಬದುಕಿನಲ್ಲಿ ಕಳ್ಕೊಂಡು ಹುಟ್ಟುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, 3 ದಿನದ ಬದುಕು
ಹಾಗಾದ್ರೆ ನಿಜವಾದ ಪ್ರಪಂಚ ಯಾವುದು? ಈ ಜಗನ್ಮಾತೆಯ ಪದಮೂಲ ನಮ್ಮ ಪಾಲಿಗೆ. ಭಕ್ತನಾಗಿ ಬಂದಂತಹ ನಾನು ಅವನ ಆಳು ಎನ್ನುವಂತಹ ಪ್ರಾಮಾಣಿಕ ಪ್ರಜ್ಞೆ ನನ್ನಲ್ಲಿ ಇರಬೇಕು. ಸಂವಿಧಾನದಲ್ಲಿ ವಿಷಯವನ್ನು ಮಂಡಿಸ್ತೇನೆ. ಅಮ್ಮ ಜನನಿಗೆ ಪಿನ್ನಾಗ ಕರುಣ ತೋರಿತು. ಉಳಿದಿರುವುದೇಕೆ ಈ ವನದಲ್ಲಿ ಉಳಿದಿರುವುದು ಏಕೆ? ಸದೋಮತ ಅಲ್ಲಿದು ನಿನಗೆ ಬೇಡುವೆ ಬಂದ ಸದೋಮತದಲ್ಲಿದು ನಿನಗೆ ಬೇಡುವೆ ಬಂದ ಕರುಣೇನ ಶುಂಭನ ಬಯಕೆ ಅಮ್ಮ ಜಗನ್ಮಾತೆಯ ಪವಿತ್ರವಾದಂತಹ ಪರಮೂಲಗಳಿಗೆ ಭಕ್ತನಾದಂತಹ ಸುಗ್ರೀವನ ಕೋಟಿ ನಮನಗಳು ತಾಯಿ, ಕೋಟಿ ನಮನಗಳು. ನಿಬಿಡವಾದಂತಹ ಪ್ರದೇಶದಲ್ಲಿ ನೀನು ಕುಳಿತು ನಮ್ಮೆಲ್ಲರನ್ನ ಈ ರೀತಿಯಾಗಿ ಆಡಿಸ್ತಾ ಇದ್ದೀ. ನಿನ್ನ ಸುಶಾಲವಾದಂತಹ ಗಾನದಿಂದ ಶುಂಭಾಸುರನ ಮಾನಸ ಸರೋವರವನ್ನು ಅಲ್ಲೋಲ ಕಲ್ಲೋಲವಾಗಿ ಮಾಡಿದಿ. ಚಿತ್ತ ಪ್ರಜ್ಞನಾದಂತಹ ಶುಂಭಾರಾಮ ನೀನೇ ಬೇಕು ಎನ್ನುವಂತಹ ಹಂಬಲಕ್ಕೆ ಒಳಗಾಗಿದ್ದಾನೆ. ಒಬ್ಬ ಸ್ತ್ರೀ ಚಿತ್ತನಾಗಿ ಹೇಳಬೇಕಾದ ವಿಷಯ ಏನು? ನನ್ನನ್ನು ಮದುವೆಯಾಗುವುದಕ್ಕೆ ಆಸೆ ಪಟ್ಟವನು ನಿನ್ನ ಒಡೆಯ ಶುಂಭ. ಶುಂಭನಲ್ಲ, ಶುಂಭನಾಗಲಿ ಅವನ ತಮ್ಮನಾದ ನಿಶುಂಭನೇ ಆಗಲಿ, ಅದಲ್ಲ ಆ ಶಂಭುವೇ ಆಗಲಿ, ಅಂಬಿಕೆಯ ಮದುವೆ ತುದಿಯಲಿ ಬರಲಿ
ಎನ್ನುವಂತಹ ಬಿರುದಿಗೆ ಪಾತ್ರರಾದವರು ತಾವು. ಜಗದೀಶರು ಒಬ್ಬನೇ ಆಗಿದ್ದ, ಅದನ್ನು ಸುಳ್ಳಾಗಿಸಿದವರು ತಾವು. ಅಂತಹ ತಾವು ಹಸುರ ಕುಲದವರೆಲ್ಲರನ್ನು ಅಡ್ಡಲ ಇಟ್ಟಿದ್ದಂತಹ ಸಂದರ್ಭದಲ್ಲಿ ಕರೆತಂದು ನಾನಿದ್ದೇನೆ ಎನ್ನುವ ಹಾಗೆ ಧೈರ್ಯದ ನುಡಿಯನ್ನಾರು ಅವರೆಲ್ಲರಿಗೂ ಆಶ್ರಯ ಕೊಟ್ಟಂತಹ ಆಶ್ರಯದಾತ ತಾವು. ತಾವು ಯಾಕೆ ಈ ರೀತಿ ಕ್ರಾಂತಿಗೆ ಒಳಗಾದ್ರಿ ಮಾವ? ಅಲ್ಲದೆ ಇದ್ರೆ ಹೇಳು ಹೇಳಿ. ಅನಾಥಳಾದಂತಹ ಹೆಣ್ಣು ಅವರಿಗೆ ಆಶ್ರಯ ಕೊಡಕ್ಕೆ ನನ್ನ ಉದ್ದೇಶ. ಅನಾಥಳು ಎಂದು ಭಾವಿಸಿದರೆ ತಪ್ಪಾಗುವುದಿಲ್ಲ. ಅವಳದ ಕರುಣಿ ಎಂದು ತಾವು ಭಾವಿಸಿದರೆ ತರುಣಿಯಲ್ಲವಳಾದಿ ಬಾಯಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹೋದಂತಹ ಆ ಚಂಡಮುಂಡರು ಹಾಡಿದಂತಹ ಮಾತು ಅದನ್ನು ಕೇಳಿದೆವು ಭ್ರಮೆಗಾಗಿ. ಹೊಳೆ ಕೊಟ್ಟರೆ ಸುಗ್ರೀವನಲ್ಲ, ಹೋದವ ಬಂದಾಗ ಅವನಾಡಿದ ಮಾತಿನಿಂದ ವೃದ್ಧರಾಗಿ ಧೂಮ್ರಲೋಚನವನ್ನು ಕಳುಹಿಕೊಟ್ಟರು. ಸಾಮಾನ್ಯದವರೇ ಧೂಮ್ರಲೋಚನ ದೇವತೆಗಳನ್ನು ಒಂದೊಮ್ಮೆ ಕಾಲದಲ್ಲಿ ಅವನನ್ನು ತನ್ನ ಕಣ್ಣ ಹೊಗೆಯಿಂದಲೇ ದಿಕ್ಕುದೆಸೆ ಇಲ್ಲದ ಒಂದಾಡಿಸಿದವ. ಅಂತಹ ಧೂಮ್ರಲೋಚನ ಅವನ ಕಣ್ಣಿನ ಹೊಗೆಗೆ ದಯಿಸಿ ಹೋದ. ಹಾಗಿರುವಾಗ ಆಮೇಲೆ ಅಖಂಡ ಬ್ರಹ್ಮಚಾರಿಗಳೆಂದು ಲೋಕ ಒಪ್ಪಿಕೊಂಡಂತಹ ಸತ್ಯ ವಿಚಾರ, ಅಂತಹ ಅಖಂಡ ಬ್ರಹ್ಮಚಾರಿಗಳಿಸಿಕೊಂಡಂತಹ ಚಂಡಮುಂಡರ ರುಂಡಮುಂಡ ಚಂಡಾಡಿಗಳ ಮಾತೆ ಎನ್ನುವಂತಹ ಸುದ್ದಿಯನ್ನು ತಾವು ಕೇಳಿದ್ದೀರಿ ವಿನಃ ಅವಳನ್ನ ಹೆಣ್ಣು ಎಂದು ಭಾವಿಸಿ ತರುವುದಕ್ಕೆ ತಮ್ಮಿಂದ ಸಾಧ್ಯವಾಗಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ ಬಾಬಯ್ಯ, ಅವಳ ಆಸೆ ಬೇಡ, ಬಿಡಿಮಾಲದ ಮೂರ್ಖತನವು. ತುಂಬಾ ಚೆನ್ನಾಗಿದ್ದಾರೆ ಯಾಕೆ ಒಡೆದ ಮರಿಕೆ ಒಡೆದು ಹೋಯ್ತು. ಹೌದು. ಮತ್ತೆ ಚಂಡಮುಂಡರು ಹೊಲಿದರು ಯಾಕೆ? ಅಖಂಡ ಬ್ರಹ್ಮಾಚಾರಿಗಳು ಬ್ರಹ್ಮಾಚಾರ ಸಕ್ಕರೆಯನ್ನು ಕುಂದು ಬಂದಿರಬೇಕು ಅಂತಾದ್ರೆ ಆದ್ದರಿಂದ ಒಲಿದು ಹೋದರು. ಈಗ ಅವರನ್ನು ಸಾಯಲಿಕ್ಕಾಗಿ ಹುಟ್ಟುಕೊಂಡರು ಸತ್ತೋಗಿ ಹೋಗ್ಲಿ ಬಿಡಿ. ನಿನ್ನ ನಿರ್ಧಾರ ಹೇಳಿದರು ಮಾವಯ್ಯ, ಒಂದು ಅದು ಹೇಳ್ತೇನೆ, ಹೋದವರಂತೂ ಹೋದವರು, ಇದ್ದವರಾದ ಇದ್ದಾರಲ್ಲ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತಾದ್ರೆ ಅವರ ಆಸೆಯನ್ನು ನೀವು ಬಿಡಬೇಕು. ಇರುವಂತಹ ನಮ್ಮನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಂದಿನ ಬದುಕನ್ನು ಸಾಗಿಸುವುದಕ್ಕಾಗಿ ಯೋಚನೆ ಮಾಡುವುದು ಬೇಡ. ಹಾಗೆ ಸುಮ್ಮನುಳಿಯುವುದಕ್ಕೂ ಇಲ್ಲ. ಹೋಗೋಣ ಅವರಲ್ಲಿ. ನಿಮ್ಮ ಪರವಾಗಿ ನಾನು ಇಟ್ಕೊಳ್ತೇನೆ. ಯಾವುದು ಬಂಗಾರದ ಹರಿವಾಣದಲ್ಲಿ ಬಾಲಕೃಷ್ಣಾದಿಗಳು ಅದನ್ನು ಹಿಡ್ಕೊಂಡು ಹೋಗಿ ಮೊದಲು ನಾನೇ ಅವಳ ಪಾದದಲ್ಲಿ ಇರುತ್ತೇನೆ. ಆಮೇಲೆ ನೀವು ಕ್ಷಮೆ ಮತ್ತು ಅವಕಾಶ ನೀವು ಯಾಕೆ ಹೇಳಿದಂತ ಗೊತ್ತಾಯ್ತು. ಯಾಕೆ ಹೇಳಿ ನಪಂಸಕ ನೀನು ಹೋಗು ಅವರ ಕಾಲಡಿಯಲ್ಲಿ
ಹೋಗಿ ಬನ್ನಿ ಅಂತ ಯಾರ ಹತ್ರ ಹೇಳಿಲ್ಲ. ಇಲ್ಲಪ್ಪ. ಹೋದವ್ರೆ ಹಾಗಿದ್ದು ಬರಲೂ ಇಲ್ಲ. ಸತ್ಯ. ಹಾಗಿದ್ದು ನನಗೆ ಒಂದು ನಾಲ್ಕು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಹಾ. ಏನು ಮಾಡೋಣ? ಹಾ. ಸಮಯ ಇಲ್ಲಲ್ಲ. ಯಾವುದಕ್ಕೆ ನಮ್ಮ ಮೇಲಿರುವಂತಹ ಕುತೂಹಲದಿಂದ ಪ್ರಾಂತಿಕವಾಗಿರುವಂತಹ ಗುಣ ಎಲ್ಲರನ್ನು ಹಾಕುತ್ತಾ ಇದ್ದಾರೆ. ಆದ್ರೆ ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ಇಂಥವರೆಲ್ಲ ಇದ್ದೀರಲ್ಲ ಸರ್, ಇಲ್ಲ ಇರಿ, ಇಲ್ಲ ಇರಿ. ಯಾವುದು ಶುಂಭನ ರೀತಿಯನ್ನ ಪಾಲಿಸಿಕೊಂಡು ಬದುಕುವಂತ ನೀವುಗಳೆಲ್ಲ ಇದ್ದೀರಿ. ಬೇಡ, ಸಾಕು. ನಾವು ಸೇರ್ತೇವೆ ಶಾಶ್ವತವಾದಂತ ಮನೆಯಲ್ಲ ಅಂತ ಭಾವಿಸುವವರು ನನ್ನೊಟ್ಟಿಗೆ ಬನ್ನಿ, ಹೇಳಿ, ಎದ್ದೇಳಿ. ಅದಲ್ಲ, ನಿಮ್ಮ ಬದುಕು ನರಕದ ರೂಪಕ್ಕೆ ತಳ್ಳಬೇಕು, ತಳ್ಳಿಸಿಕೊಳ್ಬೇಕು ಅಂತಾದ್ರೆ ನೀವೇನೇ ಮಾಡಿ ನಾನು ಹೊರಟಿದ್ದೇವೆ. ಸಂಸಾರ ಎನ್ನುವಂತ ಸಾಗರದ ದಡವನ್ನು ಸೇರುವುದಕ್ಕೆ ಹೊರಟು. ನಮನಗಳ ಸಖಾಗದಿಂದ ಅಮ್ಮ ಲೋಕಮಾತೆ ಜಗಜ್ಜನನಿ ವಿಶ್ವರೂಪಿಣಿ ಓಂಕಾರ ಸ್ವರೂಪಿಣಿ ಆದಿಮಾಯ ಆದಿಶಕ್ತಿ ಓದಿಕಂಬರೆ ಧನ್ಯನಾದೆ ತಾಯಿ, ಧನ್ಯನಾದೆ, ಕೃತಾರ್ಥನಾದೆ. ದಿವ್ಯವಾದಂತ ಭವ್ಯವಾದಂತಹ ಚೇತನ ಸ್ವರೂಪವನ್ನು ಕಂಡಾಗ ಸಾರ್ಥಕವಾಯಿತು ತಾಯೇ, ಸಾರ್ಥಕವಾಯಿತು. ಇದು ನಾನು ಆತ್ಮಪೂರ್ವಕವಾಗಿ ಮನಸ್ಸಿನಲ್ಲಿದ್ದ ಅದನ್ನು ಧಿಕ್ಕರಿಸುವುದು. ಆದರೆ ಲೌಕಿಕ ಪ್ರಪಂಚದತ್ತ ಹೋದಾಗ ನಾನಿಲ್ಲಿ ಬಂದ ಉದ್ದೇಶವೇ ಬೇರೆ ತಾಯಿ. ನಿನ್ನನ್ನು ಕಂಡಾಗ ಹೀಗೆ ಭಾವಿಸ್ತಾ ಇದ್ದೇನೆ ತಾಯಿ. ಏನಮ್ಮ ಇದು? ಹುಣ್ಣಿಮೆಯ ಚಂದ್ರನು ಯಾವ ರೀತಿಯಲ್ಲಿ ಶೋಭಿಸುತ್ತಾರೋ ಆ ರೀತಿಯಾಗಿ ನೀನು ಶೋಭಿಸ್ತಾ ಇದ್ದೆ. ಆದ್ರೆ ಏನು ಮಾಡೋಣ ಹೇಳು? ಶೋಭಿಸುವುದಕ್ಕೆ ಕಾರಣೀಕರ್ತನಾದಂತಹ ಆ ಚಂದ್ರ ಲೋಕದ ಬೆಳಕನ್ನು ಕಾಣಿಸುವಲ್ಲಿ ಪ್ರಪಂಚದಲ್ಲಿರುವಂತಹ ಜೀವರಾಶಿಗಳು ಮನಸ್ಸನ್ನು ಸಂತೋಷಗೊಳಿಸ್ತಾರೆ. ಆದರೆ ಚಂದ್ರನಲ್ಲಿ ಒಂದು ನ್ಯೂನತೆ ಉಂಟು. ಹುಣ್ಣಿಮೆಯ ದಿವಸ ಚಂದ್ರ ಎಷ್ಟೇ ಪ್ರಶಾಂತವಾಗಿ ಕಂಡು ಅವನನ್ನು ನಿಟ್ಟ ದೃಷ್ಟಿಯಿಂದ ನಾವು ಉಳಿದಂತವರು ನೋಡಿದರೆ ಅವನ ಚಿತ್ರಣದ ಒಳಗೆ, ಅಂದ್ರೆ ಅವನ ಒಳಗೆ ಒಂದು ಹೊಸ ಮೊಲದ ಆಕೃತಿಯಲ್ಲಿ ಒಂದು ರೂಪ ಕಾಣ್ತದೆ. ಮೋಡ ಮುಸುಕಿದ ಹಾಗಿರ್ತದೆ. ಮೋಡ ಮುಸುಕಿದನ್ನ ಆ ಮೊಲವನ್ನು ತಾನು ಕತ್ತಲೆಯನ್ನಾಗಿಸಿಕೊಂಡು ಲೋಕಮುಖಕ್ಕೆ ಬೆಳಕನ್ನು ಕೊಡುವಂತಹ ಚಂದ್ರನಂತೆ ನೀನಾಗಿ ಕಂಡಿ. ಯಾವುದೋ ಒಂದು ಯೋಚನೆ, ಯಾವುದೋ ಒಂದು ನಿರೀಕ್ಷೆ, ಯಾವುದೋ ಒಂದು ಕುತೂಹಲ. ತಾಯಿ, ನಾನಿಲ್ಲಿ ಬಂದದ್ದು ಯಾಕೆ ಗೊತ್ತೇ? ಚುಂಬಾಲ ಮಹಾಬಲಾನ್ವಿತ, ಲೋಕವಿಖ್ಯಾತ, ಪ್ರಪಂಚದಲ್ಲಿ ಅವನಿಗೆ ಎಳೆಯಾದವರಿಲ್ಲ ಎನ್ನುವಂತ ಲೋಕ ಪ್ರತೀತಿ ಒಪ್ಪಿಕೊಂಡಂತ ಸತ್ಯ ವಿಚಾರ ಅವನ ಗುಣಗಾನ ಮಾಡಲಿಕ್ಕೆ ಬಂದಿಲ್ಲ ಅಲ್ವೇ ಅಲ್ಲ. ಇಂಥದ್ದನ್ನು ಹೇಳಿಕೊಳ್ಳುವುದರೊಂದಿಗೆ ಮುಂದಿನ ವ್ಯವಹಾರಕ್ಕೆ ಸಾಂಗವಾಗಿ ನೆರವೇರಿಕೊಳ್ಳುವುದಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ತಾಯಿಯೇ, ಅಂಥವರನ್ನೂ ನೀನು ತಿರಸ್ಕರಿಸಿದೆಯಂತೆ. ಅವನಿಗೆ ಬಯಸಿದರೆ ತಿರಸ್ಕರಿಸುವುದು ಸಮಂಜಸವೇ ಅಲ್ಲ. ತಿರಸ್ಕರಿಸುವುದರ ಉದ್ದೇಶ ಏನು? ಇನ್ನು ನಾನು ಮಾತ್ರ ಹಾಗಲ್ಲ. ಹಿಂದೆ ನೀನು ಅಲ್ಲಿಂದ ಇಲ್ಲಿಗೆ ಬಂದವರಲ್ಲ. ಹಿಂದೆಂದಲೋ ಅಲ್ಲ ನಿನ್ನ ಮಾತನ್ನು ಕೇಳಿ ಹಿಂದೆ ಹೋದವರು ಅಲ್ಲ, ಇಲ್ಲಿಗೆ ಅಳಿದವರು ಅವರಂತೆ ಅದಲ್ಲ ತಾಯಿ. ನಾನು ಇಲ್ಲಿ ಬಂದ ಉದ್ದೇಶ ಮತ್ತೊಂದು ರಕ್ತಖಚಿತವಾದಂತಹ ಸಿಂಹಾಸನ, ಅದರ ಏರಿ ಕುಳಿತಂತಹ ಶುಂಭ ತನ್ನ ಯೋಗ್ಯತೆಗೆ ಅನುಗುಣವಾದಂತಹ ರಥವನ್ನು ಕಳಿಸಿದ್ದಾನೆ. ರಥಗಳಿಂದ ತೋರಿಸಿಕೊಟ್ಟರು. ಬಂಗಾರದ ಪಲ್ಲಕ್ಕಿ ಅದರ ಮೇಲೆ ಉಂಟು. ಅದು ಯಾಕೆ ಗೊತ್ತುಂಟ? ಸುಮಂಗಲೆಯಾದಂತಹ ವಧುವಾಗಿ ನಮ್ಮ ರಸ ಬಯಸಿದ ನಿನ್ನನ್ನು ವಧುವಾಗಿಸಿಕೊಳ್ಳುವಲ್ಲಿ ಆತನನ್ನು ಕುಳ್ಳಿರಿಸಿಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಬಂಗಾರದ ರಥ ಬಂತು ಎಂಬ ಕಾರಣಕ್ಕಾಗಿ ಆಸೆಯಿಂದ ಬರ್ತಿ ಅಂತ ತಿಳ್ಕೊಂಡು ಎಂತ ರಥ ಅದು? ಬಂಗಾರದ ರಥವನ್ನು ಕಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ತಂದವನಿಗೆ ಒಡೆಯನು ಗುಣ
1000 ವರ್ಷ ತನ್ನದಾದಂಥ ಸುದೀರ್ಘವಾದಂಥ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿಕೊಂಡು ತಪೋಮೂಲಕವಾಗಿ ಬ್ರಹ್ಮನನ್ನು ಹೆಚ್ಚಿಸಿಕೊಂಡು ಹೊರಬಡದವನು ಮಾತ್ರ ಅಲ್ಲ, ಅಸುರ ಸಮೂಹವು ದಿಕ್ಕು ದಿಸೆ ಇಲ್ಲದೆ ಇದ್ದಾಗ ಅವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟು ಮೇಧಾಶಕ್ತಿಯಿಂದ ತನ್ನದಾದಂತಹ ಸಾಮರ್ಥ್ಯದಿಂದ ಲೋಕವಿಖ್ಯಾತನೆನಿಸಿಕೊಂಡವನು ಅವ ತಂದೆಯಾಗಿರ್ತಾನೆ, ಗಂಡನಾಗಿರ್ತಾನೆ. ಅಂಥವನನ್ನು ಬಯಸಿದ್ರೆ ಲೋಕನಾಯಕಿಯಾದಂಥ ನೀನು ಒಲಿಸುವುದಕ್ಕೆ ತೊಂದರೆ ಇಲ್ಲ. ಯಾರನ್ನು ಮದುವೆ ಆಗುವುದು? ಅವನನ್ನು ಏನು ಮಲ್ಲಿಗೆ ಬಳ್ಳಿ ಒಂದು ಕಾಸರ್ಕರ ಮರವನ್ನು ಹಾಕಿದ್ದೇನು ಅಪ್ಪಗೆ ಕೊಟ್ಟೇನು? ಅದು ಕಾಸರ್ಕರ ಮರ, ಇದು ಮಲ್ಲಿಗೆ ಬಳ್ಳಿ. ಮತ್ತೆ ಮಲ್ಲಿಗೆಯ ಬಳ್ಳಿಯನ್ನು ಎಲ್ಲಿಯಾದ್ರೂ ಕೊಂಡು ಹೋಗಿ ಅದನ್ನು ಗೊತ್ತಿಲ್ಲ, ಅದರ ವ್ಯವಹಾರ ಮಲ್ಲಿಗೆ ಬಳ್ಳಿಯನ್ನು ಮಾನವರಿಗೆ ಅರ್ಪಿಸಬೇಕು, ಒಂದು ಕಾಸರ್ಕರ ಮರಕ್ಕೆ ಹೋಗಿ ಅರ್ಪಿಸುವುದೇನು? ಹೌದಾ? ಆದ್ರೆ ಅದು ಅಂಟಿಕೊಳ್ಳುವುದಿಲ್ಲ, ಬಿಟ್ಟರೆ ಬಳ್ಳಿ ಹೋಗುದು ಹೋಗ್ತದೆ. ಬಳ್ಳಿ ಹಕ್ಕೂ ಕೂಡ ಅದಕ್ಕೆ ಇರ್ತದೆ. ನೀರಿಗೂ ಹಾಗೆ ಯಾವ ಬಣ್ಣ ಹಾಕಿದ್ರು ಹೊಂದಿಕೊಳ್ಳ ಇರ್ತದೆ. ಹೆಣ್ಣಿಗೆ ಹಾಗೆ ಯಾವ ಗಂಡಾದ್ರೂ ಕೂಡ ಹೊಂದಿಕೊಳ್ಳೋದು ಹೋಗುತ್ತಾರೆ. ನಾವೀಗ ಭಾವಿಸಿದ್ದು ನಮ್ಮ ರಸ ಮಾವಿನವರ ಅಂತ, ನೀನು ತಿಳಿದುಕೊಂಡದ್ದು ಕಾಸಕರ ವೃಕ್ಷ ಅಂತ. ಮೊದಲೇ ನಾನು ತಿಳಿಸಿದ್ದೇನೆ, ಶುಂಭನೋ ನಿಶುಂಭನೋ ಶಂಭುವ ಅಂಬುವನೆಯಲ್ಲಿ ನನ್ನನ್ನು ಗೆಲ್ಲಬೇಕು ಅಂತ. ಅಮ್ಮ, ಏನು? ನಾನು ಈ ಮಾತನ್ನು ಅವನಿಗೆ ಹೇಳಿದ್ದೇನೆ. ನಾನು ಲೌಕಿಕವಾಗಿ ಮಾತನಾಡುತ್ತಿದ್ದೇನೆ. ಲೌಕಿಕ ಪ್ರಪಂಚದ ವ್ಯವಹಾರದಲ್ಲಿ ಆಗುವವುಗಳು ಉತ್ಪನ್ನಗೊಟ್ಟವನೇ ತಂದೆ. ನಮಗೆ ಯಾರು ಬದುಕುವುದಕ್ಕೆ ಆಶ್ರಯ ಕೊಡ್ತಾರೆ ಅವನೇ ತಂದೆ. ಅವನವನು ಋಣವನ್ನು ಮುಕ್ತರಾಗಬೇಕು ಅಂತಾದ್ರೆ ಅವನ ಆದೇಶವನ್ನು ಪಾಲಿಸಿಕೊಂಡು ಬದುಕಲೇಬೇಕಾಗ್ತದೆ. ಇಲ್ಲಿಯವರೆಗೆ ಬದುಕಿದಂತಹ ನಾವುಗಳು ನಿನ್ನದಾದಂತಹ ಆಧ್ಯಾತ್ಮಿಕವಾದಂತಹ ವಿಚಾರದಿಂದ ಅರಿತವನ್ನಾಗಿದ್ದೇನೆ. ಅಮ್ಮ, ಮಣ್ಣಿನಿಂದ ತಯಾರಿಸಲ್ಪಟ್ಟಂತ ಮಣ್ಣಿನ ಮಡಿಕೆಯನ್ನು ನೀರನ್ನು ಶೇಖರಿಸುವುದಕ್ಕೆ ಉಪಯೋಗಿಸ್ತೇವೆ, ಅಲ್ಲ ಇಲ್ಲ ಇನ್ನುಳಿದ ಆಹಾರ ಪದಾರ್ಥವನ್ನು ಶೇಖರಿಸುವುದಕ್ಕೆ ಉಪಯೋಗಿಸ್ತೇವೆ. ನನಗೆ ಈಗ ಗೊತ್ತಾಯ್ತು ತಾಯಿ, ಅವ ಮಣ್ಣಿನ ಮಡಿಕೆ ಹೌದು ಅಂತ. ಅದರೊಳಗೆ ನೀರು ನಾವಾಗಿದ್ದೆವು. ಅಸುರ ಸಮೂಹದವರೆಲ್ಲರನ್ನು ನೀರನ್ನಾಗಿಸಿಕೊಂಡು ನಮಗೆ ಆಶ್ರಯ ಕೊಟ್ಟವ ಅವ. ಆದರೆ ಮಣ್ಣಿನ ಮಡಿಕೆ ಹೊಡೆದು ಹೋದ ಮೇಲೆ ಅದು ಮಣ್ಣನ್ನೇ ಸೇರಿಕೊಳ್ತದೆ, ಅದು ನನಗೆ ಗೊತ್ತುಂಟು. ಆದ್ರೆ ಈ ನೀರು ಆ ಮಡಿಕೆ ಸಾಯುವುದರೊಳಗೆ ಕಲಶದಂತೆ ಅಮೃತ ಕಲಶದ ಒಳಗೆ ಹೋಗಿ ಸೇರಬೇಕು. ಯಾವುದು ನೀರು ಅವಕಾಶ ಮಾಡಿಕೊಡ್ತೀವಿ. ಬಂಗಾರ ನಿನ್ನ ಚೆನ್ನಾಗಿ ಭೂಮಿಯ
ಯಾಕಯ್ಯ ಏನು ನೋಡಿದ್ಯಾ ಏನು ಮೊದಲು ಎಷ್ಟು ಜನ ಇದ್ರು ಹಾ ಈಗ ಈಗ ಇಷ್ಟೊಂದು ಎಷ್ಟು ಜನ ಕಳಿಸಿಬಿಟ್ಟಲ್ಲ ಎಲ್ಲ ನಾನಲ್ಲ ನೀನು ಬಂದ್ಮೇಲೆ ಹೊರಟಲ್ಲ ಯಾರು ಹೌದು ನಾನು ಮೊದಲ ಬಂದಿದ್ದೇನೆ ಹಾ? ನಾನು ಮೊದಲ ಇದ್ದವಳು ಅಲ್ಲ ನಾನು ಕಂಡುಕೊಂಡವನಲ್ಲೇ ಅವರಲ್ಲವರಂದ್ರೆ ಸುಲಭವಾಗಿ ಕಲಿಯುವುದಕ್ಕೆ ನಿಮಗೆ ಕಾರಣವಾಗಿ ಆದ್ರೆ ನಿನ್ನ ಪರಿಚಯ ನನಗೆ ಬೇಕು ತರುಣಿ ನೀನಾರು ನಿನ್ನನ್ನು ಪೆತ್ತ ಮಾತಾಡ್ತಿದ್ದಾರೆ ಯಾರು ಎನ್ನುವಂತ ವಿಚಾರವನ್ನ ಮನವೊಳಗು ನನಗೆ ಮಾತಿಲ್ಲ ಇಲ್ವಾ ನನಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಹಾ. ಈ ಲೋಕಕ್ಕೆ ನಾನೇ ತಂದೆ ನಾನೇ ತಾಯಿ ಹೇಳಬೇಕು ಹಾ. ನನ್ನ ಪಾದವೇ ಪಾತಾಳ ನನ್ನ ಶಿರಸ್ಸೇ ವ್ಯೋಮಃ ನನ್ನ ಧೈರ್ಯಗಳೇ ಸೂರ್ಯ ಚಂದ್ರನು ಹಾ. ನಾನು ಕಣ್ಣು ಮುಚ್ಚಿ ಕಣ್ಣು ತೆರೆದೆ ಅಂತಾದ್ರೆ ಈ ಲೋಕಕ್ಕೆಲ್ಲ ಹಗಲು ರಾತ್ರಿ ಆಗೋದಕ್ಕೆ ಸಾಧ್ಯ ನನ್ನ ಕಣ್ಣಿನ ಕೊನೆಯ ಮನೆಯ ದೃಷ್ಟಿಯಿಂದ ಸೃಷ್ಟಿಯಲ್ಲ ವ್ಯವಹಾರಗಳನ್ನು ಮಾಡಬಲ್ಲವಳು ಹಾಗಾದ್ರೆ ನಾನ್ಯಾರು ಯಾರು? ನಾನು ಲೋಕಮಾತೆ ನಾನು ಆದಿಮಾಯೆ ಹಾ? ನಾನು ಅಯೋನಿಛೆ ಹಾ. ಮೂರು ಮೂರ್ತಿಗಳ ತಾಯಿ ನೀನು. ಶಹಬಾಸ್. ಎಲ್ಲವರಿಗೂ ನಾನೇ ತಾಯಿ ನನಗೆ ಬೇಕಾದದ್ದು ನೀನು ನಿನಗೆ ನಾನು ಗಂಡನಾಗುವುದಕ್ಕೆ ಯೋಗ್ಯ ನೀನು ಗಂಡನಾಗ್ತೀಯ ಹಾ? ನಾನು ಆಕ್ಷೇಪ ಮಾಡುವುದಿಲ್ಲ ಹಾ? ಈಗ ಲೋಕಮಾತೆ ಅಂತ ನನಗೆ ನೀನು ಗಂಡನಾಗಬೇಕು ಅನ್ನೋ ಮನಸ್ಸು ನಿನಗುಂಟು ಅಂತ ಹೇಳಿದ್ರೆ ಹಾ? ನಾನು ಹೇಳಿದ ನನ್ನ ಪಂಥಾಭಾವವನ್ನು ನೀನು ಸ್ವೀಕಾರ ಮಾಡಬೇಕು ಏನು ಮಾಡುವ ಯುದ್ಧದಲ್ಲಿ ನೀನು ನನ್ನನ್ನು ಗೆಲ್ಲಬೇಕು ಗೆದ್ದರೆ ಯುದ್ಧದಲ್ಲಿ ನೀನು ನನ್ನನ್ನು ಗೆದ್ದೆ ಅಂತಾದ್ರೆ ನಿನ್ನ ಹೆಂಡತಿಯಾಗಿ ನಿನ್ನ ಪಲ್ಲಂಗವನ್ನು ನಾನು ಏರುತ್ತೇನೆ ಮಾಡುವ ಯುದ್ಧದಲ್ಲಿ ನೀನು ಸತ್ತ ಅಂತಾದ್ರೆ ನಿನ್ನನ್ನು ಮಗುವಾಗಿ ನಾನು ಪಡೆಯುತ್ತೇನೆ ನಾವು ಎರಡು ನಿರ್ಧಾರ ಮಾಡಿಕೊಂಡು ಬಂದಿದ್ದೇವೆ ಯಾವುದು ನಿನ್ನ ಪಂಥದಂತೆ ದುರವನ್ನೇ ಸರಿ ಹಾ. ದೂರದಲ್ಲಿ ನಾನು ಅಳಿದಲಾದರೆ ವೀರ ಸತ್ವವನ್ನು ಪಡೆಯುತ್ತೇನೆ ಓಹೋ. ಉಳಿದಲಾದರೆ ನಿನಗೆ ಅಖಂಡವಾಗಿ ಒಂದು ಸುಖ. ಬಾಲಯ್ಯ ಜನನಿ ತುಂಬಾ ದುರಮರ್ದಿನಿ ಬಾಲಯ್ಯ ಜನನಿ ತುಂಬಾ ದುರಮರ್ದಿನಿ ಸುರಪ್ಪ ನೋಡಿದ್ಯಾ ಕನ್ನೆಯ ಸ್ವರ್ಣನಾದ ರೈತರ ಮಂಡೆಯರು ಭೂಮಂಡಲಕ್ಕೆ ಜನೈದು ಗದನವ ಚಂದವಾಗಿ ಕಂಡೆಯ 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 ದೈತ್ಯರ ಮಂಡೆ ಧರೆಯಲ್ಲಿ ಬಿದ್ದಿರುವ ಚಂದವನ್ನು ನೋಡಬಹುದು ದಾನವರನ್ನು ಓದಿಸುತ್ತೇನೆ ಆ ಚಂದವನ್ನು ನೀವೆಲ್ಲವರು ಕಾಣಬೇಕು ಎಂಬ ಕಾರಣಕ್ಕಾಗಿ ಎಲ್ಲವರಲ್ಲಿ ಹೇಳಿದ ವಿಷಯ ನಿಮ್ಮ ನಿಜ ರೂಪವನ್ನು ಮರೆಸಿಕೊಂಡಿರಿ ಎಂಬುದಾಗಿ ದಾನವರ ವಧೆಯಾದ ಕ್ಷಣದಲ್ಲಿ ಎಲ್ಲರೂ ಮತ್ತೆ ನಿಜ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಇದ್ದೀರಿ ಅದೆಷ್ಟೋ ಮಂದಿ ದಾನವರು ಬಂದಾಗ ಅವರ ಸಂಹಾರವನ್ನು ಮಾಡಿದ್ದೇನೆ ಹೇಗೆ 10 ಹಲವಾರು ರೀತಿಯಾದಂತಹ ರೂಪವನ್ನು ಧರಿಸಿದೆ ನಾನು ಚಂಡಿಯಾಗಿಯೋ ಚಾಮುಂಡಿಯಾಗಿಯೋ ಶಾಂಭವಿಯಾಗಿ ಹೀಗೆ ಅನೇಕ ರೀತಿಯಿಂದ ದಾನವರ ಮರ್ಥನವನ್ನು ಮಾಡಿದ್ದೇನೆ ಮಗನೇ ಇಲ್ಲಿಯವರೆಗೆ ನನ್ನನ್ನು ಕಾಣಬೇಕು ಎಂದು ನೀವು ಕೇಳಿದಾಗ ಬಯಸಿದಾಗಲ್ಲ ನಾನು ನಿಮಗೆ ಕಾಣಿಸಿಕೊಳ್ಳುತ್ತಾ ಇದ್ದೇನೆ ಇನ್ನು ಮುಂದೆ ನಾನು ಈ ರೀತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಬಲ್ಲೆಯ ಮುಂದೆ ಬರುವಂತಹ ಯುಗಗಳಲ್ಲಿ ನನ್ನನ್ನು ಕಾಣುವ ಧೈರ್ಯ ತಾಳ್ಮೆ ಎಂಬುದು ನಿಮಗೆಲ್ಲ ಕುಂಠಿತವಾಗುತ್ತದೆ ಹಾಗಾದ್ರೆ ಮುಂದೆ ಬರುವಂತಹ ದ್ವಾಪರೆಯಲ್ಲಿ ಶ್ರೀಹರಿಯ ಸಹೋದರಿಯಾಗಿ ಚಂಡಿಕೆಯಾಗಿ ಕ್ಷಣ ಮಾತ್ರ ನಾನು ಈ ಲೋಕಮುಖಕ್ಕೆ ಕಾಣಿಸಿಕೊಳ್ಳುತ್ತೇನೆ ಆದ್ರೆ ಈ ದೇವಿ ಮಹಾತ್ಮೆಯ ಸಫಲ ಏನು ಹೇಗೆ ಬಲ್ಲಯ್ಯ ದೇಹ ಎಂದು ಹೇಳಿದರೆ ದೇಹ ಶುದ್ಧಿಯಾಗುವುದು ವಿ ಎಂದು ಕರೆದರೆ ವಿದ್ಯೆ ಪ್ರಾಪ್ತಿ ಆಗುವುದು ಮಾ ಎನ್ನುವುದಾಗಿ ಹೇಳಿದರೆ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವಳು ಹಾ ಎಂದು ಉಚ್ಚಾರವನ್ನು ಮಾಡಿದರೆ ಹರಿಹರರ ಸಾಕ್ಷಾತ್ಕಾರವಾಗುತ್ತದೆ ಮೇಲಿನದಾಗಿ ಹೇಳಿಕೊಂಡರೆ ಪ್ರತಿಯೊಬ್ಬನ ಜೀವನದಲ್ಲಿ ಕೊನೆಯದಾಗಿ ಸಿಗುವಂತ ಮೋಕ್ಷ ಎನ್ನುವಂತ ಪುಣ್ಯ ಪದವಿಯು ಪ್ರಾಪ್ತವಾಗುತ್ತದೆ ಸಾಧ್ಯ ನಾನು ನಿಮಗೆ